विवेकानंद सूरये सच्चित् सुख स्वरूपाय स्वामिने तापहारिणी ದಿವ್ಯತ್ರೇಯರು ಹಾಗೂ ಪೂಜ್ಯ ಸ್ವಾಮೀಜಿಯವರಿಗೂ ನನ್ನ ಸ್ಥಿರವಾದ ಪ್ರಣಾಮವನ್ನು ಸಲ್ಲಿಸಿ ಇವತ್ತಿನ ಉಪನ್ಯಾಸಕ್ಕೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಈ ಮುಂಜಾನೆಯ ಶುಭ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಶಿಕ್ಷಕರ ಕಾರ್ಯಾಗಾರದ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ 2ನೇ ದಿನದ ಮೊದಲ ಅವಧಿಯನ್ನು ಪ್ರಾರಂಭಿಸೋಣ. ಈ ಅವಧಿಯನ್ನು ನಡೆಸಿಕೊಡುವಂತಹ ಡಾಕ್ಟರ್ ಎಚ್.ಬಿ. ಚಂದ್ರಶೇಖರ್ ಸರ್ ಅವರ ಪರಿಚಯ ಮಾಡುವುದು ಸೌಭಾಗ್ಯ. ಮನಃಶಾಸ್ತ್ರಜ್ಞರು, ಸಂಪನ್ಮೂಲ ವ್ಯಕ್ತಿಗಳು, ಅಂಕಣಕಾರರು, ವಾಗ್ಮಿಗಳು, ಶಾಂತ ಸ್ವಭಾವದವರು ಆದಂತಹ ಶ್ರೀಯುತ ಎಚ್.ಬಿ. ಚಂದ್ರಶೇಖರ್ ಅವರು ಬೆಂಗಳೂರಿನ ಡಯಟ್ನಲ್ಲಿ ಹಿರಿಯ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಉಪನ್ಯಾಸಕರಾಗಿ, ತರಬೇತುದಾರರಾಗಿ, ಸಂಶೋಧಕರಾಗಿ, ನೀತಿ ನಿರೂಪಕರಾಗಿ ಹೀಗೆ ಇತ್ಯಾದಿಗಳಲ್ಲಿ 35 ವರ್ಷಗಳ ಶೈಕ್ಷಣಿಕ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿದ್ದಾರೆ. ಸಮಾಜಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಂತಹ ಶ್ರೀಯುತರು ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಎಂಬ ವಿಷಯದಲ್ಲಿ M.Ed ಪದವಿಯನ್ನು ಪಡೆದಿದ್ದಾರೆ. ಡಾಕ್ಟರೇಟ್ ಪದವಿಯನ್ನು ಪೂರೈಸಿಕೊಂಡಿದ್ದ ಶ್ರೀಯುತರು 1989ರಲ್ಲಿ PU ಕಾಲೇಜಿನ ಶಿಕ್ಷಣಶಾಸ್ತ್ರದಲ್ಲಿ ಉಪನ್ಯಾಸಕರಾಗಿ ಸೇವೆಗೆ ಸೇರಿಕೊಳ್ತಾರೆ. ಅವರು 1999ರಲ್ಲಿ ಡಯಟ್ನ ಉಪನ್ಯಾಸಕರಾಗಿ 5 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿ ನೀತಿ ಯೋಜನಾ ಘಟಕದಲ್ಲಿ ಅಧ್ಯಾಪಕರಾಗಿ, SSAಯಲ್ಲಿ ಅಂದರೆ ಸರ್ವ ಶಿಕ್ಷಣ ಅಭಿಯಾನದ ಸಹಾಯಕ ನಿರ್ದೇಶಕರಾಗಿ, DSCRTಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ, ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯದಲ್ಲಿರುವ ಅಧಿಕಾರಿಯಾಗಿ ತಮ್ಮ ಅಭೂತಪೂರ್ವವಂತಹ ಸೇವೆಯನ್ನ ಸಲ್ಲಿಸಿರ್ತಾರೆ. ಹಾಗೆ ಶ್ರೀಯುತರು ಪ್ರಕಟಿಸಿದ ಪುಸ್ತಕಗಳು ಕೂಡ ಕಡಿಮೆ ಏನಿಲ್ಲ. ಅಡ್ವಾನ್ಸ್ಡ್ ಎಜುಕೇಶನ್ ಟೆಕ್ನಾಲಜಿ ಅನ್ನುವಂಥದ್ದು, ಇದು ಎಜುಕೇಶನ್ನ ಹ್ಯಾಂಡ್ ಬುಕ್ ಅಂತಲೂ ನಾವು ಕರೀಬಹುದು. ಆಮೇಲೆ ನೆಲನಿಂತ ನೆಲವ ನೀ ಬೆಳಗು, ಈ ಪುಸ್ತಕದ ವಿಶೇಷಣ ಅಂದ್ರೆ ನಮ್ಮ ಆಗಿನ ಶಿಕ್ಷಣ ಸಚಿವರಾದಂತಹ ಶ್ರೀ BC ನಾಗೇಶ್ ಸರ್ ಅವರು ಅದನ್ನ ಬಿಡುಗಡೆ ಮಾಡಿದ್ದು. ಆಮೇಲೆ ಸುಮಾರು 6000ಕ್ಕೂ ಹೆಚ್ಚು SSLC ಮತ್ತು PU ವಿದ್ಯಾರ್ಥಿಗಳಿಗೆ ವಿಜುವಲೈಸೇಷನ್, ಆಮೇಲೆ ನಾವೇನಂತೀವಿ ಅದಕ್ಕೆ ಗೋಲ್ ಸೆಟ್ಟಿಂಗ್, ಹೀಗೆ ವ್ಯಕ್ತಿತ್ವ ವಿಕಸನ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಂತಹ ಕೀರ್ತಿ ಶ್ರೀಯುತರದ್ದಾಗಿದೆ. 2015ರಲ್ಲಿ ಶಿಕ್ಷಕರ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಶಿಕ್ಷಕರ ಶಿಕ್ಷಣ ಮತ್ತು ಪರಿಣಾಮಕಾರಿ ಶಾಲೆಗಳ ನಡುವಿನ ಸಂಬಂಧಗಳು ಎಂಬ ಪ್ರಬಂಧವನ್ನು ಮಂಡಿಸಿದ್ದಾರೆ. DD ಚಂದನ ಮತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ನಮ್ಗೆ ಗೊತ್ತಿರಬಹುದು, ಪ್ರಜಾವಾಣಿಯಲ್ಲಿ ಅಂಕಣ ಕೂಡ ಪ್ರತಿ ವಾರ ಪ್ರತಿ ತಿಂಗಳು ಹೀಗೆ ಬರ್ತಾ ಇರುತ್ತೆ. ಆಮೇಲೆ ಡೆಕ್ಕನ್ ಹೆರಾಲ್ಡ್ನಲ್ಲಿ ಇಂಗ್ಲಿಷ್ನಲ್ಲಿ ಅಂಕಣ ಬರುತ್ತೆ. ಅಂಥ ಎಲ್ಲ ಅಂಕಣಕಾರರಾಗಿ ಶ್ರೀಯುತರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಹದಿಹರೆಯದ ಹುಡುಗಿಯರಿಗಾಗಿ ಕಿಶೋರಿ ಅನ್ನುವಂತಹ ಒಂದು ಕಾರ್ಯಕ್ರಮ ಸರ್ಕಾರದಲ್ಲಿ ಬರ್ತಾ ಇತ್ತು, ಅದನ್ನು ಕೂಡ ಯಶಸ್ವಿಯಾಗಿ ನಡೆಸಿಕೊಂಡಂತಹ ಕೀರ್ತಿ ಶ್ರೀಯುತರದ್ದಾಗಿದೆ. ಮೀನಾ ಕಾರ್ಯಕ್ರಮವನ್ನು ಕೂಡ ಶ್ರೀಯುತರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೀವನ ಕೌಶಲ್ಯಗಳು, ಲಿಂಗ ಸಮಾನತೆ, ಹದಿಹರೆಯದ ಅವಧಿಯಲ್ಲಿ ದೈಹಿಕ ಬದಲಾವಣೆ ಮತ್ತು ಮಾನಸಿಕ ಬದಲಾವಣೆಗಳು, ಅವುಗಳ ನಿರ್ವಹಣೆ, ಮಕ್ಕಳ ಮೇಲಿನ ದೌರ್ಜನ್ಯ, ಮಕ್ಕಳ ಕಳ್ಳ ಸಾಗಾಣಿಕೆ, ಮಕ್ಕಳ ಹಕ್ಕುಗಳು ಎಂಬ ವಿಷಯಗಳ ಮೇಲೆ 3 ದಿನಗಳ ವಸತಿ ಸಹಿತ ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದಾರೆ. ಅಂತಹ ವಿಶೇಷ ವ್ಯಕ್ತಿಗಳು ಇವತ್ತು ಇಂತಹ ನಗುಮುಖದ ಶ್ರೇಷ್ಠ ಸಾಧಕರು ಈ ಅವಧಿಯಲ್ಲಿ ಕಲಿಕೆಯ ವಾತಾವರಣ ಮತ್ತು ಕಲಿಕೆಯ ಮಾಪನ ಎಂಬ ವಿಷಯದ ಮೇಲೆ ಚಿಂತನೆ ಮಾಡಬೇಕೆಂದು ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ 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 ಮೋಕ್ಷಾತ್ಮಾನಂದ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಸ್ನೇಹಿತರು ಮತ್ತು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಮುರಳೀಧರ್ ಸರ್ ಅವರಿಗೆ ನಾವು ನಮಸ್ಕಾರವನ್ನು ಸಲ್ಲಿಸ್ತಾ, ಮತ್ತು ಪರಿಚಯ ಮಾಡಿಕೊಟ್ಟಂತಹ ಶ್ರೀ ಉದಯ ಪಾಟೀಲ್ರವ್ರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ, ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ರಾಮಕೃಷ್ಣಾಶ್ರಮಕ್ಕೆ ನಾನು ಶ್ರೀ ರಾಮಕೃಷ್ಣ ಪರಮಹಂಸರು ಪದೇ ಕರೆಸ್ಕೊಳ್ತಾರೆ ಅಂತ ಸ್ವಾಮಿಗಳು ಹೇಳ್ತಾ ಇರ್ತಾರೆ ನನಗೆ, ವಿನೋದವಾಗಿಯೂ ಮತ್ತು ಅದು ಬಹಳ ಒಂದು ಔಪಚಾರಿಕವಾಗಿ ಅನೌಪಚಾರಿಕವಾಗಿ ಹೇಳ್ತಾ ಇರ್ತಾರೆ. ಹಲವಾರು ಸಾರಿ ಇಲ್ಲಿ ಬರೋ ಸೌಭಾಗ್ಯ ನನಗೆ ಸಿಕ್ಕಿದೆ. ಪ್ರತಿ ಸಾರಿ ಬಂದಾಗಲೂ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರ ಜೊತೆಗೆ ಒಡನಾಡುವಂತಹ, ತಮ್ಮ ಜೊತೆಗೆ ಹಲವಾರು ವಿಷಯಗಳನ್ನು ಚರ್ಚಿಸುವಂತಹ
ನಾನು ತುಂಬ ನನ್ನ ಪರಿಚಯನ ತುಂಬ ಸುದೀರ್ಘವಾಗಿ ಮಾಡಿಕೊಟ್ಟಿದ್ದಾರೆ ಉದಯ ಪಾಟೀಲರು. ಅದಕ್ಕೆ ಆ ತಪ್ಪಿ ನಾನೇ ಕಾರಣ. ಎಷ್ಟೋ ಸಾರಿ ನಿಮ್ಮ ಬಗ್ಗೆ 4 ಲೈನ್ ಬರ್ಕೊಡ್ರಿ ಅಂದರೆ ಸ್ವಲ್ಪ ಜಾಸ್ತಿ ಬರ್ದಿರ್ತೀವಿ ನಾವು. ಅದು ನಮ್ಮನ್ನೆಲ್ಲದು ಬಯೋಡೇಟಾ ಅಂತ ಬರಿತೀವಲ್ಲ, ತುಂಬ ಜಾಸ್ತಿ ಬರ್ದಿರ್ತೀವಿ ನಾವು. ಅದು ಇನ್ನು ಮುಂದೆ ಯಾರನ್ನ ಕೇಳಿದ್ರೆ ನಾನು ಸಂಕ್ಷಿಪ್ತವಾಗಿ ಬರ್ಕೊಡ್ಬೇಕು ಅನ್ನೋದು ಒಂದು ಸಾರಿ ತಪ್ಪು ಮಾಡಿಬಿಟ್ಟು ಅವ್ರ ಹತ್ರ ಇದೆ ಅದು. ಇವಾಗ ಅದನ್ನು ನಾನು ಇಸ್ಕೊಳ್ಳೋದು ಕಷ್ಟ ಇವಾಗ. ಸೊ ಇದನ್ನು ಹೇಳ್ತಾ ಈ ಒಂದು ಬಯೋಡೇಟಾ ಭಯಪಡಿಸೋ ಡೇಟಾ ನಮಗೆ. ಸೊ ಇಷ್ಟನ್ನು ಹೇಳ್ತಾ ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಇಲ್ಲಿ ನನಗೆ ಪರಿಚಿತರು ಇದ್ದಾರೆ, ಚಿದಾನಂದ ಪಾಟೀಲ್ ಇದ್ದಾರೆ, ಸಪ್ನಾ ಅವರಿದ್ದಾರೆ, ಮತ್ತು ತುಂಬ ಜನ ನನಗೆ ಪರಿಚಯ ಇರೋಂಥವ್ರು ಕೆಲವರು ಇದ್ದೀರಿ. ಬಹಳ ಮುಖ್ಯವಾಗಿ ಇವತ್ತು ನಾನೇನು ಈ ನಿನ್ನೆಯಿಂದನೂ ಸಹ ತಮಗೆ ಕಾರ್ಯಾಗಾರ ನಡೆದಿದೆ. ಈ ಒಂದು ವಿಶೇಷವಾದ ಒಂದು ವಾತಾವರಣದಲ್ಲಿ ತಮಗೆ ಮತ್ತು ನನಗೆ ಮತ್ತು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯನೇ ಇದು. ಕೆಲವು ವಿಷಯಗಳನ್ನು ಚಿಂತನೆ ಮಾಡುವಂಥದ್ದು, ಚರ್ಚೆ ಮಾಡುವಂಥದ್ದು. ಈ ಚಿಂತನೆ ಚರ್ಚೆಗಳು ಒಂದು ಹಂತ ಆದರೆ ಈ ವಾತಾವರಣನೇ ಇನ್ನೊಂದು ಹಂತ. ಇದು 50% ಆದರೆ ಅದು 50%, ಅದೇ ಜಾಸ್ತಿ ಇನ್ನೂ. ಸೊ ಅದು ನಮಗೆ ಹೆಚ್ಚು ಪ್ರಭಾವ ಬೀರಿ ಇಲ್ಲಿಂದ ಹೋಗಬೇಕಾದ್ರೆ ತಾವೆಲ್ಲರೂ ಅನೇಕ ವಿಷಯಗಳನ್ನು ಮತ್ತು ಅನೇಕ ಒಳ್ಳೆಯ ಒಂದು ಚಿಂತನೆಗಳ ಜೊತೆಗೆ ಒಂದು ಒಳ್ಳೆಯ ಒಂದು ಮನಸ್ಥಿತಿಯನ್ನು ಹೊತ್ಕೊಂಡು ಹೋಗ್ತೀರಾ ಖಂಡಿತವಾಗ್ಲೂ ಅನ್ನುವಂಥದ್ದು ಹಲವು ಹಿಂದಿನ ತಂಡಗಳನ್ನು ನೋಡಿ ನನ್ನ ಗಮನಕ್ಕೆ ಬಂದಿದೆ. ಸೊ ಈಗ ನಾನು ಚರ್ಚಿಸ್ತಕ್ಕಂಥ ವಿಷಯ ಕಲಿಕೆಯ ವಾತಾವರಣ ಮತ್ತು ಕಲಿಕೆಯ ಮಾಪನ ಅನ್ನುವಂಥದ್ದು. ಸೊ ಇದು 3 ಅಂಶಗಳು ಇಲ್ಲಿದೆ. ಕಲಿಕೆ ಅಂದ್ರೇನು ಮತ್ತು ಕಲಿಕೆಗೆ ಅಗತ್ಯವಾದ ವಾತಾವರಣ ಏನು ಬೇಕು ಮತ್ತು ಕಲಿಕೆಯ ಮಾಪನ. ಸೊ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಾನು ಇದೆಲ್ಲ ತಮಗೆ ಗೊತ್ತಿರೋಂಥ ವಿಷಯನೇ, ನಾನೇನು ಹೊಸದೇನೂ ಹೇಳಲ್ಲ. ಸೊ ಒಂದು ಮಾತಿದೆ, ಇವನ್ ಆಧ್ಯಾತ್ಮಿಕದಲ್ಲೂ ಇದೆ, ನಮ್ಮ ಒಂದು ಮನೋವೈಜ್ಞಾನಿಕವಾಗಿಯೂ ಸಹ ಹೇಳ್ತಾರೆ. ನೋಯಿಂಗ್ ಅನ್ನೋದೇನಿದೆ ಯಾವುದು ಹೊಸದೇನೂ ಇಲ್ಲ, ಎಲ್ಲವೂ ಗೊತ್ತಿರೋವಂಥದ್ದೇ. ಆ ಗೊತ್ತಿರುವುದನ್ನು ಗೊತ್ತುಪಡಿಸಿಕೊಳ್ಳುವಂಥದ್ದೇನಿದೆಯಲ್ಲ ಅದೇ ಒಂದು ಬಹಳ ಮುಖ್ಯವಾಗಿರುವಂಥದ್ದು. ನಮಗೆ ಎಲ್ಲ ಗೊತ್ತಿರುತ್ತೆ, ಅದನ್ನು ಪರಿಚಯ ಆಗುವಂತೆ ಮಾಡುವಂಥದ್ದು. ಅದರ ಕಡೆಗೆ ಇನ್ನೊಂದಷ್ಟು ಗಮನ ಹರಿಸಿ, ಹೌದಲ್ಲ ಇದು ಹೀಗಿದೆಯಲ್ಲ, ಇದಕ್ಕೂ ಇನ್ನೊಂದು ಆಯಾಮ ಇದೆಯಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಅದು ಈ ಒಂದು ಅವಧಿ ಇರಬಹುದು, ಯಾವುದೇ ಅವಧಿ, ಈ 3 ದಿವಸಗಳಲ್ಲಿ ನಡೀತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಅಥವಾ ನಿಮಗೆ ಎಲ್ಲೆಲ್ಲಿ ಒಡನಾಡ್ತಿರೋ ಅವೆಲ್ಲವೂ ಸಹ ಯಶಸ್ವಿ ಆದ ಹಾಗೆ ಅನ್ನುವಂಥದ್ದು. ಇಲ್ಲಿ ತಮಗೆ ನಾನು ಕೇಳ್ಕೊಳ್ಳೋದು, ಈ ಅವಧಿಯಲ್ಲಿ ಸ್ವಲ್ಪ ಹೆಚ್ಚು ನೀವು ನಿಮ್ಮ ಸ್ಪಂದನೆಯನ್ನು ನಾನು ನಿರೀಕ್ಷೆ ಮಾಡ್ತೀನಿ. ನಾನು ಬರೀ ಉಪನ್ಯಾಸ ಕೊಡೋದಕ್ಕಿಂತ ನಿಮ್ಮ ಜೊತೆ ಚರ್ಚೆ ಮಾಡ್ತಾ, ಸಂವಾದ ಮಾಡ್ತಾ ನಾವು ಈ ತರಗತಿಯನ್ನು, ಈ ಒಂದು ಅವಧಿಯನ್ನು ನಡೆಸ್ಕೊಳ್ಳೋಣ. ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಸ್ವಲ್ಪ ಆಲೋಚನೆಯನ್ನು ಮಾಡಿ ಚುಟುಕಾಗಿ ನಿಮ್ಮ ಒಂದು ಸ್ಪಂದನೆಯನ್ನು ಹೇಳ್ತಾ ಹೋದರೆ ಹೆಚ್ಚು ಜನರಿಗೆ ಅವಕಾಶ ಸಿಕ್ಕುತ್ತೆ, ಒಂದಷ್ಟು ಒಳ್ಳೆಯ ಚರ್ಚೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಸೊ ಈಗ 3 ಅಂಶ ಇದೆ. ಇದು ಒಂದು ಕಲಿಕೆ ಅಂತ ಇದೆ, ಕಲಿಕೆಯ ವಾತಾವರಣ ಅಂತಿದೆ ಮತ್ತು ಕಲಿಕೆಯ ಮಾಪನ ಅಂತಿದೆ. ಎಲ್ಲವೂ ಈ 3 ಒಂದಕ್ಕೊಂದು ಸೇರಿಕೊಂಡಿರೋಂಥದ್ದು. ಕಲಿಕೆ ಅಂದರೆ ಏನು ಅಂತ ನಾವು ನೋಡೋಣ. ಕಲಿಕೆ ಅಂದರೆ ಏನು ಹೇಳ್ತೀವಿ ನಾವು? ಜ್ಞಾನವನ್ನು ಅರ್ಜಿಸ್ತಕ್ಕಂಥದ್ದು. ಹೊಸ ಜ್ಞಾನನ ಅರ್ಜಿಸೋದಿರ್ಬೋದು. ಆಮೇಲೆ ಮಕ್ಕಳ ದೃಷ್ಟಿಯಲ್ಲಿ ಹೇಳ್ತಾ ಹೋಗಿ, ನೀವು ಶಾಲಾ ಪರಿಸರ ಅವುಗಳಲ್ಲಿ ಹೇಳ್ತಾ ಹೋಗಿ ಸಹಜವಾಗಿ ನೋಡ್ಬೋದು. ವರ್ತನೆಯಲ್ಲಿನ ಬದಲಾವಣೆ, ಅದು ನಮ್ಮ ಸೈಕಾಲಜಿ ಡೆಫಿನೇಷನ್ ಅಲ್ವಾ? ವರ್ತನೆಯಲ್ಲಿ ಆಗಬೇಕಂತ ಪರಿವರ್ತನೆ ಅಥವಾ ಬದಲಾವಣೆ, ವರ್ತನೆಯಲ್ಲಿ ಪರಿವರ್ತನೆ. ಓಕೆ, ಆಮೇಲೆ ಅಜ್ಞಾನದಿಂದ ಜ್ಞಾನದವರೆಗೆ. ಇದು ಒಂದು TCS ಮತ್ತೆ ಇವೆರಡು ಡೆಫಿನೇಷನ್, ಇದು ಮತ್ತು ಇದು ಇದಕ್ಕೊಂದು ಸ್ವಲ್ಪ ಆಮೇಲೆ ಚರ್ಚೆ ಮಾಡ್ತೀನಿ ನಾನು. ಅಜ್ಞಾನದಿಂದ ಜ್ಞಾನದವರೆಗೆ ಸ್ವಲ್ಪ ನೆನಪಿಟ್ಕೊಂಡು, ಅನುಭವಗಳ ಮೂಲಕ ಶಾಶ್ವತವಾದ ಬದಲಾವಣೆ. ಶಾಶ್ವತವಾದ ಅನುಭವಗಳ ಮೂಲಕ ಶಾಶ್ವತವಾದ ನಿಜನಾ? ಹೌದಾ? ಸಮಟೈಮ್ಸ್ ಶಾಶ್ವತ ಬದಲಾವಣೆ. ಓಕೆ, ಆಮೇಲೆ ಓದು ಬರಹ ಕಲಿಯುವಂಥದ್ದು. ಆಮೇಲೆ ಓದು ಬರಹ 3 R's ಅಂತ ಅಂತಾರಲ್ಲ,
ರೀಡಿಂಗ್, ರೈಟಿಂಗ್, ಅರ್ಥಮೆಟಿಕ್. ಓಕೆ, ಆಮೇಲೆ ಹಲವಾರು ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು, ವಿಷಯವನ್ನು ತಿಳಿಯುವುದು, ನೋಯಿಂಗ್. ಓಕೆ, ತಿಳಿಯುವುದು, ವಿಷಯ ಮಾಹಿತಿ ತಿಳಿಯೋದು. ಆಮೇಲೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥದ್ದು, ಅದು ಸಹ ಕಲಿಕೆನೆ ಅಲ್ವಾ. ಏನೋ ಸಮಸ್ಯೆ ಇರುತ್ತೆ, ಅದಕ್ಕೆ ಪರಿಹಾರ. ಓಕೆ, ಆಮೇಲೆ ಗೊತ್ತಿಲ್ಲದನ್ನ ಗೊತ್ತುಪಡಿಸಿಕೊಳ್ಳುವಂಥದ್ದು, ಗೊತ್ತಿಲ್ಲದನ್ನ ಕಲಿಯುವಂಥದ್ದು, ಗೊತ್ತುಪಡಿಸಿಕೊಳ್ಳೋದು. ಆಮೇಲೆ ನೈಜ ತಿಳುವಳಿಕೆ. ಸಾಕು, ಇಷ್ಟಕ್ಕೆ ನಿಲ್ಸಿರೋಣ. ಇನ್ನೊಂದಷ್ಟು ಬೇಕಾದ್ರೆ ನೀವು ನೈಜ ತಿಳುವಳಿಕೆ ಹೇಳಿದ್ರೆ ವೈಜ್ಞಾನಿಕ ಮನೋಭಾವ. ಸಾಕಿದ್ದು ಲಾಸ್ಟ್ ಇದು. ಮತ್ತೆ ಆಮೇಲೆ ಬರೋಣ. ಮತ್ತೆ ವೈಜ್ಞಾನಿಕ ಮನೋಭಾವ. ಓಕೆ, ಸೊ ಇದು ಕಲಿಕೆ ಅಂದರೆ ಏನು ಅಂತೇಳಿ ಒಂದಷ್ಟು ಪಟ್ಟಿಯನ್ನು ನೀವು ಸೇರಿ ಮಾಡಿದ್ದೀವಿ ನಾವು ಅಲ್ವಾ. ಮಕ್ಕಳ ಒಂದು ವಿಚಾರಕ್ಕೆ ನಾವು ಹೋದರೆ, ಕ್ಲಾಸ್ ರೂಮ್ ಸೆಟ್ಟಿಂಗ್ ಇರ್ಬೋದು, ಅಥವಾ ಮನೆಯಲ್ಲಿ ಇರುವಂಥ ವಾತಾವರಣ ಇರ್ಬೋದು, ತರಗತಿಯ ಸನ್ನಿವೇಶ ಇರ್ಬೋದು, ಮಗು ಕಲಿಯುತ್ತೆ ಏನಾದರೂ ಅಂತಂದಾಗ ಏನು ಅರ್ಥ ಅದು? ಏನೋ ಒಂದು ಹೊಸದನ್ನು ಕಲಿಯುತ್ತೆ ಅಂದಾಗ ಏನದು? ಕಲಿಕೆ, ಮಕ್ಕಳಲ್ಲಿ ಕಲಿಕೆ ಆಗುತ್ತೆ ಅಲ್ವಾ. ನಾವು ಅದನ್ನು ವೀಕ್ಷಣೆ ಮಾಡ್ತೀವಿ. ನಾವು ಮಕ್ಕಳು, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಚಿಕ್ಕ ಮಗು ಇದ್ದಾಗಿಂದಲೂ ಮಕ್ಕಳು ಕಲಿತಾ ಹೋಗ್ತಾರೆ ಅಲ್ವಾ. ಎಷ್ಟೋ ಕಲಿಕೆಗಳು ಹೇಗೆ ಸಂಭವಿಸ್ತವೆ? ನೋಡೋದ್ರ ಮೂಲಕ ಸಂಭವಿಸ್ತವೆ. ಕಲಿಕೆ ಅನ್ನೋದೇನೋ ಹೊಸದೋ ಏನಾದರೂ ಇದೆಯೋ? ಮೇಡಮ್ ಹೇಳಿದ್ರು, ಮೇಡಮ್ ಒಂದು ಹೇಳಿದ್ರು ಅಂತ, ಅಜ್ಞಾನದಿಂದ ಯಾರು ಹೇಳಿದ್ದಾರೆ? ತಾವು ಮೇಡಮ್, ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವಂಥದ್ದೇ ಕಲಿಕೆ ಅಂತೇಳಿ. ನಿಜಕ್ಕೂ ಇದು ಇದೆಯಾ? ಅಜ್ಞಾನ ಇರುತ್ತಾ? ಸೊ ಇಲ್ಲಿ ಕಲಿಕೆ ಅಂತಂದಾಗ, ಮಕ್ಕಳು ಕಲಿತಾರೆ ಅಂದಾಗ ಹೇಗೆ ಕಲಿತಾರೆ ಅವರು? ಕಲಿಯುವ ಒಂದು ಪ್ರಕ್ರಿಯೆ ಏನಿದೆಯಲ್ಲ ನೋಡಿ, ಒಂದು ಸುಮ್ಮನೆ ಜ್ಞಾಪಿಸ್ಕೊಳ್ಳಿ. ಹೊತ್ತು ಮಕ್ಕಳು ಹೇಗೆ ಬೆಳೀತಾರೆ ಅನ್ನೋದನ್ನು ಸುಮ್ಮನೆ ನೀವು ಅವಲೋಕಿಸ್ಕೊಳ್ಳಿ. ನೀವು ಮಕ್ಕಳು ಹುಟ್ಟಿದಾಗ ಹೇಗಿರ್ತಾರೆ, ಎಷ್ಟು ಅಶಕ್ತವಾಗಿರುತ್ತೆ ಮಗು, ಚಿಕ್ಕದಾಗಿರುತ್ತೆ ಮಗು. ಆಮೇಲೆ ಹೇಗೆ ಬೆಳವಣಿಗೆ ಆಗ್ತಾ ಮಗುವಿನ ಬೆಳವಣಿಗೆಯ ಸ್ಥಿತಿಗಳನ್ನು ನೀವು ಗಮನಿಸ್ತಾ ಅವಲೋಕಿಸ್ತಾ ಹೋದಂತೆ ಅದು ಭಾಷೆ ಕಲಿತಾ ಹೋಗುತ್ತೆ ಅಲ್ವಾ. ಭಾಷೆ ಕಲಿಯುತ್ತಲ್ವ ಮಗು. ಅಪ್ಪ ಅನ್ನುತ್ತೆ, ಅಮ್ಮ ಅನ್ನುತ್ತೆ. ಎಲ್ಲ ಟ್ಯೂಷನ್ ಕೊಡ್ತೀವ ನಾವು ಮಕ್ಕಳಿಗೆ. ಅಪ್ಪ ಅನ್ನು ಅಂತ ಹೇಳ್ತೀವ, ಅಮ್ಮ ಅನ್ನ ಸಹಜವಾಗಿ ಯಾರು ಹೇಳಿದ್ದು? ಸಹಜವಾಗಿ ಕಲಿಕೆ. ಸಹಜ, ಸ್ವಾಭಾವಿಕ. ಇನ್ನೊಂದು ಪದನೂ ಹೇಳ್ತಾರಲ್ಲ, ಸ್ವಾಭಾವಿಕ. ಸೊ ಕಲಿಕೆ ಪ್ರಾರಂಭದಲ್ಲಿ ಸಹಜವಾಗಿರುತ್ತೆ, ಸ್ವಾಭಾವಿಕವಾಗಿರುತ್ತೆ. ಇಟ್ಸ್ ನ್ಯಾಚುರಲ್ ಪ್ರೋಸೆಸ್. ಮಾತನಾಡೋದಿರಬಹುದು, ಅಥವಾ ನಡೆದಾಡೋದಿರಬಹುದು. ನಡೆದಾಡೋದನ್ನು ಕಲಿಯುತ್ತೆ ಮಗು ಅಲ್ವಾ. ಬೀಳುತ್ತೆ, ಏಳುತ್ತೆ, ಅದು ನಡೆದಾಡೋದನ್ನು ಕಲಿಯುತ್ತೆ. ಎಷ್ಟೋ ಹೊಸ ವಿಷಯಗಳನ್ನು ಮಗು ಕಲಿತಾ ಹೋಗುತ್ತೆ ಅಲ್ವಾ. ನೀವು ಪ್ರಾರಂಭದಲ್ಲಿ ಹುಟ್ಟಿದ ಮಗು ಹಸುಳೆಯಿಂದ ಇದ್ದಾಗಿರುವಂಥದ್ದು 1 ವರ್ಷದವರೆಗೆ ಎಷ್ಟೆಷ್ಟು ಕಲಿಕೆಗಳಾಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಅದನ್ನು ನಿಮ್ಮ ಅವಲೋಕನದಲ್ಲಿ ತಂದ್ಕೊಳ್ಳಿ. 2 ವರ್ಷದಲ್ಲಿ ಎಷ್ಟು ಕಲಿಯುತ್ತೆ ಅನ್ನೋದನ್ನು ತಂದ್ಕೊಳ್ಳಿ. 3 ವರ್ಷದಲ್ಲಿ ಎಷ್ಟು ಕಲಿಯುತ್ತೆ ಅಂತ ಅಂದ್ಕೊಳ್ಳಿ. ನೀವು ತೊದಲು ಮಾತಿನಿಂದ ಹಿಡಿದು, ಸ್ಪಷ್ಟವಾಗಿ ಮಾತನಾಡೋದ್ರಿಂದ ಹಿಡಿದು, ನಡೆಯುವಂಥದ್ದಿರಬಹುದು, ಅಥವಾ ವಿವರಿಸ್ತಕ್ಕಂಥದ್ದಿರಬಹುದು, ಹೊಸ ವಿಷಯಗಳನ್ನು ಹೇಳುವಂಥದ್ದಿರಬಹುದು, ಕಲ್ಪನೆಯನ್ನು ಮಾಡ್ಕೊಳ್ತಕ್ಕಂಥದ್ದಿರಬಹುದು. ಇದೆಲ್ಲವನ್ನು ಮಗು ಸಹಜವಾಗಿ ಕಲಿಯುತ್ತೆ, ಸ್ವಾಭಾವಿಕವಾಗಿ ಕಲಿಯುತ್ತೆ. ಸಹಜ, ಸ್ವಾಭಾವಿಕ. ಸೊ ಈ ಸಹಜ ಸ್ವಾಭಾವಿಕ ಕಲಿಕೆ ಏನಿದೆಯಲ್ಲ, ಈ ಒಂದು ಸಹಜ ಸ್ವಾಭಾವಿಕ ಕಲಿಕೆ ಹಂತದಲ್ಲಿ ಯಾವ ರೀತಿಯಲ್ಲಿ ಅದು ಜರುಗುತ್ತೆ ಅನ್ನುವಂಥದ್ದು, ಹೊಸದನ್ನು ಸಹ ಹೇಳ್ಕೊಟ್ಟಂಥದ್ದು ಕಲಿಕೆ ಬೇರೆ ಇದೆ. ಇದು ಸಹಜ ಕಲಿಕೆ, ಸ್ವಾಭಾವಿಕ ಕಲಿಕೆ. ನೋಡಿ, ಈಜುವುದನ್ನು ಕೆಲವು ಪ್ರಾಣಿಗಳು ಅವೇ ಕಲಿಬಿಡ್ತಾವೆ, ಆದರೆ ಮನುಷ್ಯನಿಗೆ ಹೇಳ್ಕೊಡ್ಬೇಕಾಗತ್ತೆ. ಆದರೆ ಕೆಲವು ಜನಾಂಗಗಳಿಗೆ ಸಮುದ್ರದ ಹತ್ರನೇ ಇರೋಂಥ ಜನಾಂಗಗಳು, ಅಲ್ಲಿ ಆ ಒಂದು ದ್ವೀಪಗಳಲ್ಲಿರ್ತಕ್ಕಂಥ ಜನಾಂಗಗಳಿಗೆ, ಆ ಮಕ್ಕಳಿಗೆ, ಆ ಸಂಸ್ಕೃತಿಗೆ ನೀವು ಈಜೋದನ್ನು ಹೇಳ್ಕೊಡೋದು ಬೇಕಿಲ್ಲ. ಕೆಲವು ಗುಡ್ಡಗಾಡು ಪ್ರದೇಶದ ಟ್ರೈಬಲ್ಸ್ ಏನಿದಾರಲ್ಲ, ಬುಡಕಟ್ಟು ಜನಾಂಗದವರಿಗೆ ಮರ ಹತ್ತೋದನ್ನು ಹೇಳ್ಕೊಡ್ಬೇಕಾಗಿಲ್ಲ. ಆ ಸಹಜವಾಗಿ ಮರನ ಹತ್ತು ಬಿಡ್ತಾರೆ ಅವರು. ನಮ್ಮ ನಗರದಲ್ಲಿ ಇರೋಂಥವ್ರಿಗೆ ನೀವು ಅದಕ್ಕೊಂದು ತರಬೇತಿನೇ ಕೊಡಬೇಕಾಗತ್ತೆ. ಯಾವುದಕ್ಕೆ? ಮರ ಹತ್ತೋದು ಹೇಗೆ ಅಂತ.
ಸೊ ಇಲ್ಲಿ ಏನಾಯ್ತು, ಇವಾಗ ಕೆಲವರಿಗೆ ಕೆಲವು ಸಹಜ, ಇನ್ನು ಕೆಲವರಿಗೆ ಅದೇ ಸಹಜ, ಅದೇ ಮನುಷ್ಯರಿಗೇ ಸಹಜ ಇರುವಂಥ ಕೃತಕ ಆಗತ್ತದು. ಸೊ ಇಲ್ಲಿ ಕಲಿಕೆ ಅನ್ನುವುದು ಸಹಜವಾಗಿಯೂ ಜರುಗುತ್ತೆ, ಸ್ವಾಭಾವಿಕವಾಗಿಯೂ ಜರುಗುತ್ತೆ, ಅದನ್ನು ಅರ್ಜಿಸುವಂಥದ್ದು ಇದೆ. ಅರ್ಜಿಸುವ ಮೂಲಕ ಕಲಿಕೆ, ಅಕ್ವೈರ್ಡ್, ಅರ್ಜಿಸುವುದು. ಸೊ ನೋಡಿ, ಎರಡಕ್ಕೂ ವ್ಯತ್ಯಾಸ ಇದೆ. ಒಂದು ಸಹಜ ಸ್ವಾಭಾವಿಕವಾಗಿ ಕಲಿಯುವಂಥದ್ದು ಕೆಲವಾದರೆ, ಕೆಲವೊಂದು ಅರ್ಜಿಸುವಂಥದ್ದು ಅಂದರೆ ಅಕ್ವೈರಿಂಗ್. ಈ ಅಕ್ವೈರಿಂಗ್ ಪ್ರೋಸೆಸ್ಸಲ್ಲಿ, ಅರ್ಜಿಸುವ ಪ್ರಕ್ರಿಯೆಯಲ್ಲಿ ಯಾರಾದರೂ ಒಬ್ರು ಕೊಡೋರು ಆಗಬಹುದು. ಕೆಲವು ಸಾರಿ ಹೇಳ್ಕೊಡೋದು, ಇದನ್ನು ಹೀಗೆ ಮಾಡು, ಇದನ್ನು ಹೀಗೆ ಮಾಡು ಅಂತ ಹೇಳ್ಕೊಡುವಂಥದ್ದು ಇರ್ಬೋದು. ಈಜುವುದನ್ನು ಕಲಿಸ್ಬೇಕು ಮಗುವಿಗೆ ಅಂದರೆ, ಆ ಮಗುವಿಗೆ ಕಲಿಸ್ಬೇಕಾದ್ರೆ ನೋಡು, ನೀರೊಳಗೆ ಬಿದ್ದ ಮೇಲೆ ನೀನು ನೀರನ್ನು ಹಿಂದೆ ತಳ್ಳಬೇಕು, ಬಲಯುತವಾಗಿ ಮುಂದಕ್ಕೆ ನೀನು ಕಾಲನ್ನು ಬಡಿಬೇಕು, ಚಲಿಸ್ತಿರ್ಬೇಕು. ಸೊ ಇದನ್ನು ಅರ್ಜಿಸುವ ಕಲಿಕೆಯಲ್ಲಿ ಒಬ್ಬರು ಬಾಹ್ಯ ವ್ಯಕ್ತಿ ಅದನ್ನು ಹೇಳಿಕೊಡುವಂತಹ ಸಂದರ್ಭ ಬರಬಹುದು. ಅದು ಶಿಕ್ಷಕರಾಗಬಹುದು ಅಥವಾ ಪೋಷಕರು. ಪ್ರಾರಂಭದ ಹಂತದಲ್ಲಿ, ಮಗುವಿನ ಬೆಳವಣಿಗೆ ಹಂತದಲ್ಲಿ ಪೋಷಕರು ಹೇಳ್ಕೊಡ್ತಾರೆ. ಆಮೇಲೆ ತರಗತಿಯ ಸನ್ನಿವೇಶಗಳಲ್ಲಿ ಶಿಕ್ಷಕರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಈಜೋದು ನಿಮ್ಮೊಂದು ಉದಾಹರಣೆಯನ್ನು ಆಗಿ ಹೇಳಿದೆ. ಆದರೆ ಇಲ್ಲಿ ಈಜುವುದನ್ನು ಉದಾಹರಣೆ ತಗೊಂಡಾಗ ಏನೇ ಸೈದ್ಧಾಂತಿಕವಾಗಿ ನಾವು ಹೇಳಿದ್ರು, ಹೀಗೆ ಮಾಡಬೇಕು, ಬಹಳ ಸುಲಭ, ನನಗೆ ಈಜು ಬರುತ್ತೆ ಅಂದ್ಕೊಳ್ಳಿ, ನನಗೆ ಬರಲ್ಲ. ಈಜು ಬರ್ತಕ್ಕಂಥವ್ರು ಬರದೇ ಇರೋರಿಗೆ ಇಟ್ಸ್ ವೆರಿ ಸಿಂಪಲ್. ಮಗುಗೆ ಹೇಳ್ತಾರೆ, ನೀನೇನು ನೀರಲ್ಲಿ ಬಿದ್ದುಬಿಟ್ಟು ಸುಮ್ಮನೆ ನೀರನ್ನು ಹಿಂದಕ್ಕೆ ತಳ್ಳಬೇಕು, ಕಾಲನ್ನು ಚಲಿಸ್ತಿರ್ಬೇಕು, ನೀನು ಸರಾಗವಾಗಿ ಮುಂದಕ್ಕೆ ಹೋಗ್ತೀಯಾ, ಕಲಿಬೋದಾ? ಆಗತ್ತಾ? ಹೆದರುತ್ತೆ. ಆಮೇಲೆ ಈಜುವುದು ಹೇಗೆ ಕಲಿಯುತ್ತೆ ಮಗು? ಎಷ್ಟೇ ಸೈದ್ಧಾಂತಿಕವಾಗಿ ನೀವು ಹೇಳಿದ್ರು, ಅದಕ್ಕೆ ಎಷ್ಟೇ ಟ್ಯುಟೋರಿಯಲ್ ಅನ್ನು ನೀವು ಕೊಟ್ಟರು, ಎಷ್ಟೇ ವಿಡಿಯೋಗಳನ್ನು ತೋರಿಸಿದ್ರು, ನೇರವಾಗಿ ನೀರೊಳಗೆ ಬೀಳ್ಬೇಕು, ಪ್ರಾಯೋಗಿಕವಾಗಿ ಬೀಳ್ಬೇಕು, ಬಿದ್ದು ಪ್ರಯತ್ನ ಪಡಬೇಕು. ಆಮೇಲೆ ಅದು ಕಲಿಕೆ ಆಗುತ್ತೆ. ಒಂದಷ್ಟು ಸೈಕಲ್ ಸವಾರಿನೂ ಹಾಗೇನೆ, ತುಂಬ ಸರಳ. ನೀವು ಸೈಕಲ್ ಸವಾರಿ ಅಂತ ಸೈಕಲ್ ಸವಾರಿ ಮಾಡೋನು ಹೇಳಿದ್ರೆ, ಬರದೇ ಇರೋನಿಗೆ ಅವನು ಹಿಂಗೆ ನೋಡ್ತಾ ಇರ್ತಾನೆ. ಅವನು ಹೌದಾ ಆಯಿತು ಅಂತ ಹತ್ತಿದಾಗ ಎಷ್ಟು ಭಯ ಬರುತ್ತೆ, ಬೀಳ್ತಾರೆ, ಹೇಳ್ತಾರೆ, ಕಾಲು ತರಚು ಗಾಯ ಆಗುತ್ತೆ, ಆಮೇಲೆ ಸರಾಗ ಆಗ್ಬಿಡುತ್ತೆ. ಅವಾಗ ಬರ್ತಾ ಬರ್ತಾ ಕೈಯನ್ನು ಬಿಟ್ಟು, ಒಂದು ಕೈ ಬಿಟ್ಟು ಓಡಿಸ್ತಾರೆ, ಆಮೇಲೆ ಎರಡು ಕೈ ಬಿಟ್ಟು ಓಡಿಸ್ತಾರೆ, ಆಮೇಲೆ ವೀಲೇ ಮಾಡ್ತಾರೆ ಹುಡುಗರು. ಅದರಲ್ಲಿ ಯಾರೋ ಇಬ್ಬರು ಹುಡುಗರು ಯಾವುದೋ ಡಿಸ್ಟ್ರಿಕ್ಟಲ್ಲಿ ಹುಡುಗರು ವೀಲೇ ಮಾಡೋಕ್ಕೆ ಸತ್ತೋಗಿದ್ದಾರೆ. ಸೊ ಅದು ಅಂದರೆ ಅದೊಂದು ಮೋಜಾಗಿ ಅದನ್ನೊಂದು ರೀತಿ ಆ ಒಂದು ಸಾಹಸನೇ ಬೇಕು ಅಂತ ಹೊರಟಾಗ ಅದು ಬೇರೆ ಬೇರೆ ಥರ ಆಗುತ್ತೆ. ಸೊ ಇದು ಕಲಿಕೆ ಅನ್ನುವಂಥದ್ದು ಸಹಜ ಸ್ವಾಭಾವಿಕವಾಗಿರೋಂಥದ್ದು. ಅರ್ಜಿಸುವುದು ಆಗಬೇಕಾಗತ್ತೆ. ಅದಕ್ಕೊಬ್ಬರು ಮಾರ್ಗದರ್ಶಕರು ಬೇಕಾಗಬಹುದು, ಬೋಧಿಸುವವ್ರು ಬೇಕಾಗಬಹುದು, ನಿರ್ದೇಶನ ಕೊಡೋರು ಬೇಕಾಗಬಹುದು, ಬೆಂಬಲಿಸುವಂಥವ್ರು ಬೇಕಾಗಬಹುದು. ಸೊ ಇದು ಕಲಿಕೆಯ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಸಹಜವಾಗಿ ಆಗುವಂಥದ್ದು. ಸೊ ಮಕ್ಕಳು ಹೇಗೆ ಕಲಿತಾರೆ ಅಬ್ಸರ್ವ್ ಮಾಡಿದ್ದೀರಾ? ಯಾರಾದ್ರು ಹೇಳ್ತೀರಾ? ಹೌ ಚಿಲ್ಡ್ರನ್ ಲರ್ನ್. ಕಲಿಕೆಗೆ ಏನು ಬೇಕಾಗುತ್ತೆ? ಮಕ್ಕಳು ಕಲಿಬೇಕಾದ್ರೆ ಹೇಗೆ ಕಲಿತಾರೆ? ಅಬ್ಸರ್ವೇಷನ್. ಯಾರು ಹೇಳಿದ್ದು? ಅಬ್ಸರ್ವೇಷನ್. ವೆರಿ ಗುಡ್. ಅಬ್ಸರ್ವೇಷನ್, ವೀಕ್ಷಣೆ. ಆಮೇಲೆ ಬೇರೆಯವ್ರನ್ನ ನೋಡಿದ್ರೆ ವೀಕ್ಷಣೆ, ಆಮೇಲೆ ಅನುಕರಣೆ. ಆಮೇಲೆ ಅದಕ್ಕೆ ಏನು ಗುಣ ಬೇಕು? ಅದಕ್ಕೆ ಇದು ಈ ವೀಕ್ಷಣೆ ಅಂತ ಹೇಳಿದ್ರೆ, ಅನುಕರಣೆ ಅಂತ ಹೇಳಿದ್ರೆ, ಇದ್ರ ಹಿಂದಿನ ಯಾವ ಗುಣ ಮಗುವುದು ವೀಕ್ಷಣೆ ಮಾಡುತ್ತೆ? ಆಸಕ್ತಿ. ಆಮೇಲೆ ಅಭಿರುಚಿ ಅಷ್ಟಲ್ಲ, ಆಯ್ತು, ನೀವು ಹೇಳಿದ್ರೆ ಬರ್ತಿರ್ತೀನಿ ನಾನು. ಅಭಿರುಚಿ, ಆಮೇಲೆ ಅವಶ್ಯಕತೆ, ಆಮೇಲೆ ಇದು ಇನ್ನೂ ನೀವು ಬರಲಿಲ್ಲ, ಬಹಳ ಇಂಪಾರ್ಟೆಂಟ್. ಅನಿವಾರ್ಯತೆ, ಅವಶ್ಯಕತೆ, ಎರಡು ಒಂದೇ ಬಂತು ಹತ್ರ. ಕುತೂಹಲ. ಯಾರು ಹೇಳಿದ್ದು? ವೆರಿ ಗುಡ್. ಕುತೂಹಲ ನೋಡಿ, ಅದು ಬರಲಿಲ್ಲ ನೀವು. ಯಾಕೆ ವೀಕ್ಷಣೆ ಮಾಡುತ್ತೆ ಮಗು? ಯಾಕೆ ವೀಕ್ಷಣೆ ಮಾಡಿ? ಈ ವೀಕ್ಷಣೆ ಮಾಡೋದಕ್ಕೆ ಕಾರಣ ಏನು? ಕುತೂಹಲ. ಇದು ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಕುತೂಹಲ. ಆಮೇಲೆ ಒತ್ತಡ. ನಾವು ಸೃಷ್ಟಿ ಮಾಡೋದು, ಒತ್ತಡ ಸೃಷ್ಟಿ ಮಾಡೋದು ನಾವು. ಕೆಲವೊಂದು ವಿಷಯಗಳನ್ನ ಕಲಿಲೇಬೇಕು ಅನ್ನೋ ಒತ್ತಡ ಸಿಗ್ತಿರ್ತಾರಲ್ಲ, ಅವಾಗೂ ಕೂಡ
ಇಲ್ಲ ನೀವು ಅದಕ್ಕೆ ಹೋಗ್ಬೇಡಿ. ನಾನು ಈ ಪ್ರಕ್ರಿಯೆ ಬನ್ನಿ. ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ನಾವು ಕ್ಲಾಸ್ ರೂಮಲ್ಲಿ ಕಲಿಸೋದು ಒತ್ತಡ ಮಾಡಿ ಕಲ್ಸಕ್ಕೆ ಹೋಗ್ತೀವಿ ನಾವು, ಅದು ಬಿಡೋಣ, ಅದು ಆಮೇಲೆ ಬರ್ತೀನಿ ನಾನು. ಅದಕ್ಕೆ ಸಹಜ ಸ್ವಾಭಾವಿಕ ಕಲಿಕೆ ಬಗ್ಗೆ ಮಾತಾಡ್ತೀನಿ ನಾನು. ಸಹಜ ಸ್ವಾಭಾವಿಕ ಕಲಿಕೆಗಳು ಕೆಲವು ಅರ್ಜಿಸುವ ಪ್ರಕ್ರಿಯೆಗಳು ಸಹ. ಈವನ್ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಸವಾರಿ ಮಾಡೋದು ಸಹ ಈ ಕುತೂಹಲದ ಒಂದು ಭಾಗನೇ ಆಗಿರುತ್ತೆ. ಕೆಲವು ಸಹ ಸಾಹಸದ ಪ್ರವೃತ್ತಿನೂ ಇರುತ್ತೆ, ಕೆಲವು ಸ್ವಲ್ಪ ಮಟ್ಟಿಗೆ ಅದು ಇರುತ್ತೆ, ಅಡ್ವೆಂಚರಸ್ ನೇಚರ್ ಇರುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದಿದೆ, ಹೇಳಲಿಲ್ಲ ನೀವು. ಮಕ್ಕಳು ಕಲಿಯುವ ಗುಣ, ಕಲಿಯಲಿಕ್ಕೆ ಬೇಕಾಗಿರುವಂತಹ ಗುಣ ಏನಿದೆಯಲ್ಲ ಒಂದು, ಹಾಂ ಅಲ್ಲಲ್ಲ ಗುಣ, ಆ ಕ್ವಾಲಿಟಿ, ಹಂಬಲ. ಯಾರು ಹಂಬಲ? ಆಮೇಲೆ ಇನ್ನೊಂದು ಬರ್ತಾ ಇಲ್ಲ, ಭಾಳ ಇಂಪಾರ್ಟೆಂಟ್ ಬರ್ತಾ ಇಲ್ಲ, ಕುತೂಹಲ, ತುಡಿತಾ ಇರುತ್ತೆ, ಏನೋ ಒಂದು ಮಾಡಬೇಕು, ನೋಡ್ತಲೇ ಇರುತ್ತೆ, ಆಸಕ್ತಿ ಇರುತ್ತೆ. ಆ ಒಂದು ಬಹಳ ಮುಖ್ಯವಾಗಿ ಶೋಧನೆ ಇರುತ್ತೆ. ಶೋಧನೆ, ಎಂಕ್ವೈರಿ. ಹೋಗ್ತೀರಾ? ಶೋಧನೆ. ಚಿಕ್ಕ ಮಗುವಿಗೆ ಕೊಡಿ ನೀವು ಒಂದೇನೋ ಕೊಡಿ, ಎಲ್ಲ ಬಿಡಿಸಿ ಹಾಕ್ಬಿಡುತ್ತೆ, ಹುಡುಕುತ್ತೆ. ಇಟ್ಸ್ ಎ ಗ್ರೇಟೆಸ್ಟ್ ಸೈಂಟಿಸ್ಟ್. ಚೈಲ್ಡ್ ಈಸ್ ಗ್ರೇಟೆಸ್ಟ್ ಸೈಂಟಿಸ್ಟ್. ಮಗು ಒಂದು ದೊಡ್ಡ ವಿಜ್ಞಾನಿ. ಮಣ್ಣನ್ನು ಬಾಯಲ್ಲಿ ಇಟ್ಕೊಳ್ಳುತ್ತೆ, ಯಾಕೆಂದರೆ ಅದು ಕಲಿಯುವ ವಿಧಾನ. ಬಾಯಲ್ಲಿಟ್ಕೊಂಡು ಸ್ಪರ್ಶದ ಮೂಲಕ, ರುಚಿ ನೋಡುವುದರ ಮೂಲಕ ಆ ವಸ್ತುವಿನ ಗುಣವನ್ನು ತಿಳಿಯುವ ಪ್ರಯತ್ನ ಮಗುದದು. ನೋಡುತ್ತೆ, ಎಳೆಯುತ್ತೆ, ಮಾಡುತ್ತೆ, ಮುಟ್ಟುತ್ತೆ, ನೋಡುತ್ತೆ, ಗಮನಿಸುತ್ತೆ. ಆ ಒಂದು ಆಶ್ಚರ್ಯ, ವಂಡರ್ ಇರುತ್ತದು, ಕುತೂಹಲ, ಆ ವಂಡರ್ನೆಸ್ ಇರುತ್ತದು. ಆ ವಂಡರ್ ಕಣ್ಣು ಬೆರಗಾಗುವಂತೆ ನೋಡುತ್ತದು, ಕಣ್ಣು ಅರಳಿಸಿ ನೋಡುತ್ತೆ. ಪಕ್ಷಿ ಹಾರಿದ್ರೆ ಹಿಂಗೆ ನೋಡುತ್ತೆ, ಹೂವನ್ನು ಇಷ್ಟು ಚೆನ್ನಾಗಿ ನೋಡುತ್ತೆ, ಎಳೆಯುತ್ತೆ. ಸ್ವಲ್ಪ ದೊಡ್ಡದಾದ್ಮೇಲೆ ಇರುತ್ತದು. ನೀವು ಆ್ಯಸ್ ದ ಚೈಲ್ಡ್ ಪ್ರೋಗ್ರೆಸಸ್ ಅದೆಲ್ಲ ಗುಣಗಳು ಹಾಗೇ ಬೆಳೀತಾ ಇರುತ್ತೆ. ಅವು ಯಾವತ್ತೂ ಕಮ್ಮಿ ಆಗ್ತಾ ಹೋಗಿರಲ್ಲ, ಸ್ವರೂಪ ಬೇರೆ ಆಗ್ತಾ ಹೋಗಿರುತ್ತೆ ಅದು. ಶಾಲೆ ಬಂದಮೇಲೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಈ ಕುತೂಹಲ ಮತ್ತು ಶೋಧನೆಯ ಒಂದು ಏನಿದೆ, ಆ ಶೋಧನೆ, ಹುಡುಕಾಟ, ತಡಕಾಟ, ಶೋಧಿಸುವಂಥದ್ದು, ಅವುಗಳ ಮೂಲಕನೇ ವಿಚಾರಿಸುವಂತಹ, ವಿಮರ್ಶನೆ ಮಾಡುವಂತಹ ಗುಣಗಳು ಬೆಳೀತಾ ಹೋಗುತ್ತೆ. ಕಲಿಕೆಯ ಭಾಗ ಇವೆಲ್ಲ, ಸಹಜವಾಗಿ ಆಗುವಂತಹ ಭಾಗ ಅನ್ನುವಂಥದ್ದು. ಪ್ರಶ್ನೆಯನ್ನು ಮಾಡ್ತಾರೆ, ಅನ್ವೇಷಿಸ್ತಾರೆ. ಪ್ರಶ್ನೆ ನೋಡಿ, ಆ ಕುತೂಹಲ, ಶೋಧನೆ, ಸಾಹಸದ ಜೊತೆಗೆ ಪ್ರಶ್ನೆಗಳು ಇರ್ತವೆ. ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ. ತಾರ್ಕಿಕವಾಗಿ ಆಲೋಚನೆ ಮಾಡ್ತಾರೆ. ನಮ್ಮ ಪ್ರಕಾರ ತರ್ಕ ಇಲ್ಲ ಅಂತ ಅಂದ್ಕೊತೀವಿ ನಾವು, ಆದರೆ ಆ ತಾರ್ಕಿಕ ಆಲೋಚನೆಗೆ ತಲುಪಲಿಕ್ಕೆ ಬರುವಂತಹ ಅತಾರ್ಕಿಕ ಪ್ರಶ್ನೆಗಳಿರ್ತಾವೆ. ಇಲ್ಲಾಜಿಕಲ್ ಅನ್ಸುತ್ತೆ ನಮಗವು. ದೋಸ್ ಕ್ವಶನ್ಸ್ ವಿಚ್ ಆರ್ ಪೋಸ್ಡ್ ಬೈ ಚಿಲ್ಡ್ರನ್ ಸೀಮ್ಸ್ ಟು ಬಿ ಇಲ್ಲಾಜಿಕಲ್, ಬಟ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಲಾಜಿಕ್. ಯಾಕಂದರೆ ಅದು ಕಟ್ಟಿಕೊಳ್ಳುವ ಪ್ರಯತ್ನ, ಜ್ಞಾನವನ್ನು, ಕಲಿಕೆಯನ್ನು, ಮಾಹಿತಿಯನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನ, ಅದರ ಮೇಲೇ ಕಲಿಕೆ ಆಗ್ತಾ ಹೋಗುತ್ತದೆ. ಈ ಶೋಧನೆ, ಈ ವೀಕ್ಷಣೆ, ಕುತೂಹಲ, ಪ್ರಶ್ನಿಸುವಿಕೆ, ಹುಡುಕಾಟ, ತಡಕಾಟ, ಇವುಗಳ ಮೂಲಕನೇ ಹೊಸದನ್ನು ಎಕ್ಸ್ಪ್ಲೋರ್ ಮಾಡುವಂಥದ್ದು, ಹೊಸದನ್ನು ಹುಡುಕುವಂಥದ್ದು. ಅದು ಏನೋ ಒಂದು ಪ್ರಪಂಚವನ್ನು ಎಕ್ಸ್ಪ್ಲೋರ್ ಮಾಡುತ್ತೆ ಮಗು. ನಮಗೆ ಕಾಣದೇ ಇರೋ ಪ್ರಪಂಚ ಅದು. ನಾವು ಚಿಕ್ಕವರಿದ್ದ ಕಂಡಿರ್ತೀವಿ, ಆದರೆ ಈಗ ಅದು ಕಾಣಲ್ಲ. ಅದನ್ನು ನಮ್ಗೆ ಅರ್ಥನೂ ಆಗಲ್ಲ. ಅವಾಗ ಏನು ಮಾಡ್ತೀವಿ ನಾವು? ಮಕ್ಕಳನ್ನು ಸಪ್ರೆಸ್ ಮಾಡ್ತೀವಿ ನಾವು. ಯಾಕಂದರೆ ಆ ಒಂದು ಎಕ್ಸ್ಪ್ಲೋರ್ ಮಾಡುವ ಗುಣ ಇದೆಯಲ್ಲ. ಎಕ್ಸ್ಪ್ಲೋರ್ ಅನ್ನೋ ಕನ್ನಡ ಏನು? ವಿಸ್ತರಣೆ ಅಲ್ಲ, ಅಭಿವ್ಯಕ್ತಿ ಅಲ್ಲ. ಕರೆಕ್ಟ್ ಎಕ್ಸ್ಪ್ಲೋರ್ ಅನ್ನಲಿಕ್ಕೆ ಏನೋ ಒಂದು ಹೊಸದನ್ನು ನಾವು ಅನ್ವೇಷಣೆ, ಎಂಕ್ವೈರಿ, ಶೋಧನೆ ಇದೆಲ್ಲ ಬರುತ್ತೆ, ಅನ್ವೇಷಣೆ ಬರುತ್ತೆ. ಅಭಿಪ್ರೇರಣೆ ಅಲ್ಲ, ಅಭಿಪ್ರೇರಣೆ. ಸೊ ಈ ಮೋಟಿವೇಶನ್ ಅಲ್ಲ, ಈ ಎಕ್ಸ್ಪ್ಲೋರಿಂಗ್ ಅಂದರೆ ಹೊಸದನ್ನು, ಹೊಸ ರೀತಿಯಾಗಿರ್ತಕ್ಕಂಥ ಒಂದು ಜಗತ್ತನ್ನು, ವಿಚಾರವನ್ನು ಹುಡುಕಾಡುವಂಥದ್ದು ಮಾನಸಿಕವಾಗಿ. ಸೊ ಇದು ಹೆಕ್ಕಿ ತೆಗೆಯುವಂಥದ್ದು. ಹೆಕ್ಕಿ ತೆಗೆಯೋದ್ರೆ ಏನಾಗುತ್ತದು? ಹೆಕ್ಕಿ ತೆಗಿತೀವಿ, ಎಕ್ಸ್ಪ್ಲೋರಲ್ಲಿ ಏನಾಗುತ್ತೆ ಕೇಳಿಸ್ಕೊಳ್ಳಿ, ಸಿಗುತ್ತೆ ಅಂತಲ್ಲ. ನಮ್ಮದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಒಂದು ಇದಿದೆ, ಒಂದು ಸ್ಲೋಗನ್ ಇದೆ, ಒಂದು ಕರ್ನಾಟಕ ಹಲವು ಜಗತ್ತು ಅಂತಲೇ ಇದೆ ಅಲ್ವಾ? ಸೊ ಅದು ಅಂದರೆ ನಾವು ಕರ್ನಾಟಕನ ಎಕ್ಸ್ಪ್ಲೋರೇ ಮಾಡಿರಲ್ಲ. ಎಲ್ಲೋ ನಮ್ದು ಯಾವುದೋ ಒಂದು, ನೀವು ಬೆಂಗಳೂರಲ್ಲೋ, ನೀವು ಬೆಳಗಾಮಲ್ಲೋ,
ಬಾಗಲಕೋಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಇದ್ದಿರ್ಬೋದು. ಕರ್ನಾಟಕ ಏನೋ ಅಂತ ಗೊತ್ತಿರಲ್ಲ. ಎಕ್ಸ್ಪ್ಲೋರಿಂಗ್ ಅಂದಾಗ ಹುಡುಕೊಂಡು ಹೊರಟೋದಾಗಲೇ ಗೊತ್ತಾಗುತ್ತದು, ಕರ್ನಾಟಕ ಇಷ್ಟೆಲ್ಲ ಇದೆಯಾ, ವಾಟ್ ಅ ವಂಡರ್ಫುಲ್ ಸ್ಟೇಟ್, ಇಂತಹ ಒಂದು ಅದ್ಭುತವಾದ ಒಂದು ಜಗತ್ತು ನಮ್ಮ ಕರ್ನಾಟಕದಲ್ಲೇ ಇದೆ. ಎಲ್ಲೋ ಈ ರಾಜ್ಯನ ಸರಿಯಾಗಿ ನೋಡಿದಲ್ಲೇ ಯಾವುದೋ ವಿದೇಶಕ್ಕೆ ಹೋಗೋಂಥವ್ರು ಭಾಳ ಜನ ಇದ್ದೀವಿ ನಾವು. ರಾಜ್ಯ ಬಿಟ್ಟು ರಾಜ್ಯನೇ ನೋಡಿರಲ್ಲ ನಾವು. ಮೊದಲು ನಮ್ಮ ರಾಜ್ಯನೇ ನಾವು ರಾಜ್ಯ ಯಾಕೆ, ನಮ್ಮ ಜಿಲ್ಲೆನೇ, ನಮ್ಮೂರೇ ನೋಡಿರಲ್ಲ. ನಮ್ಮೂರಿನ ಪಕ್ಕದಲ್ಲಿ ಯಾವುದೋ ಗುಡ್ಡ ಇರುತ್ತೆ, ಅದನ್ನೇ ನಾನು ಹೋಗಿರಲ್ಲ. ಯಾರೋ ಒಬ್ಬರು ಎಲ್ಲಿಂದನೋ ಬಂದಿರ್ತಾರೆ ಅವರು, ಇಲ್ಲೊಂದಿದೆ, ಹೌದಾ, ನಾನು 25 ವರ್ಷ ಅಲ್ಲೇ ಇದ್ದೀನಿ, ನನಗೆ ಗೊತ್ತಿಲ್ಲ ಅಂತ. ಯಾಕಂದರೆ ನಮ್ಮ ಶೋಧನೆ ಸತ್ತೋಗಿರುತ್ತೆ ನಮ್ಮದು. ನಮ್ಮ ಎಕ್ಸ್ಪ್ಲೋರಿಂಗ್ ವರ್ಲ್ಡ್ ಏನಿದೆಯಲ್ಲ, ಆ ಒಂದು ಮನೋಭಾವ, ಆ ಸಾಹಸ ಪ್ರವೃತ್ತಿ, ಆ ಒಂದು ಮನಸ್ಸು ದೊಡ್ಡವರಾಗ್ತಾ ಆಗ್ತಾ 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 ನಾವು ಅದನ್ನು ಕಳ್ಕೊಂಡಿರ್ತೀವಿ ಅನ್ನೋ. ಸೊ ಈಗ ಮತ್ತೆ ಬರೋಣ, ಈ ಕಲಿಕೆ ಒಂದಿದಕ್ಕೆ ಕಲಿಬೇಕಾದ್ರೆ ಏನು ಬೇಕು? ಸೊ ನಾವು ಹೇಳಿದ್ವಿ, ಕಲಿಕೆ ಸಹಜವಾಗಿ ಆಗುತ್ತೆ, ಸ್ವಾಭಾವಿಕವಾಗಿ ಆಗುತ್ತೆ. ಕೆಲವೊಂದು ಅರ್ಜಿಸುವಂಥದ್ದು ಪ್ರಯತ್ನಪೂರ್ವಕವಾದ ಕಲಿಕೆಗಳು ಇದೆ. ಕಲಿಕೆ ಅನ್ನುವಂಥದ್ದು ಸಹಜವಾಗಿ ಹೇಗಾಗುತ್ತೋ, ಸಂತಸದಾಯಕವಾಗಿ ಹೇಗಾಗುತ್ತೋ, ಅದ್ರ ಹಿಂದೆ ನೋವಿನ, ಇಟ್ಸ್ ಆಲ್ಸೋ ಪೇನ್ಫುಲ್ ಪ್ರೋಸೆಸ್ ಅಂತಲೂ ಹೇಳ್ತಾರೆ. ಕಲಿಕೆ ಅನ್ನುವಂಥದ್ದು ಒಂದು ಸ್ವಲ್ಪ ಮಟ್ಟಿಗೆ ಆ ಒಂದು ಫೇಸ್ ಏನಿದೆಯಲ್ಲ, ಆ ಒಂದು ಘಟ್ಟ ಏನಿದೆಯಲ್ಲ, ಅದನ್ನು ಹಾದು ಹೋಗಬೇಕಾದ್ರೆ ಒಂದು ಸ್ವಲ್ಪ ನೋವು, ಬಿಕ್ಕಟ್ಟು, ಕಾನ್ಫ್ಲಿಕ್ಟ್, ಒಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತಲ್ಲ. ಅದನ್ನು ದಾಟಿ ಆ ಕಡೆ ಹೋದ್ಮೇಲೆ ಆ ಟೆನ್ಷನ್ ಇರಲ್ಲ. ಸೈಕಲ್ ಸವಾರಿ ಮಾಡುವಂತಹ ಕಲಿಯುವಂತಹ ಘಟ್ಟ ಇದೆಯಲ್ಲ, ಆ ಫೇಸ್, ಅದಕ್ಕೆ ದಾಟಿ ಹೋಗಬೇಕಾದ್ರೆ ಅಲ್ಲಿ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಕಾನ್ಫ್ಲಿಕ್ಟ್ ಇರುತ್ತೆ, ಪೇಯ್ನ್ ಇರುತ್ತೆ. ಅಲ್ಲಿ ಅದನ್ನು ಸ್ವಲ್ಪ ದಾಟೋಗ್ಬಿಟ್ರೆ ಅಲ್ಲಾಗಲೇ ಆರಾಮಿರುತ್ತೆ. ಆಗಲೇ ಕಲ್ತ್ಬಿಟ್ಟಾಗ ಆಹ್ಲಾದಕರ. ಎಲ್ಲ ಕಲಿಕೆಗಳು ಹಾಗೇನೆ. ಹೊಸ ಕಲಿಕೆಗಳು ಎಷ್ಟೋ ಸಾರಿ ಆ ಒಂದು ಎಕ್ಸ್ಪ್ಲೋರಿಂಗು ಅಥವಾ ಆ ಕುತೂಹಲ, ಶೋಧನೆಯ ಆ ಗುಣ ಸಹಜವಾಗಿರುವಂಥದ್ದು ಈ ನೋವಿಗೋಸ್ಕರ ಎಷ್ಟೋ ಸಾರಿ ಕಲೀಲಿಕ್ಕೆ ಹೋಗಲ್ಲ. ಸ್ವಲ್ಪ ನೋವಿದೆಯಲ್ಲ, ಯಾವುದು ಪ್ರಯತ್ನಶೀಲರಾಗಿ ಅದನ್ನು ಕೂತು ಅಥವಾ ಅದರಲ್ಲಿ ನಾವು ತೊಡಗಿಸಿಕೊಂಡು ಆ ಬಿಕ್ಕಟ್ಟು, ಆ ನೋವು, ಆ ಒಂದು ಸ್ಟ್ರೆಸ್ಸು, ಒಂದು ಟೆನ್ಷನನ್ನು ಒಳಪಡಬೇಕಲ್ಲ. ನಾವು ದೊಡ್ಡರಿರ್ಬೋದು, ಚಿಕ್ಕರಿರ್ಬೋದು. ಆ ಒಂದು ನೋವು ನಮಗೆ ಬೇಡ ಅಂತೇಳಿ, ನೋವಿನ ಹಿಂದೆ ಸಿಹಿ ಇರುತ್ತಲ್ಲಿ, ಅದೇ ಕಲಿಕೆ. ಕಲಿತಾದ್ಮೇಲೆ ಸಿಗೋಂಥ ಸಿಹಿ ಏನಿದೆಯಲ್ಲ, ಇಟ್ಸ್ ತುಂಬ ಒಳ್ಳೆಯ ಸಿಹಿ. ಅದು ಒಂದು ಬೆಟ್ಟ ಇರುತ್ತೆ, ಅಂಜನಾದ್ರಿ ಬೆಟ್ಟ, ಹೋಗಿದ್ದೀರಾ? 500-600 ಮೆಟ್ಲಿದೆ. ಅದನ್ನು ಸಹಜವಾಗಿ ಹತ್ತಿ ಹೋಗ್ತೀವಿ ನಾವು. ಸ್ವಲ್ಪ ವಯಸ್ಸಾದಮೇಲೆ ಆಗೋದಿಲ್ಲ. ಹತ್ತಬೇಕಾದ್ರೆಲ್ಲ ಕಷ್ಟ ಇದ್ದು ತುಂಬ ಮೇಲೆ ಹೋದ್ಮೇಲೆ ಖುಷಿ, ಕಲ್ತ್ವಲ್ಲ, ನಾವು ಓದ್ವಲ್ಲಪ್ಪ, ನಾವು ವಿ ಅಚೀವ್ಡ್ ದಿಸ್, ಇದಾಯಿತು ಅಂತೇಳಿ. ಹೊಸ ಮೊಬೈಲ್ ತೊಗೊಂಡಿರ್ತೀರಿ, ಯಾವುದೋ ಒಂದು ಅಪ್ಲಿಕೇಶನ್ ಬರಲ್ಲ, ನೀವೇ ಮಾಡೋಕ್ಕೆ ಹೋಗ್ತೀರಿ, ಭಯ. ಮಗ ಬಂದು ಹೇಳ್ಕೊಡ್ತಾನೆ, ಮಗನೋ ಮಗಳೋ, ಕಲ್ತೀರಿ, ನೀವೇ ಮಾಡ್ತೀರಿ. ಕಲ್ತ ಮೇಲೆ ಖುಷಿ ಇರುತ್ತೆ. ಆ ಒಂದು ಇಮೇಲ್ ಗೊತ್ತಿಲ್ಲ ನಿಮಗೆ, ಅಟ್ಯಾಚ್ಮೆಂಟ್ ಹೇಗೆ ಮಾಡಬೇಕು ಗೊತ್ತಿಲ್ಲ, ಮಾಡಬೇಕಾದ್ರೆ ನಿಮಗೆ ಕಷ್ಟ. ಅದು ಎಲ್ಲಿದೆ ಅಟ್ಯಾಚ್ ಮಾಡಬೇಕು, ಆ ಫೈಲು ಲ್ಯಾಪ್ಟಾಪಲ್ಲಿ ಎಲ್ಲಿದೆ ಅಂತ ಹುಡುಕಿ ಅದನ್ನು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡೋದನ್ನು ಫಸ್ಟ್ ಟೈಮ್ ಕಲ್ತ್ರಿ ನೀವೇ ಹುಡುಕಾಡಿ ಕಲ್ತಿರ್ಬೋದು ಅಥವಾ ಯಾರೇ ಹೇಳ್ಕೊಟ್ಟಿರ್ಬೋದು. ಕಳಿಸಿದ ಮೇಲೆ ನಿಮಗೆ ಎಷ್ಟೋ ಸಾರಿ ಕಳಿಸಿದ್ದೀವಿ ಅಂತ ಹೇಳ್ತೀರ, ಅಟ್ಯಾಚ್ಮೆಂಟ್ ಹೋಗೇ ಇರಲ್ಲ ಅಲ್ವಾ? ಫೈಲ್ ಅಟ್ಯಾಚ್ ಮಾಡಿ ಕಳಿಸಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ, ನಾವು ಕಳಿಸಿರಲ್ಲ. ಯಾಕಂದರೆ ಕಲಿಕೆ ಆಗಿಲ್ಲ. ಅವಮಾನಗಳು ಆಗುತ್ತೆ ಎಷ್ಟೋ ಸಾರಿ. ಕಲಿಬೇಕಾದ್ರೆ ಅವಮಾನಗಳು, ನೋವಾಗುತ್ತೆ, ಬಿಕ್ಕಟ್ಟು ಉಂಟಾಗುತ್ತೆ, ಸ್ಟ್ರೆಸ್ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ. ಹೇಗೆ ಸಹಜ, ಸ್ವಾಭಾವಿಕ, ಸಂತಸದಾಯಕ, ಆನಂದದಾಯಕನೋ, ಕಲಿಕೆ ಅನ್ನುವಂಥದ್ದು ಅರ್ಜಿಸುವ ಪ್ರಕ್ರಿಯೆಯಲ್ಲಿ ಸ್ವಯಂ ಅರ್ಜನೆ ಮಾಡ್ಬೋದು, ಅಥವಾ ಒತ್ತಡದ ಮೂಲಕ, ಅಥವಾ ಬೇರೆಯವರ ಒಂದು ಪ್ರೇರಣೆ ಮೂಲಕ, ನಿರ್ದೇಶನದ ಮೂಲಕ ಕಲಿಬಹುದು. ಆದರೆ ಅಲ್ಲೊಂದು ಒತ್ತಡ, ಅಲ್ಲೊಂದು ನೋವಿನ ಒಂದು ಘಟ್ಟವನ್ನು ದಾಟಿ ಹೋದಾಗ ಅಲ್ಲಿ ಕಲಿಕೆ ಆಗುತ್ತೆ ಅನ್ನುವಂಥದ್ದು. ಸೊ ಈ ಪ್ರಕ್ರಿಯೆ ಏನಿದೆಯಲ್ಲ, ಈ ಪ್ರಕ್ರಿಯೆ ಏನಿದೆ ಅದು ಹೇಗಾಗತ್ತೆ, ಕಲಿಕಾ ಪ್ರಕ್ರಿಯೆ ಹೇಗಾಗುತ್ತೆ, ಹೌ ದ ಲರ್ನಿಂಗ್ ಟೇಕ್ಸ್ ಪ್ಲೇಸ್ ಯಾವ್ದು ಹೇಳ್ತೀರಾ? ಏನು ಬೇಕು ಕಲಿಕೆ ಆಗಲಿಕ್ಕೆ, ಏನು ಬಹಳ ಮುಖ್ಯವಾಗಿರುವಂಥದ್ದು ಯಾವುದು, ಎಲ್ಲಾಗುತ್ತೆ ಕಲಿಕೆ ಆಗುವಂಥದ್ದು ಎಲ್ಲಿ? ದೇಹದ ಯಾವ ಭಾಗದಲ್ಲಿ ಕಲಿಕೆ ಆಗುತ್ತೆ? ದೇಹದ, ನಾನು ನಿಮ್ಗೆ ಹಿಂಟ್ ಕೊಟ್ಟೆ ಹೇಳಿಸ್ತಿದ್ದೀನಿ. ಕಲಿಕೆ ಆಗುವಂತಹ ಭಾಗ ಎಲ್ಲಿ? ಹಾಂ, ಮನಸ್ಸಿನಲ್ಲಾಗತ್ತಾ? ಇಲ್ಲಾಗತ್ತಾ? ಹೃದಯದಲ್ಲಾಗತ್ತಾ? ಪಂಚೇಂದ್ರಿಯಗಳಲ್ಲಾಗತ್ತಾ? ಹಾಂ,
ಪಂಚೇಂದ್ರಿಯಗಳು ಯಾವುದು ಕನೆಕ್ಟ್ ಆಗಿದೆ? ಪಂಚೇಂದ್ರಿಯಗಳು ಇದಾವೆ ಅಂತ ಹೆಂಗೆ ಗೊತ್ತಾಗತ್ತೆ? ಇಲ್ಲ, ನಾನು ಇದನ್ನು ಎತ್ತುತ್ತೀನಪ್ಪ, ಇದನ್ನು ಸ್ಪರ್ಶ ಮಾಡ್ತೀನಿ, ನಾನು ಹೆಂಗೆ ಗೊತ್ತಾಗತ್ತೆ ನನಗೆ? ಯಾವುದ್ರ ಮೂಲಕ ಗೊತ್ತಾಗತ್ತೆ? ಹಾಂ, ಆಲಿಸೋದ್ರ ಮೂಲಕ ಗೊತ್ತಾಗತ್ತೆ. ಆಮೇಲೆ ಸ್ಪರ್ಶದ ಮೂಲಕ ಗೊತ್ತಾಗುತ್ತೆ. ಒಬ್ಬೊಬ್ರು ಹೇಳ್ತಾ ಹೋಗ್ರಿ, ಎಲ್ಲರೂ ಚಿಂತನೆ ಮಾಡೋಣ. ನಾನು ಆವಾಗಲೇ ಹೇಳಿದ್ದೀನ, ನರವ್ಯೂಹ ಮೂಲಕ. ಯಾರು ಹೇಳಿದ್ದು? ನರವ್ಯೂಹ ಯಾವುದು ಕನೆಕ್ಟ್ ಆಗಿರುತ್ತೆ? ಸೊ ಕಲಿಕೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಬ್ರೈನ್. ನಮ್ಮ ಮೆದುಳು ಏನಿದೆಯಲ್ಲ, ಕಲಿಕೆಗೆ ಬಹಳ ಮುಖ್ಯವಾಗಿ ಅವಶ್ಯವಾಗಿರುವಂಥದ್ದು, ಬಹಳ ಪ್ರಮುಖವಾದ ಪಾತ್ರ ಕಲಿಕೆಯಲ್ಲಿ ವಹಿಸ್ತಕ್ಕಂಥದ್ದು ಯಾವುದು ಅಂದರೆ ನಮ್ಮ ಮೆದುಳು. ಈ ಮೆದುಳು ಏನಿದೆ, ಯಾರಾದರೂ ಹೇಳ್ತೀರಾ ಮೆದುಳಿನ ವಿಶೇಷತೆ ಬಗ್ಗೆ? ಯಾರಾದ್ರೂ ಕಲಿಕೆಯಲ್ಲಿ ಇರಬಹುದು, ಮೆದುಳಿನ ವಿಶೇಷತೆ ಬಗ್ಗೆ ಯಾರಾದರೂ ಹೇಳ್ತೀರಾ? ಜೀವಶಾಸ್ತ್ರದ ಶಿಕ್ಷಕರು, ವಿದ್ಯಾರ್ಥಿಗಳು ಅಂದೆ. ಯಾಕೆ ಹೇಳಿದೆ? ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ, ನಿಜವಾದ ವಿದ್ಯಾರ್ಥಿಗಳಾಗಿದ್ದರೆ ಹೇಳಬೇಕು. ಎಲೆಕ್ಟ್ರಿಕ್ ಇಂಪಲ್ಸ್. ಓಕೆ, ಮೆದುಳು ಯಾವುದರಿಂದ ಆಗಿದೆ? ಒಳಗಡೆ ಏನು ಬಹಳ ಮುಖ್ಯವಾಗಿರೋವಂಥದ್ದು ಯಾವುದು ಮೆದುಳಿನಲ್ಲಿ? ನ್ಯೂರಾನ್ಸ್. ಎಷ್ಟು ನ್ಯೂರಾನ್ಸ್ ಇರುತ್ತೆ? ಸಾಕಷ್ಟು ಇರುತ್ತೆ. ಚೆನ್ನಾಗತ್ತೆ. ಸಾಕಷ್ಟು ಅಂದಾಗ ಎಷ್ಟು ಬೇಕಾದ್ರೆ ಆಗ್ಬೋದು ಅದು. ಸೊ ಕ್ರೋರ್ಸ್ ಟುಗೆದರ್. ಕೆಲವರು 8.25 ಕೋಟಿ ಅಂತಾರೆ, ಕೆಲವರು ಇಟ್ಸ್ ಮೋರ್ ದ್ಯಾನ್ ಕ್ರೋರ್ಸ್, 10-15 ಕ್ರೋರ್ಸ್ ಮೇಲೆ ನ್ಯೂರಾನ್ಸ್ ಇದೆ. ನ್ಯೂರಾನ್ಗಳು ಕೋಟ್ಯಾಂತರ ನ್ಯೂರಾನ್ಗಳು ಅಷ್ಟೇ ಅಣ್ಣ. ಯಾಕಂದರೆ ಆ ನಂಬರ್ಸಲ್ಲಿ ಒಬ್ಬೊಬ್ಬರು ವಿಜ್ಞಾನಿಗಳು ಒಂದೊಂದು ನಂಬರ್ಗಳನ್ನ, ಸಂಖ್ಯೆಗಳನ್ನ ಹೇಳ್ಬೋದು. ಕೋಟಿಗಟ್ಟಲೆ ನ್ಯೂರಾನ್ಸ್, ಕೋಟ್ಯಾಂತರ ನ್ಯೂರಾನ್ಗಳಿದ್ದಾವೆ. ಈ ನ್ಯೂರಾನ್ಗಳು ಇನ್ನೊಂದಕ್ಕೆ ಕನೆಕ್ಟ್ ಆಗಿರ್ತವೆ. ಯಾವುದು ಕನೆಕ್ಟ್ ಆಗಿರುತ್ತೆ? ಇನ್ನೊಂದಕ್ಕೆ ಸಂಪರ್ಕ ಆಗಿರುತ್ತೆ. ಡೆಂಡ್ರೈಟ್ಸ್. ನ್ಯೂರಾನ್ಗಳು ಡೆಂಡ್ರೈಟ್ಗಳಿಗೆ ಕನೆಕ್ಟ್ ಆಗಿರುತ್ತೆ. ಅವು ಸಹ ಒಂದೊಂದು ನ್ಯೂರಾನ್ಗೆ ಸಾವಿರಾರು ಡೆಂಡ್ರೈಟ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಹೀಗೆ ಈ ಕನೆಕ್ಷನ್, ಸಂಪರ್ಕ ಏನಿದೆಯಲ್ಲ, ಅದೊಂದು ಜಾಲ. ಈಗ ನೋಡ್ತಿರಲ್ಲ ನೀವು, ವೆಬ್ ಇರುತ್ತೆ, ನೆಟ್ವರ್ಕಿಂಗ್. ಆ ಒಂದು ಸಂಪರ್ಕ ಜಾಲ ಹಿಂಗೆ. ಸೊ ಅದೊಂದು ಸಂಕೀರ್ಣವಾದ ಜಾಲ ಮೆದುಳಿನಲ್ಲಿ. ಅದೊಂದು ಬೃಹತ್ತಾದ ಜಾಲ. ಒಬ್ಬೊಬ್ಬರ ಮೆದುಳಿನಲ್ಲಿರುವಂತಹ ಅದನ್ನು ನಾವು ಇದು ಮಾಡಿದ್ರೆ ಅದೆಷ್ಟೋ ಸಾವಿರಾರು ಮೈಲಿಗಳಷ್ಟು ಆ ಜಾಲ ಹರಡ್ಬೋದು. ಅದನ್ನು ಅಷ್ಟು ಚಿಕ್ಕದಾದ ಮೆದುಳಿನಲ್ಲಿ ಅಷ್ಟು ದೊಡ್ಡದಾದ ವ್ಯೂಹ ಹರಡ್ಕೊಂಡಿರುತ್ತೆ. ಸೊ ಈ ಕಲಿಕೆಯಲ್ಲಿ ಪಂಚೇಂದ್ರಿಯಗಳು ಅಂತ ಹೇಳಿದ್ರಿ ನೀವು, ನಿಜ. ಕಲಿಕೆಯಲ್ಲಿ ಪಂಚೇಂದ್ರಿಯಗಳ ಮೂಲಕ. ಪಂಚೇಂದ್ರಿಯಗಳು ಯಾವ ಮೂಲಕ ಆಗುತ್ತೆ? ಮೆದುಳಿಗೆ ಸಂಪರ್ಕ ಆಗಿ ನರವ್ಯೂಹ ವ್ಯವಸ್ಥೆಯ ಮೂಲಕ ಅಲ್ಲೋಗೇನೆ, ಪ್ರತಿಯೊಂದು ಅಲ್ಲೋಗೆ ಬರಬೇಕು. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಕೇಂದ್ರ ನರವ್ಯೂಹ ವ್ಯವಸ್ಥೆ. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಈ ಇಂಪಲ್ಸಸ್ ಅಂತ ನಾವೇನಂತೇವೆ, ಯಾವುದು ನ್ಯೂರಲಾಜಿಕಲ್ ಆದ ಒಂದು ಇಂಪಲ್ಸಸ್ ಏನಿದೆ. ಸಪೋಸ್ ಏನೋ ಒಂದು ತೊಗೋಬೇಕು, ನಾವು ತೊಗೋಬೇಕು ಅಂದಾಗ ಆ ಒಂದು ನರವ್ಯೂಹ ವ್ಯವಸ್ಥೆ ಅಲ್ಲಿ ನಮ್ಮ ಕೈಗೆ ನಿರ್ದೇಶನವನ್ನು ಕೊಡುತ್ತೆ. ಆಗ ನಾವು ಅದನ್ನು ತೊಗೊಳ್ತೇವೆ. ಅದು ಸ್ಪರ್ಶ ಮಾಡಿದಾಗ ಬಿಸಿ ಇದೆ ಅನ್ನುವಂಥ ಅನುಭವ ಇಲ್ಲಿಂದ ಇಲ್ಲಿವರೆಗೂ ಪಾಸಾಗಿ ಅದು ಬಿಸಿಯ ಅನುಭವವನ್ನು, ಯಾಕಂದರೆ ನಮ್ಮ ಮೆದುಳಿನಲ್ಲಿ ಪ್ರತಿಯೊಂದಕ್ಕೂ ಕೆಲವು ಜಾಗ ಇದೆ. ಪ್ರತಿಯೊಂದು ಅನುಭವಗಳಿಗೂ ಕೆಲವು ಸಪ್ರೇಟಾಗಿ ಏನು ಮಾಡಿರಲ್ಲ. ಅದು ಇದಿಲ್ಲಿದು ಅಂತೇಳಿ ಅಲ್ಲಿ ಒಂದು ವ್ಯವಸ್ಥೆ ಹೆಂಗಿರುತ್ತೆ. ಅತ್ಯದ್ಭುತವಾದ ಅಂಗ ಯಾವುದಾದ್ರೂ ಇದ್ದರೆ, ಮನುಷ್ಯನಲ್ಲಿರುವಂಥ ಎಲ್ಲ ಅಂಗಗಳು ಅತ್ಯದ್ಭುತನೇ. ಆದರೆ ಬಹಳ ಅಗಾಧವಾಗಿರುವಂಥದ್ದು ಅದಿಲ್ಲದೆ ನಡೆಯೋದೇ ಇಲ್ಲ ಅನ್ನುವಂಥದ್ದು ಯಾವುದು ಅಂದರೆ ಮೆದುಳು. ಯಾವುದಾದ್ರೂ ಅಲ್ಲಿ ಕೆಲವು ಕ್ರಿಯೆಗಳು ನಡೀಲಿಲ್ಲ ಅಂದರೆ ನಿಮಗೆ ಕೆಲವರಿಗೆಲ್ಲ ಮರವಿನ ಇದು ಬಂದ್ಬಿಡುತ್ತೆ, ಕಾಯಿಲೆ ಬರುತ್ತೆ, ವಿಸ್ಮೃತಿ ಬಂದ್ಬಿಡುತ್ತೆ 60 ವರ್ಷ 70 ವರ್ಷಕ್ಕೇ. ಸೊ ಅವ್ರಿಗೆ ಅವರು ಮನೆ ಎಲ್ಲಿದೆ, ಮನೆ ಬಿಟ್ಟು ಹೊರಟೋದ್ರೆ ಅವ್ರ ಮನೆ ಎಲ್ಲಿದೆ ಅಂತಲೇ ಸ್ವಲ್ಪ ಸುಮ್ಮನೆ ಯೋಚನೆ ಮಾಡಿದ್ರೆ. ಈಗ ನೀವು ನಿಮ್ಮ ಮನೆಯಿಂದ ಬಂದಿದ್ದೀರಿ, ನಿಮ್ಮ ಮನೆ ಇದು ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ರೆ, ಮರ್ತೋಯ್ತು ಅಂದರೆ ನಿಮ್ಮ ಮನೆ ಎಲ್ಲಿದೆ ಅಂತ ಆಶ್ರಮದಲ್ಲೇ ಇರಬೇಕು. ಆ ಥರ
ನೋಡಿ, ಒಂದು ಸರಳವಾಗಿರೋಂಥದ್ದು. ಎಷ್ಟೋ ಸಾರಿ ನಮಗೆ ಈ ರೀತಿಯಲ್ಲಿ ಆಗುತ್ತೆ. ಕೆಲವರು ಯಜಮಾನರುಗಳು ಅವರು ಮನೆ ಬಿಟ್ಟು ಹೋಗಿರ್ತಾರೆ, ಅದು ಯಾವುದೋ ಮನೆ, ಬೇರೆ ಮನೆ, ಅವ್ರಿಗೆ ಗೊತ್ತಾಗಲ್ಲ, ಮರ್ತೋಗ್ಬಿಟ್ಟಿರುತ್ತೆ, ಬೇರೆ ಮನೆ ಹೋಗ್ತಿರ್ತಾರೆ ಅವರು. ಸೊ ಇದು ಅಂದರೆ ಯಾವುದೋ ಒಂದು ಮೆದುಳಿನ ಒಂದು ಸಕ್ರಿಯವಾಗಿರಲ್ಲ ಅದು. ಸೊ ಅಂದರೆ ಆವಾಗ ಕಲಿಕೆಗೆ ಎಲ್ಲ ಕಲ್ತಿದ್ದಾರೆ ಅವರು. ಯಾಕಂದರೆ ಅವ್ರು ಯಾವುದು ಎಷ್ಟು ದೊಡ್ಡ ಆಫೀಸರ್ ಆಗಿದ್ರು, ಎಷ್ಟು ದೊಡ್ಡ ಬಿಸ್ನೆಸ್ ಮಾಡಿದ್ರು, ಆದರೆ ಆ ಮೆದುಳಿನ ಆ ಭಾಗದಲ್ಲಿ ನಿಷ್ಕ್ರಿಯ ಆದಾಗ, ಅಥವಾ ಅದು ತನ್ನ ಶಕ್ತಿ ಕಳ್ಕೊಂಡಾಗ, ಅದರ ಕ್ರಿಯಾಶೀಲತೆ ಅದು ಹಾಳಾದಾಗ, ಆಗ ಮನುಷ್ಯ ಅಸಹಾಯಕ ಆಗ್ತಾನೆ ಅನ್ನುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ನೋಡಿದಾಗ ಮಕ್ಕಳಿಗೂ ಇರಬಹುದು, ದೊಡ್ಡವರು ಇರಬಹುದು, ಕಲಿಕೆಗೆ ಮೆದುಳು ಏನಿದೆಯಲ್ಲ, ಆ ಮೆದುಳಿನಲ್ಲಿರುವಂತಹ ಜಾಲ ಏನಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ ಅನ್ನುವಂಥದ್ದು. ಎರಡನೇದು ಕಲಿಕೆ ಅಂದರೆ, ಇಲ್ಲಿ ಮೇಡಮ್ ಹೇಳಿದ್ರು, ಇದಕ್ಕೆ ಬರ್ತೀನಿ ನಾನು, ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವಂಥದ್ದು ಕಲಿಕೆ ಅಂತ. ಇದು ಒಂದೊಂದ್ಸಾರಿ ನಮಗೆ ಇದು ನೀವು ಇದನ್ನು ಈ ಸ್ಟೇಟ್ಮೆಂಟ್ಗೆ ನೀವು ಕೈ ಎತ್ತಿ ಹೇಳ್ಬೇಕು. ಇವಾಗ ಭಾಳ ಸರಿ ನಾವು ಟೀಚರ್ಸು ಅಥವಾ ಭಾಷಣದಲ್ಲಿ ನಮ್ಮ ಕ್ಲಾಸಲ್ಲೂ ಅಥವಾ ಯಾರಿಗಾದ್ರೂ ಹೇಳಬೇಕಾದ್ರೂ ಹೇಳ್ತಿರ್ತೀವಿ ನಾವು, ಮಕ್ಕಳ ಮನಸ್ಸನ್ನುವುದು ಅದೊಂದು ಸ್ವಚ್ಛವಾದ ಸ್ಲೇಟ್ ಇದ್ದಾಗೆ, ಅದನ್ನು ಏನು ಬೇಕಾದರೂ ನಾವು ಅದನ್ನು ಬರೀಬಹುದು. ಇದು ನಾನು ಸ್ಟೇಟ್ಮೆಂಟ್ ಇವಾಗ ಮಾಡಿದ್ದೀನಿ. ಈ ಸ್ಟೇಟ್ಮೆಂಟ್ ಸರಿ ಅನ್ನೋರು ಕೈ ಎತ್ತಬೇಕು. ಈ ಸ್ಟೇಟ್ಮೆಂಟ್ ಸರಿ ಅನ್ನೋರು ಕೈ ಎತ್ತಬೇಕು. ಸರಿ ಅಲ್ಲ ಅನ್ನೋರು ಯಾರ್ಯಾರು ಕೈ ಎತ್ತಿಲ್ಲ ಅವರು ಅಂತ. ಮಕ್ಕಳ ಮನಸ್ಸು ಅಥವಾ ಇದನ್ನೊಂದು ಖಾಲಿ ಸ್ಲೇಟ್ ಇದ್ದಾಗೆ, ಹಾಳೆ ಇದ್ದಾಗೆ, ಅದರಲ್ಲಿ ಏನು ಬೇಕಾದ್ರೂ ಬರೀಬೋದು. ಇನ್ನು ಭಾಳ ಸರಿ ನೀವೆಲ್ಲ ನಿಮ್ಮಲ್ಲಿ ಭಾಳ ಜನ ಹೇಳಿದ್ರೆ ಇವಾಗ ಕೈ ಎತ್ತಕ್ಕೆ ಹಿಂಜರಿತಾ ಇದ್ದೀರಾ. ಸ್ಲೇಟಾ, ಖಾಲಿ ಸ್ಲೇಟಾ? ಹೆಂಗೆ ಹೇಳ್ತೀರಿ? ಯಾಕಲ್ಲ? ಎರಡಕ್ಕೂ ಕೇಳ್ತೀನಿ. ಹೌದು ಅಂದರೆ ಯಾಕೆ ಹೌದು ಅಂತೀನಿ, ಅಲ್ಲ ಅಂದ್ರೆ ಯಾಕಲ್ಲ? ಎಲ್ಲ ಒಳಗಿರುತ್ತಾ? ಮತ್ತು ಹಂಗಾದ್ರೆ ಸ್ಕೂಲಲ್ಲಿ ಮೇಷ್ಟಾಗಿ ಕೇಳ್ಕೊಡ್ಬೇಕು. ಓದು ಬರಹ ಮಾತ್ರ ಇರಲ್ಲ, ಉಳಿದೆಲ್ಲ ಇರುತ್ತೆ. ಸೂಕ್ತ ರೀತಿಯಲ್ಲಿ ಇರಲ್ಲ, ಸೂಕ್ತವಾಗಿರುತ್ತೆ. ಓಕೆ. ಹಾಂ. ಸ್ವಾಮಿ ವಿವೇಕಾನಂದರ ಸ್ಟೇಟ್ಮೆಂಟ್ ಓದಿದ್ರಿ ನೀವು, ಎಜುಕೇಶನ್ ನೆನಪಿರೋದಕ್ಕೆ ನಾವು ಖುಷಿ ಪಡ್ತಾ ಇದ್ದೀವಿ. ಅಲ್ಲ, ಇಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಇಲ್ಲಿ ಇದು ಖಾಲಿ ಸ್ಲೇಟ್ ಇನ್ನೂ ಕೆಲವರು ಇರ್ತಾರೆ. ಅಲ್ಲ, ಇದು ಹೇಗೆ ಅಂತ ಇದಕ್ಕೆ ನೀವು ಅಲ್ಲ ಅಂದರೆ ಮತ್ತು ಹಂಗಾದ್ರೆ ಸರಿ ಯಾವುದು ಅಂತ ಹೇಳಬೇಕು. ಕ್ಲೀನ್ ಸ್ಲೇಟ್ ಅಲ್ಲ ಅಂದರೆ ಈ ಮತ್ತೇನದು? ಓಕೆ, ಸರಿ. ಅಲ್ಲ, ಇಲ್ಲಿ ಅನ್ಕವರಿಂಗ್ ಸರಿ, ಅದು ಒಪ್ಕೊಂತೀನಿ ನಾನು. ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನನ್ನ ಪ್ರಶ್ನೆ ಏನು? ಮಕ್ಕಳ ಮನಸ್ಸು ಖಾಲಿ ಸ್ಲೇಟ್ ಅಂತ ಕೆಲವರು ಹೇಳ್ತಿರ್ತಾರೆ. ಅವ್ರನ್ನ ಮುದ್ದೆ ಇದ್ದಂಗೆ ಅದನ್ನು ಹೆಂಗೆ ಬೇಕು ಹಂಗೆ ನಾವು ಪರಿವರ್ತನೆ ಹೇಳ್ತಿರಲ್ಲ, ನೀವೆಲ್ಲ ಹೇಳ್ತಿರಲ್ಲ, ನಿಜಾನ ಮಾಡ್ಬೋದಾ? ಸರ್, ಖಾಲಿ ಸ್ಲೇಟ್ ಅಂದ್ರೆ ಇವಾಗ ಸಂಗೀತ ಆಸಕ್ತಿ ಇರ್ತದ್ರಿ. ನಾವು ಸಂಗೀತ ಕಲಿಸಿದ್ರು ಅವ್ರು ಕಲ್ಕೊಳ್ತಾನೆ, ಬೇರೆ ನೋಡು ಅನ್ಕೊಳ್ಳೆ ಮಾಡ್ಕೊಂಡು. ಹಂಗಾಗಿ ಅದು ಖಾಲಿ ಸ್ಲೇಟ್ ಅಲ್ಲ, ಆಲ್ರೆಡಿ ಒಳಗಡೆ ಇದೆ. ಏನ್ ಬೇಕಾದ್ರೂ ಹೊರಗೆ ಹಾಕೊಳ್ಳುತ್ತ ಕಲಿಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಕೋಬಹುದು ಅಂತ ನನಗೆ. ಇಲ್ಲ, ನಮ್ಗೆ ಹೆಂಗ್ ಗೊತ್ತಾ, ಇದು ಈ BEd ಡೆಫಿನೇಷನ್ಗಳು ಬೇಡ ನನಗೆ. ಈಗ ನಮ್ಗೆ ಹೆಂಗ್ ಗೊತ್ತಾ, ಇಲ್ಲ ಹಂಗಲ್ಲ, ನನ್ನ ಪ್ರಶ್ನೆ ಇಷ್ಟೇನೆ. ಈಗ ಎಷ್ಟೋ ಸರಿ ನಾವು ಬೇಕಾದ್ರೆ ನೀವೆಲ್ಲ ಟೀಚರ್ಸ್ ಅಲ್ಲಪ್ಪ, ನಾವೆಲ್ಲ ಏನು ತಿಳ್ಕೊಂಡಿರ್ತೀವಿ, ಮಕ್ಕಳ ಮೆದುಳು ಸುಮ್ಮನೆ ಅನ್ಕೋಣ, ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೊಂದು ಏನಿದೆ ಫನಲ್ ಹಿಂಗೆ ಆಗ್ತೀವಲ್ಲ, ಒಂದು ಸೀಮೆಣ್ಣು ಎಣ್ಣೆನ ಹಾಕಿ ಇದು ಮಾಡ್ತೀವಲ್ಲ, ಫನಲ್ ನಳಿಕೆ. ಏನಂತಾರೆ ಅದನ್ನ? ಲಾಳಿಕೆ. ಅದನ್ನ ಇಟ್ಬಿಟ್ಟು ಇಲ್ಲಿ ಎಲ್ಲ ನಾವು ನಾವು ಮಾಡ್ತಾ ಇರೋದು ಇದೇ ತಾನೆ. ಯೂಶುವಲ್ ನಾವು ಈಗ ಇದು ನಾವು ಸರ್ ಎಲ್ಲ ನಾವು ಯಾವುದೋ ಹೈಸ್ಕೂಲ್ ಆದರೆ ಏನೇನಿದೆ, ಆಲ್ಜಿಬ್ರಾ ಹಾಕಬೇಕು, ಆಮೇಲೆ ಇನ್ಯಾವುದು ಫಿಸಿಕ್ಸು ಹಾಕು, ಸೋಷಿಯಲ್ ಸೈನ್ಸು ಹೇಳ್ಕೊಡೋದು ಹಂಗೆ ತಾನೆ. ನಾವು ಹೇಳ್ಕೊಟ್ಟು ಇನ್ನೂ ಏನಾದ್ರೂ ಸಪೋಸ್ ಮೆದುಳು ಏನಾದರೂ ನಿಮ್ಮ ಮೇಷ್ಟ್ರುಗಳ ಕೈಗೆ ಸಿಗಂಗಿದ್ದಿದ್ರೆ
ಅದನ್ನ ತೆಗೆದು ಎಲ್ಲ ಹಾಕಿ ಅಲ್ವಾ, ನಾವು ಮಾಡ್ತಿದ್ವ ಇಲ್ವಾ? ಜಾಗನೇ ಕೊಡ್ತೀರಿ. ಓಕೆ, ನೋಡಿ ಇದನ್ನ ಯಾಕೆ ಹೇಳಿದೆ ಅಂದರೆ ನಾನು ನೋಡಿ, ಇದು ನಾವು ನಗ್ತಾ ಇದ್ದೀವಿ, ಆ ನಗುವಿನ ಹಿಂದೆ ಒಂದು ಚಿಂತನೆ ಬರಬೇಕು. ಇದು ನಾನು ನಾಳೆನೂ ಸಹ ನಂದು 2 ಸೆಷನ್ ಇದೆ, ಅದರಲ್ಲೂ ಸಹ ಚಿಂತನೆ ಮಾಡೋಣ, ನಾವು ಮಾಡ್ತೀವಿ. ಸೊ ನಾವುಗಳು ಏನು ಮಾಡ್ತಿದ್ದೀವಿ? ಸೊ ಇಲ್ಲಿ ಬ್ಲ್ಯಾಂಕ್ ಸ್ಲೇಟ್ಸ್ ಅಲ್ಲ ಅಂತಂದಾಗ, ಸೊ ಬ್ಲ್ಯಾಂಕ್ ಸ್ಲೇಟ್ಸು ಆಗಿದ್ದರೆ ಎಲ್ಲ ಏನೇನು ಬೇಕಾದನ್ನು ಬರಿಬೋದು, ಲೋಡ್ಸ್ ಆಫ್ ಇನ್ಫಾರ್ಮೇಷನ್ನ ಬರಿಬೋದು ಅಂತ ನಾವು ಅಂದ್ಕೊಂಡು ನಾವು ಅವ್ರಿಗೆ ಎಲ್ಲ ಹೋಗೋದು. ನನ್ನ ಪೀರಿಯಡ್ ನಾನು ಹೇಳ್ತೀನಿ, ಸರ್ ಬಂದರು ಅವ್ರ ಪೀರಿಯಡ್ ಅವ್ರು ಹೇಳ್ತಾರೆ, ಮೇಡಮ್ ಬಂದರು ಅವ್ರ ಪೀರಿಯಡ್ ಅವ್ರು ಹೇಳ್ತಾರೆ, ಎಲ್ಲ ಹೋಗಿ ಗಟ್ ಮಾಡಿರಿ ನೀವು ಎಲ್ಲ ಹೇಳಬೇಕು, ಮಾರ್ಕ್ಸ್ ಎಲ್ಲ ಬಂದುಬಿಡ್ಬೇಕು ಅಂತ ನಾವೆಲ್ಲ ಅವ್ರಿಗೆ ಡಿಕ್ಟೇಷನ್ ಕೊಟ್ಟು ಎಲ್ಲ ಹೇಳಿ ಮಾಡ್ತೀವಿ. ಪೇರೆಂಟ್ಸ್ ಇನ್ನೊಂದು ಥರ ಮಾಡ್ತಾರಲ್ಲಿ ಮನೆಗೆ ಹೋದ್ಮೇಲೆ, ಅವ್ನ ಪಕ್ಕದ ಮನೆಯೊಂದು ಜಾಸ್ತಿ ಬಂತು ಮಾರ್ಕ್ಸು, ನಿಂದು ಕಮ್ಮಿ ಬಂತು ಅಂತ. ಸೊ ಇದು ಯಾಕೆ ಹೇಳಿದರೆ, ಇದು ಭಾಳ ಮುಖ್ಯವಾಗಿರೋವಂಥದ್ದು ಏನು ಅಂದರೆ, ಅಜ್ಞಾನದಿಂದ ಜ್ಞಾನ ಅಲ್ಲ, ಮಕ್ಕಳಲ್ಲಿ ನಿಮ್ಮ ಶಾಲೆಗೆ ನಮ್ಮ ತರಗತಿಗೆ ಬರಬೇಕಾದ್ರೆ ಒಂದಷ್ಟು ಅನುಭವಗಳ ಜೊತೆಗೆ ಬಂದಿರ್ತಾರೆ, ಒಂದಷ್ಟು ನಾವೇನು ಇದು ಮೆದುಳು ಅಂತಂದಾಗ ಒಂದಷ್ಟು ಕನೆಕ್ಷನ್ಸ್. ಲರ್ನಿಂಗ್ ಈಸ್ ಎ ಕನೆಕ್ಷನ್ ಅಂತ. ಕಲಿಕೆ ಅಂದ್ರೆ ಏನು ಅಂತಂದರೆ ಅದು ಸಂಪರ್ಕ. ಅದನ್ನ ಹೇಳ್ಬೇಕಾದ್ರೆ ಮರ್ತೋಯ್ತು ನನಗೆ. ಪ್ರತಿ ಸಾರಿನೂ ಸಹ ಏನಾದರೂ ಕಲ್ತ್ವಿ, ಈಗ ಸೈಕಲ್ ಸವಾರಿ ಕಲ್ತು ಅಂದರೆ ಒಂದು ಹೊಸ ಸಂಪರ್ಕ ಆಯಿತು, ಅಲ್ಲಿ ಎಲ್ಲಿ ಮೆದುಳಿನಲ್ಲಿ ಸಂಪರ್ಕ ಆಯಿತು ಅಂತ, ಒಂದು ಕನೆಕ್ಷನ್ ಆಯಿತು ಅಂತ. ಈಜೋದು ಕಲ್ತ್ರೆ ಮತ್ತೊಂದು ಸಂಪರ್ಕ ಆಯಿತು, ಈಕ್ವೇಷನ್ ಬಿಡಿಸೋದು ಕಲಿತೆ ಅಂದರೆ ಒಂದು ಸಂಪರ್ಕ ಆಯಿತು ಅಂತ. ಸೊ ಮೆದುಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಹೊಸ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳುವ, ಹೊಸ ಭಾಷೆ ಕಲ್ತ್ವಿ ನಾವು, ತೆಲುಗು ಮಾತಾಡೋದು ಕಲ್ತ್ವಿ, ಮರಾಠಿ ಮಾತಾಡೋದು ಕಲ್ತ್ವಿ, ಹಿಂದಿ ಬಂತು, ಇಂಗ್ಲೀಷ್ ಬಂತು, ನಮಗೆ ಹೊಸ ಸಂಪರ್ಕ ಆಯಿತು. ಮೊಬೈಲ್ ಬಳಸೋದು ಕಲ್ತ್ವಿ, ಇಮೇಲ್ನಲ್ಲಿ ಅಟ್ಯಾಚ್ ಮಾಡೋದು ಕಲ್ತ್ವಿ, ಹೊಸ ಕನೆಕ್ಷನ್ಸ್ ಆಯಿತು ಅಂತ. ನ್ಯೂರೋಪ್ಲಾಸ್ಟಿಸಿಟಿ ಅಂತ ಒಂದು ವರ್ಡ್ ಇದೆ, ನಮ್ಮ ನರವ್ಯೂಹ ತಜ್ಞರು ಮತ್ತು ವಿಜ್ಞಾನಿಗಳು ಬಳಸ್ತಾರೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ನಮ್ಮ ಮೆದುಳಿಗೆ ಏನು ಅಂದರೆ ಎಂತಹ ಗುಣ, ಚಲನಶೀಲವಾದ ಡೈನಾಮಿಕ್ ಪವರ್ ನಮ್ಮ ಮೆದುಳಿಗೆ ಏನಿದೆ ಅಂದರೆ, ಒಂದು ಚಲನಶೀಲವಾದ ಗುಣ ಏನಿದೆ ಅಂದರೆ ಸ್ಟ್ಯಾಟಿಕ್ ಅಲ್ಲ ಅದು. ಆ ಒಂದು ಗುಣ ಏನಿದೆ ಅಂದರೆ ಅದು ತನ್ನನ್ನು ತಾನು ಆ ಒಂದು ಹೊಸ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳುವಷ್ಟು ಸಾಮರ್ಥ್ಯ ನಮ್ಮ ಮೆದುಳಿಗೆ, ಎಲ್ಲರ ಮೆದುಳಿಗೂ, ನಮ್ಮ ಶಾಲೆಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಇದೆ, ಈ ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೂ ಆ ಒಂದು ಸಾಮರ್ಥ್ಯ ಇದೆ. ಹೊಸ ಸಂಪರ್ಕಗಳನ್ನು, ಜೋಡಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕ ಹೊಸ ಹೊಸ ಕಲಿಕೆಗಳನ್ನು ಕಲಿಯುವಂತೆ ಮಾಡುವಂತಹ ಸಾಮರ್ಥ್ಯ, ಕಲಿತುಕೊಳ್ಳುವಂತೆ ಮಾಡೋ ಸಾಮರ್ಥ್ಯ ನಮ್ಮ ಮೆದುಳಿಗೆ ಇದೆ. ಅಂದರೆ ಈಚ್ ಇಂಡಿವಿಜುವಲ್, ಈಚ್ ಚೈಲ್ಡ್ ಈಸ್ ಕೇಪಬಲ್ ಆಫ್ ಲರ್ನಿಂಗ್, ಈಸ್ ಕೇಪಬಲ್ ಆಫ್ ಮೇಕಿಂಗ್ ನ್ಯೂ ಕನೆಕ್ಷನ್ಸ್ ಇನ್ ಹಿಸ್ ಆರ್ ಹರ್ ಬ್ರೈನ್. ತನ್ನ ಮೆದುಳಿನಲ್ಲಿ ಹೊಸ ಹೊಸ ಕನೆಕ್ಷನ್ಸ್ನ, ಆದರೆ ಆ ಕನೆಕ್ಷನ್ ಹೆಂಗಾಗುತ್ತೆ ಅಂದರೆ ತನ್ನ ಹಳೆಯ ಅನುಭವಗಳ ಜೊತೆಗೆ ಕನೆಕ್ಷನ್ ಆಗ್ತಾ ಹೋಗುತ್ತೆ. ಈಗ ಮಗು ಬಂದಿರುತ್ತೆ, ಒಂದು ಸ್ಟೂಡೆಂಟು ಅಥವಾ ಒಂದು ಚೈಲ್ಡ್ ನಿಮ್ಮ ಶಾಲೆಗೆ, ನಿಮ್ಮ ತರಗತಿಗೆ ಬಂದಾಗ ಆ ಮಗು ತನ್ನ ಮನೆಯ ಪರಿಸರದಲ್ಲಿ ತನ್ನ ಹೇಗೆ ಬೆಳೆದಿರುತ್ತಲ್ಲ, ಆ ಮನೆಯಲ್ಲಿರೋ ಕಲಿತಂತಹ ಭಾಷೆ, ಮನೆಯಲ್ಲಿ ಇದ್ದಂತಹ ಸಂಪ್ರದಾಯ, ಅಲ್ಲಿ ಇದ್ದಂತಹ ಒಂದು ಅನೇಕ ರೀತಿಯ ಕೌಶಲಗಳನ್ನು ಆ ಸಂಪರ್ಕಗಳ ಜೊತೆ ಬಂದಿರುತ್ತೆ. ಆ ಸಂಪರ್ಕದ ಜೊತೆಗೆ ನಾವು ಕಲ್ಸಕ್ಕೆ ಹೋಗ್ತೀವಲ್ಲ, ಹೊಸ ಸಂಪರ್ಕಗಳು ಅದು ಮಾಡ್ಕೋಬೇಕದು. ಆದರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ನಿಮ್ಗೆ ಹೇಳ್ತೀನಿ ನೋಡಿ, ಇಲ್ಲಿ ಮಕ್ಕಳ ಮೆದುಳಿನಲ್ಲಿ ಆಗಿರುವಂತಹ ಜೋಡಣೆ ಏನಿದೆಯಲ್ಲ, ಕನೆಕ್ಷನ್ಸ್ ಏನಿದೆಯಲ್ಲ, ಇಲ್ಲಿ ಸ್ಕೂಲ್ ಟೀಚರ್ ನಾನು ಕೂಡ ಸಂಪರ್ಕ ಇದಕ್ಕೆ ಸಂಪೂರ್ಣ ಅಪರಿಚಿತ ಆದರೆ, ಇಲ್ಲಿ ಈ ಮಗು, ಈ ಚೈಲ್ಡ್ 1ನಲ್ಲಿ ಕಲಿಕೆಯನ್ನು ಕಟ್ಕೊಳ್ಳೋಕ್ಕಾಗಲ್ಲ, ಕಲಿಕೆ ಕಟ್ಕೊಳ್ಳೋಕ್ಕಾಗಲ್ಲ. ಇದರ ಅರ್ಥ ಮಗು ದಡ್ಡ ಅಲ್ಲ, ಇದರ ಅರ್ಥ ಚೈಲ್ಡ್ ಈಸ್ ನಾಟ್ ಡಂಬ್. ಸಾರ್ ಅವನಿಗೆ ದಡ್ಡ ಬರಲ್ಲ, ನೋ. ಮಗು, ಆ ವಿದ್ಯಾರ್ಥಿ, ನಾವುಗಳಾದರೂ ಅಷ್ಟೇ, ನಾವು ಯಾವುದೋ ಒಂದು ಕನೆಕ್ಷನ್ಸಲ್ಲಿ ಬಂದಿರ್ತೀವಿ, ನಮ್ಮ ಬ್ರೈನ್ ಕನೆಕ್ಷನ್ಸ್, ಸಂಪರ್ಕ ಜೋಡಣೆಗಳ ಮೂಲಕ ಬಂದಿರ್ತೀವಿ ನಾವು. ನನಗೇನೋ ಬೇರೆ ಥರ ಹೇಳಿದ್ರೆ ನನ್ನ ಕನೆಕ್ಷನಿಗೆ ತಕ್ಕ ಹಾಗೆ ನಾವು ಅನುಭವಗಳನ್ನ ಕೊಡ್ತಾ ಹೋಗ್ಬೇಕು. ಆವಾಗ ನಾನು ಕನೆಕ್ಟ್ ಮಾಡ್ಕೊತೀನಿ.
ಸೊ ಅಜ್ಞಾನ ಅಲ್ಲ, ಅದು ಅಜ್ಞಾನದಿಂದ ಜ್ಞಾನ ಅಲ್ಲ. ಜ್ಞಾನ ಇದೆ, ಆ ಕನೆಕ್ಷನ್ಸ್ ಇದೆ, ಆದರೆ ಅದು ಬೇರೆ ಸ್ವರೂಪದಲ್ಲಿರುತ್ತೆ. ಅಂದರೆ ಶಿಕ್ಷಕರ ಸವಾಲು ಏನು ಅಂದರೆ, ತರಗತಿಯ ಒಳಗಿರುವಂತಹ ವಿದ್ಯಾರ್ಥಿಗಳ ಕುಟುಂಬ ಮತ್ತು ಸಾಮಾಜಿಕವಾದ ಸಾಂಸ್ಕೃತಿಕವಾದ ಹಿನ್ನೆಲೆಗಳೇನಿದಾವಲ್ಲ ಅವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಯಾರು ಶಿಕ್ಷಕ. ದಿಸ್ ಚೈಲ್ಡ್ ಕಮ್ಸ್ ಫ್ರಮ್ ವೇರ್, ವಾಟ್ ಈಸ್ ದ ಟ್ರೆಷರ್ ನಾಲೆಡ್ಜ್ ಇನ್ ಹಿಸ್, ಆ ಒಂದು ಮಗುವಿನಲ್ಲಿರುವಂಥ ಅಪರಿಮಿತವಾದ ಜ್ಞಾನ ಭಂಡಾರ ಯಾವುದು. ಜ್ಞಾನ ಅಂದರೆ ಜ್ಞಾನನೇ ಅಂತಲ್ಲ, ನಾವು ಬಳಸೋಂಥ ಪದಗಳೇನಿದಾವಲ್ಲ, ಜ್ಞಾನ ಇವೆಲ್ಲ ಒಂದು ಏನೋ ಬೇರೆ ಅರ್ಥ ಕೊಡ್ತವೆ. ಜ್ಞಾನ ಕೂಡ ಅರ್ಥ ಬೇರೆ. ಇಲ್ಲಿ ಅರ್ಥ ಮಾಡ್ಕೊಳ್ತೀರ, ಕಟ್ಕೊತೀರಲ್ಲ ನೀವು. ಮಕ್ಕಳಿಗೆ ಇರುವಂತಹ ಜ್ಞಾನ ಇದೆಯಲ್ಲ, ಈಗ ಒಂದು ಉದಾಹರಣೆಗೆ ಬುಡಕಟ್ಟು ಜನಾಂಗದಲ್ಲಿರುವಂಥ ಒಂದು ಮಗು ಲೀಲಾಜಾಲವಾಗಿ ಮರ ಹತ್ತಾನೆ, ಜೇನನ್ನು ಬಿಡಿಸ್ತಾನೆ, ಏನಾದರೂ ಒಂದು ಕಾಯಿಲೆ ಬಂದರೆ ಅಥವಾ ಇನ್ಯಾವುದೇ ಒಂದು ಸಸ್ಯಗಳನ್ನು, ನೂರಾರು ಸಸ್ಯಗಳನ್ನು ಗುರುತಿಸ್ತಾನೆ. ಈಸ್ ಇಟ್ ನಾಟ್ ಲರ್ನಿಂಗ್? ಅದು ಕಲಿಕೆ ಅಲ್ವಾ? ಅಲ್ವಾ? ಕಲಿಕೆ ತಾನೇ ಅದು, ಹೌದಲ್ವಾ? ಯಾಕೆ ಡೌಟ್ ಇದೆ? ಎಸ್ ಸರ್ ನೋ? ನಾವು ಜೋರಾಗಿ ಹೇಳ್ತಿಲ್ಲ ಸಾರ್, ನೀವು ಹ್ಞೂ ಅಂದ್ಬಿಟ್ರೆ ನಮ್ಮನ್ನು ಯಾವುದೋ ಟ್ರಾಫಿಕ್ ಸಿಗಾಕ್ಸ್ತಾ ಇದ್ದೀರಾ ಅಂತ. ನಾವು ಒಪ್ಪಲ್ಲ ಅದನ್ನು. ಯಾಕೆಂದರೆ ಸರ್ ಅದು ಅವನಿಗೆ ಸರ್, ಅದು ನಮ್ಮ ಪುಸ್ತಕದಲ್ಲಿ ಕಲಿಬೇಕು ಅವನು, ಅಲ್ವಾ? ನಾವು ಹಿಂಗೆ ತಾನೆ, ಯಾಕಂದರೆ ನಾವಿರೋದೇ ಹಿಂಗೆ. ನಾವು ಎಜುಕೇಷನ್ ಇರೋದೇ ಹೀಗೆ. ಎಜುಕೇಷನ್ ಇರೋದು ಹೇಗೆ ಅಂದರೆ, ಅವನು ಏನೇನು ಮಾಡಿ ಬಂದಿದ್ದಾನೋ ಅದೆಲ್ಲ ಮರೀಲಿ, ನನಗೆ ಇದನ್ನು ಕಲೀಲಿ. ಹಂಗಾಗಲ್ಲ. ಲರ್ನಿಂಗ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ಲೈಕ್ ದ್ಯಾಟ್. ಕಲಿಕೆ ಹಾಗಾಗಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ಒಬ್ಬ ಬುಡಕಟ್ಟು ಜನಾಂಗದ ವಿದ್ಯಾರ್ಥಿ ಇರಬಹುದು, ಒಂದು ನಗರದಲ್ಲಿರುವಂಥ ವಿದ್ಯಾರ್ಥಿ ಇರಬಹುದು, ಅವನು ನಿಮ್ಮ ತರಗತಿಯಲ್ಲಿ ಇಬ್ಬರು ಇರ್ಬೋದು. ಯಾವ ಬೆಂಗಳೂರು ಸಿಟಿಯಿಂದ ಓದಿ ಬಂದಿರೋಂಥವನು ಒಬ್ಬರು ಬಂದಿರ್ಬೋದು. ಅವನು ತನ್ನ ಜ್ಞಾನ ಎಲ್ಲ ಅದಕ್ಕೆ ತಕ್ಕಂಗೆ ಇರುತ್ತೆ ಅವನಿಗೆ. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಾವು ನಮ್ಮ ಕಲಿಕೆಯ ಇದೇನಿದೆಯಲ್ಲ, ಕಲಿಕೆಯ ಪ್ರಕ್ರಿಯೆಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಕಲಿಸ್ಬೇಕು ಅನ್ನುವಂಥದ್ದು ನಾಳೆ ಅದನ್ನು ನೋಡ್ತೇವೆ. ಇಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರೋಂಥದ್ದು ಆ ಕನೆಕ್ಷನ್ಸ್, ಆ ಒಂದು ಅನುಭವಗಳನ್ನು ಕೊಡುವಂಥದ್ದು ಏನಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಶಿಕ್ಷಕರು ಏನು ಅನುಭವಗಳನ್ನು ಕಟ್ಟಿಕೊಡ್ಬೇಕಲ್ಲ ಅವನಿಗೆ, ಆ ಹಿನ್ನೆಲೆಯನ್ನು ಇಟ್ಕೋಬೇಕಾಗತ್ತೆ. ಅದಕ್ಕೆ ಎಷ್ಟೋ ಸಾರಿ ಏನಾಗುತ್ತೆ ಅಂದರೆ, ಬೀದರ್ನಿನ ಒಂದು ಶಾಲೆಯಲ್ಲಿ, ಗುಲ್ಬರ್ಗಾದ ಒಂದು ಶಾಲೆಯಲ್ಲಿ, ಅಥವಾ ಬೆಳಗಾವಿನ ಒಂದು ಶಾಲೆಯಲ್ಲಿ ನಮ್ಮ ಒಂದು ರಾಜ್ಯ ಹಂತದಲ್ಲಿ ತಯಾರಾಗಿರುವಂತಹ ಪುಸ್ತಕವನ್ನು ನೀವು ಬೋಧನೆ ಮಾಡೋಕ್ಕೆ ಹೋದಾಗ ಆ ಭಾಷೆ ಅವ್ರಿಗೆ ತಲುಪದೇ ಇರಬಹುದು. ಯಾಕೆ ತಲುಪಲ್ಲ? ಇದು ನಮ್ಮದು ಒಂದು ಸ್ಟ್ಯಾಂಡರ್ಡೈಸ್ಡ್, ಒಂದು ಮಾನಕೀಕರಿಸಲ್ಪಟ್ಟಿರುವಂಥ ಒಂದು ಟೆಕ್ಸ್ಟ್ ಬುಕ್. ಅದು ಒಂದೇ ಭಾಷೆ ಅದು, ಅಲ್ವಾ? ಬೀದರ್ನಲ್ಲಿ ಹಂಗೆ ಮಾತಾಡ್ತಾರಾ? ಗುಲ್ಬರ್ಗದಲ್ಲಿ ಹಂಗೆ ಮಾತಾಡ್ತಾರಾ? ಬೆಳಗಾಮಲ್ಲಿ ಹಂಗೆ ಮಾತಾಡ್ತಾರಾ? ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಂಗೆ ಮಾತಾಡ್ತಾರಾ? ಇಲ್ಲ. ಮಗು ಮೊದಲಿಗೆ ಬಂದಾಗ ಎಲ್ಲಿ ಅರ್ಥ ಆಗತ್ತೆ ಮಗುಗೆ? ಮೇಷ್ಟ್ರೇನೋ ಅಪರಿಚಿತ ಅನಿಸುತ್ತೆ, ಆ ಪುಸ್ತಕ ಅಪರಿಚಿತ ಅನಿಸುತ್ತೆ, ಎಲ್ಲವೂ ಅಪರಿಚಿತ ಅನಿಸುತ್ತೆ. ಸೊ ಅಲ್ಲಿ ನಾವು ಬ್ರಿಡ್ಜ್ ಮಾಡಬೇಕಾದ್ರೆ, ಬ್ರಿಡ್ಜ್ ಅಂದರೆ ನೋಡಿ, ಇಲ್ಲೊಂದು ನದಿ ಇದೆ, ಇಲ್ಲೊಂದು ನದಿ ಅಥವಾ ಲ್ಯಾಂಡ್ ಇದೆ, ಇಲ್ಲಿ ಈ ನದಿ ಮೇಲೆ ಇಲ್ಲಿ ಬ್ರಿಡ್ಜ್ ಮಾಡಬೇಕು ಅಂದರೆ ಈ ಬ್ರಿಡ್ಜಿಂಗ್ ಏನಿದೆಯಲ್ಲ, ಅದು ಶಿಕ್ಷಕರು ಮಾಡಬೇಕಾಗಿರುತ್ತೆ. ಮನೆಯಿಂದ ಬಂದಿರುವಂತಹ ವಾತಾವರಣ, ತರಗತಿಯ ಪುಸ್ತಕ, ಅಲ್ಲಿಯ ಅನುಭವಗಳು, ಅದನ್ನು ಇನ್ನೊಂದು ಸೇತುವೆ ಮಾಡಬೇಕಾಗಿರೋದು ಯಾರು? ಸೇತುವೆ ನೀವು ಸರಿಯಾಗಿ ಮಾಡಲಿಲ್ಲ ಅಂದರೆ ನಮ್ಮ ಪ್ರಯತ್ನ ಯಶಸ್ವಿ ಆಗಲ್ಲ. ನೀವು ಎಷ್ಟೇ ಉತ್ಕೃಷ್ಟವಾಗಿ ಬೋಧನೆ ಮಾಡಿದ್ರು, ಎಷ್ಟೇ ಒಂದು ಚೆನ್ನಾದ ಅನುಭವಗಳನ್ನು ಕೊಟ್ಟರು ಮಕ್ಕಳಿಗೆ ನಿಲುಕಲ್ಲ ಅನ್ನುವಂಥದ್ದು. ಸೊ ಈ ದೃಷ್ಟಿಯಿಂದ ನೋಡಿದಾಗ ಇದೆರಡು ಮುಖ್ಯ. ಮೊದಲನೇದು ಮೆದುಳು ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ಎರಡನೇದು ಪೂರ್ವ ಅನುಭವಗಳು. ಮಕ್ಕಳು ಬರುವಂತಹ ಒಂದು ಇದರಲ್ಲಿ ಅದು ತನ್ನ ಮನೆಯಿಂದ, ತನ್ನ ಸಮಾಜದಿಂದ, ತನ್ನ ಸಂಸ್ಕೃತಿಯಿಂದ ತರುವಂತಹ ಅನುಭವಗಳು, ಕಲಿಕೆಗಳು, ಸಂಪರ್ಕಗಳು, ಇವು ಕಲಿಕೆ ಮೇಲೆ ಪ್ರಭಾವ ಬೀರ್ತವೆ. ಮೂರನೇದು ಎಮೋಷನ್ಸ್, ಉದ್ವೇಗಗಳು, ಮನಸ್ಥಿತಿಗಳು. ಅಂದರೆ ಶಿಕ್ಷಕರ ಜೊತೆಗೆ ಇರುವಂತಹ ಒಂದು ಬಾಂಧವ್ಯ ಏನಿದೆ, ಮಕ್ಕಳಿಗೆ ಸಿಗುವಂತಹ ಆ ಒಂದು ಧನಾತ್ಮಕವಾದ, ಪೂರಕವಾದ ಉದ್ವೇಗಗಳು ಅಥವಾ ಮಾನಸಿಕ ಸ್ಥಿತಿ ಇದ್ದಾಗ
ತರಗತಿ ಹದಗೊಳ್ಳುತ್ತೆ, ಮಗುಗೆ ಕಲೀಲಿಕ್ಕೆ ಪೂರಕವಾಗುತ್ತೆ, ಆ ತರಗತಿಯ ವಾತಾವರಣ ಸುರಕ್ಷಿತ ಅನಿಸುತ್ತೆ ಮಗುಗೆ. ಐ ಆಮ್ ಸೇಫ್ ಹಿಯರ್ ಸರ್. ಇದಾದ್ಮೇಲೆ ಸೇತುವೆ ಪಾಯಿಂಟ್ ಅದನ್ನು ಸ್ವಲ್ಪ ಎಲಾಬರೇಟ್ ಮಾಡಿ ಪ್ರತಿಕ್ರಿಯೆ ಓಕೆ ಓಕೆ ಹಾಂ ಓಕೆ ಓಕೆ ಹೇಳ್ತೀರಾ ಇದಕ್ಕೆ ಯಾರಾದರೂ ನೀವು ನಿಮ್ಮ ಅನುಭವ ಏನಾದರೂ ಹೇಳ್ತೀರಾ? ಇನ್ನೊಂದ್ಸಲ ಸ್ವಲ್ಪ ವಿವರಿಸಿ. ಓಕೆ, ಇದು ನಿಮಗೆ ಮಕ್ಕಳು ಏನು ತನ್ನ ಮನೆಯಿಂದ ಏನು ಬರ್ತಾರೆ, ತಮ್ಮ ಸಮಾಜದಿಂದ ಏನು ಬರ್ತಾರೆ, ಅದು ಸ್ತಮ್ ಏರಿಯಾ ಇರ್ಬೋದು ಅಥವಾ ಒಂದು ಟ್ರೈಬಲ್ ಇರ್ಬೋದು, ಅಥವಾ ಒಂದೊಂದು ಜನಾಂಗ, ನಮ್ಮಲ್ಲಿ ಜಾತಿಗಳು ಜನಾಂಗಗಳು ಇರ್ತೀವಿ, ಸಂಸ್ಕೃತಿಗಳೇ ಬೇರೆ ಬೇರೆ ಇರುತ್ತೆ. ಆ ಸಂಸ್ಕೃತಿಗಳೇ ಬೇರೆ, ಅವ್ರು ಮಾತನಾಡೋಂತಹ ಭಾಷೆ ಬೇರೆ ಇರುತ್ತೆ, ಅವರು ಕಟ್ಕೊಂಡಂತಹ ಜೀವನ ಬೇರೆ ಇರುತ್ತೆ, ಅವರ ಸಂಪ್ರದಾಯಗಳು ಬೇರೆ ಇರುತ್ತೆ, ಅವರ ರೀತಿ ನೀತಿಗಳು ಬೇರೆ ಇರುತ್ತೆ. ಅವರು ತರಗತಿಗೆ ಬಂದಂಥ ವೇಳೆನಲ್ಲಿ ಹಂಗಲ್ಲ, ಅವ್ರು ತರಗತಿಗೆ ಬಂದಾಗ ನಾವು ಟೀಚರ್ಸ್, ಆ್ಯಸ್ ಐ ಆಮ್ ಎ ಟೀಚರ್, ನಾನು ಅದನ್ನು ಬ್ರಿಡ್ಜ್ ಮಾಡಬೇಕು. ಅಂದರೆ ನನ್ನ ತರಗತಿಯ ಪರಿಸರಕ್ಕೆ, ನನ್ನ ಟೆಕ್ಸ್ಟ್ ಬುಕ್ಕಿಗೆ ಅವ್ರನ್ನ ಸೇರಿಸ್ಬೇಕು ಅಲ್ವಾ? ಆ ಪ್ರಯತ್ನ ಯಾವ ರೀತಿಯಲ್ಲಿ, ಯಾರಾದರೂ ಅದು ಎಕ್ಸಾಂಪಲ್ ಹೇಳ್ತಾನೆ ಹೇಳಿ ಮೇಡಮ್. ಹಾಂ, ಅಲ್ಲ ಪ್ರತಿಭೆ ಗುರುತಿಸೋದು ಎರಡನೇದು ನೋಡಿ. ನಾನು ಆ ಪಾಯಿಂಟ್ ಅರ್ಥ ಮಾಡ್ಕೊಂಡಿಲ್ಲ ನೀವು. ಹಾಂ, ಇದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಾಂ ಹೇಳಿ. ಅಂದರೆ ಒಂದು ನಿಮಿಷ, ಸಪ್ನಾ ಅವರು ಕೈ ಎತ್ತಿ ಫಸ್ಟ್, ಆಮೇಲೆ ನೀವು ಹೇಳಿ. ಓಕೆ, ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸಾಧ್ಯ ಆಗ್ತೈತಿ ನಾವು ಯಾವ ಏರಿಯಾದಾಗ ಇರ್ತಿಲ್ಲ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಬಳಸ್ಬೇಕು. ನಿಯಮ ಸೂತ್ರಗಳು ಎಲ್ಲ ಇರ್ತಾವ. ಲೋಕಲ್ ಲ್ಯಾಂಗ್ವೇಜ್ ಏನಾದ್ರು ಬಳಸಿದ್ವಿ ಅಂದ್ರೆ ಮಗು ಗ್ರಾಸ್ ಮಾಡ್ತೈತಿ, ಪ್ರೆಸೆಂಟೇಷನ್ ನಾವು ಮಾಡ್ತೈತಿ, ನೋ ಇಶ್ಯೂ. ಅದನ್ನ ಮಾಡ್ಬೋದಂದ್ರೆ ಕ್ಲಾಸಿಗೆ ಹೋಗಿ ಎಂಟ್ರಿ ಆದ ತಕ್ಷಣ ಒಂದು ಸಣ್ಣ ಪ್ರಶ್ನೆಯಿಂದ ಅದು ಮಾಡೋದು. ನನಗೆ ಗೊತ್ತೈತೆ ನಾ ಏನ್ ಪಾಠ ಮಾಡ್ತೀನಿ ಅಂತ ಹೇಳಿ, ಅದ್ರ ಹುಡುಗಕ್ಕೆ ಗೊತ್ತಿಲ್ಲ ನಾ ಏನ್ ಪಾಠ ಮಾಡಕತ್ತೇನೆ ಅಂತ ಹೇಳಿ ಹೋಗಿ ಅಪ್ಪ ನಿಮ್ಮ ಮನೆ ಒಳಗೆ ಎಲ್ಲರಿಗೂ ಗಾಡಿ ಇದಾವಲ್ಲ ಅಂತ ಕೇಳಬೇಕು. ಕೇಳ್ತಾವ ಮಕ್ಕಳು, ನಮ್ಮಲ್ಲಿ ಲೂನಾ ಐತಿ ಅಥವಾ ಸ್ಪ್ಲೆಂಡರ್ ಐತಿ, ಇನ್ನೊಂದು ಸ್ವಲ್ಪ ಚಲೋ ಆರ್ಥಿಕ ಇದ್ದಿದ್ದಾರೆ ನಮ್ಮಲ್ಲಿ ಕಾರ್ ಐತಿ, ಜೀಪ್ ಐತಿ ಅಂತ ಹೇಳ್ತಾವ. ಮನೆ ಒಳಗೆ ಸ್ವಲ್ಪ ಚರ್ಚೆ ಆಗಿರ್ತೈತಿ, ಹೇಳ್ತಾವ ಗಾಡಿಗೆ ಏನ್ ಅನ್ಬೇಕು ಅಂತ ಹೇಳಿ, ಲೂನಾ ಅನ್ಬೇಕು, ಸ್ಪ್ಲೆಂಡರ್ ಅನ್ಬೇಕು ಅಂತ ಹೇಳ್ತಿರ್ತಾರೆ. ಅಪ್ಪ ಇದಕ್ಕೆ ರೊಕ್ಕ ಎಷ್ಟು ಕೊಟ್ಟಾರು? ರೊಕ್ಕ ಅಂದ್ರೆ ನಿಮ್ಗೆ ರೊಕ್ಕ ಎಷ್ಟು ಕೊಟ್ಟಾರ ಅಂತ ಕೇಳ್ತಾ ಹೇಳ್ತಾವ. 70,000 ಮಾತಾಡಕತ್ತಿದ್ರು ಅಂತ ಹೇಳಿ. ಇನ್ನೊಂಚೂರು ಮುಂದೆ ಹೋಗಮ್ಮ, 70,000 ಹೆಂಗ ಟೂ ವೀಲರ್ ಹತ್ರ ಹಂಗೆ 70 ಲಕ್ಷದ್ದು ಒಂದಿಷ್ಟು ಗಾಡಿಗಳದಾವ. ಬೆಂಜ್ ಇರ್ಬೋದು, ಆಮೇಲೆ ಹೊಸ ಇರ್ಬೋದು, ಆಡಿ ಇರ್ಬೋದು ಅಂತ ಹೇಳಿ ನೋಡು. 70,000 ರೂಪಾಯಿ ಗಾಡಿ ಕೊಟ್ಟರು 70,000 ರೂಪಾಯಿ ಕೊಟ್ಟರು ಗಾಡಿನ, 70 ಲಕ್ಷ ಕೊಟ್ಟರು ಗಾಡಿನ, ಇಲ್ಲ ನಾ 70 ಲಕ್ಷ 80 ಲಕ್ಷ 1 ಕೋಟಿ ಗಾಡಿ ತಂದನ ಅಂತ ಹೇಳಿ ಸರ್ವಿಸಿಂಗ್ ಹೋಗ್ಲಾರ್ದ ಇರಕ್ಕಾಗುತ್ತಲ್ರಿ ಸರಿ? 70,000 ಕೊಟ್ಟರು ಸರ್ವಿಸಿಂಗ್ ಒಯ್ಯಬೇಕು ಗಾಡಿ, 70 ಲಕ್ಷ ಕೊಟ್ಟರು ಏನ್ ಹೋಗ್ಬೇಕು, ಸರ್ವಿಸಿಂಗ್ ಹೋಗ್ಬೇಕು. ಹಂಗಾದ್ರೆ ಆ ಗಾಡಿಗಳಿಗೆ ಮಷೀನ ಸರ್ವಿಸಿಂಗ್ ಮಾಡಿಸ್ಕೋತಾ ಇದ್ರೆ ಏನಾಗುತ್ತೆ, ವರ್ಕ್ ಕರೆಕ್ಟ್ ಇರ್ತೈತಿ. ಹಂಗ ನಿನ್ನ ಎದೆ ಗುಂಡಿನೊಳಗೆ ಬಂದು ಮಷೀನ್ ವರ್ಕ್ ಮಾಡಕತ್ತೈತಿ. ನಿಮ್ಮ ಒಬ್ಬನ ಗರ್ಭದಲ್ಲಿ 3 ತಿಂಗಳು ಭ್ರೂಣದಾಗಿಂದ ವರ್ಕ್ ಮಾಡಕತ್ತೈತಿ. ಇನ್ನೂ ಅದು ಏನ್ ಹೋಗಿಲ್ಲ, ಅವರ ಒಂದು ಭಾಷೆ, ಅವ್ರ ಇದನ್ನ ಇನ್ನೂ ಅದು ಸರ್ವಿಸ್ ಅಂತ ಮಷೀನ್ ಬಗ್ಗೆ ಇವತ್ತು ಹೃದಯದ ಬಗ್ಗೆ ಹೊಸದೇನು ಕಲಿಯಾಕತ್ತಿಲ್ಲ. ಹಳೆದನ್ನ ಕಲಿಯಾಕಂದ್ರೆ ನನ್ನ ಮೇಲೆ ವಿಶ್ವಾಸ ಹೆಚ್ಚಾಕತಿ. ಐ ಕ್ಯಾನ್ ನನ್ಗೆ ಹೇಳ್ಬೇಕು ಅದನ್ನ ಕರ್ಕೊಂಡು ಹೋಗ್ಬೋದು. ಫಾಸ್ಟ್ ಎಕ್ಸ್ಪೀರಿಯನ್ಸ್ ಗೆ ಕನೆಕ್ಟ್ ಮಾಡೋದು. ಕರೆಕ್ಟ್, ಫಾಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಲ್ಯಾಂಗ್ವೇಜ್ ಅವ್ರದ್ದು ನಾನು ಗಮನಿಸಿದ್ದೇನೆ ಅಂದರೆ ಭಾಷೆ ಅದು ತುಂಬ ಒಳ್ಳೆಯ ಒಂದು, ಅದಕ್ಕೊಂದು ಸಣ್ಣದೊಂದು ನಿದರ್ಶನ ಹೇಳ್ತೀನಿ ತಗೊಂಡು. ಸರ್ ಅದೇ ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ನಾವು ಮೊದಲು ಕಲಿಬೇಕು. ಆಮೇಲೆ ಮಕ್ಕಳ ಕೌಟುಂಬಿಕ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಪಾಠ ಮಾಡಿದರೆ ಒಂದು ಲೋಕಲ್ ಲ್ಯಾಂಗ್ವೇಜ್. ಎರಡನೇದು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು APF ಒಂದು ವಿಡಿಯೋನೂ ಇದೆ, ಅದು ಸಾಧ್ಯ ತೋರಿಸ್ಬೋದು ನೀವು ಯಾವಾಗಾದ್ರೂ. ಸೊ ಅದರಲ್ಲಿ ಒಂದು ಯಾದಗಿರಿ ತಾಲೂಕಲ್ಲಿ ಡಿಸ್ಟ್ರಿಕ್ಟಲ್ಲಿ ಒಂದು ತಾಂಡ, ಸುರಪುರದಲ್ಲಿ ಒಂದು ತಾಂಡದಲ್ಲಿ ಒಬ್ಬ ಟೀಚರಾಗಿ ಹೋಗ್ತಾರೆ. ನೋಡಿದ್ರೆ ಅದು ಕಾಶಿಬಾಯಿ, ನೋಡಿ ಕೇಳಿದ್ರೆ ಆ ಕಾಶಿಬಾಯಿ ಯಾರು ಹೇಳ್ತೀರಾ? ನೀವು ಹೇಳ್ಬಿಡ್ತೀರ ಅದು ಕಾಶಿಬಾಯಿ. ಭಾಳ ಸಂಕ್ಷಿಪ್ತವಾಗಿ ಯಾರು ಹೇಳ್ತೀರಿ? ಸಂಕ್ಷಿಪ್ತವಾಗಿ ಹೇಳಿ. ತಾಂಡದ ಮಕ್ಕಳು ಮೇಡಮ್ ಅವರು ಮೊದಲು ಅಪಾಯಿಂಟ್ಮೆಂಟ್ ಆಗೋದಾಗ ಸ್ಕೂಲಿಗೆ ಮಕ್ಕಳು ಬರ್ತಿರಲಿಲ್ಲ ಸರ್. ಅವ್ರು ಆಟ ಆಡೋದು, ಆ ಕಡೆಗಳು ಹೊಲ್ದಾಗ ತಿರುಗಾಡೋದು ಮಾಡ್ತೀರಿ. ಮೇಡಮ್ ಅವ್ರು ಹೋದಾಗ ಮೇಡಮ್ ಕಲ್ತ ಒಂದು ಓದುವ ಪರಿಸ್ಥಿತಿನೂ ಭಾಳ ಬಂದಿತ್ತು ಸರ್. ಆದ್ರೂ ಮೇಡಮ್ ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲಾ ಮಕ್ಕಳನ್ನ ಶಾಲೆ ಕರ್ಕೊಂತ. ಇಲ್ಲ ಸರಿನೇ, ಅದರಲ್ಲಿ ಒಂದು ಈ ಲ್ಯಾಂಗ್ವೇಜ್ ಭಾಷೆಗೆ ಸಂಬಂಧಪಟ್ಟ ಒಂದು ವಿಷಯ ಇಲ್ಲ. ಅದನ್ನ ನಾನು ನಿಮಗೆ ಯಾರು ನೆನಪು ಬರ್ತಾ ಇಲ್ಲ. ಕಾಶಿಬಾಯಿ ಅವರು ಆ ಒಂದು ತಂಡಕ್ಕೆ ಹೋಗ್ತಾರೆ, ಟೀಚರಾಗಿ ಹೋಗ್ತಾರೆ. ತುಂಬ ಅದು
ಲಂಬಾಣಿ ತಂಡ, ಯಾರು ಬೇರೆ ಭಾಷೆನೇ ಬಳಸದೇ ಇರೋದು. ದೊಡ್ಡವ್ರಿಗೆ ಕೆಲವರಿಗೆ ಸಿಟಿಗೆ ಹೋಗಿ ಬಂದಿರೋರಿಗೆ ಆ ಭಾಷೆ ಬರೋದು. ಇವರು ಶಿಕ್ಷಕರು ಶಾಲೆಗೆ ಹೋದಾಗ ಕಾಶಿಬಾಯಿ ಅವರು ಒಂದು ಕತೆ ಹೇಳ್ತಾರೆ ಸ್ಕೂಲಲ್ಲಿ, ಮೊದಲಿಗೆ ಶಾಲೆಯಲ್ಲಿ ಕತೆ ಹೇಳಿದ್ರೆ ಯಾರಿಂದ ಕತೆ ಹೇಳೋದು ಹೆಂಗಿರ್ತೀವಿ ನಾವು, ಒಂದು ಕತೆ ಹೇಳೋದು ಎಲ್ಲರೂ ಖುಷಿಯಿಂದ ಕೇಳಿಸಿದ್ವಿ, ನೀವು ದೊಡ್ಡವರೇ ಕೇಳ್ತಾರೆ, ಅವ್ರೇನು ಪ್ರತಿಕ್ರಿಯೆ ಸ್ಪಂದನೆ ಬರಲ್ಲ. ಇನ್ನೊಂದು ಕತೆ ಹೇಳ್ತಾರೆ ಇನ್ನೊಂದು ದಿವಸ, ಮತ್ತು ಹಂಗೆ ಸುಮ್ಮನೆ ಹುಡುಗರು ಅವ್ರಿಗೆ ಸಂಶಯ ಬರುತ್ತೆ ಕಾಶಿಬಾಯಿ ಏನಿದು ಅಂತ. ಆಮೇಲೆ ಅವರು ಕಾಶಿಬಾಯಿ ಅವನು ಶಾಲೆ ಬಿಟ್ಟು ಹೊರಗಡೆ ಹೋಗ್ತಿದ್ದ, ಕುರಿ ಕಾಯ್ತಿರ್ತಾನ ಅವನ್ನ ಕರೆದ ಬಾರ ಹೋಗ್ತಿದ್ವಿ ಬಾಯಿಗೆ, ಇವ್ರಿಗೆ ಒಂಚೂರು ಕೇಳಿ ನೋಡ, ನಾನು 2 ಕತೆ ಹೇಳಿ ನಾನು ಅವನಿಗೆ ಸ್ವಲ್ಪ ಇವ್ರ ಭಾಷೆ ಅರ್ಥ ಆಗ್ತದೆ ಕನ್ನಡ, ಒಂಚೂರು ಕೇಳಿ ನೋಡ ಇವ್ರಿಗೆ ನಾನು 2 ಕತೆ ಹೇಳಿದ್ದೀನಿ, ಇವರು ಏನೂ ಅದನ್ನೇನು ಹೇಳ್ಬಾರ್ದು ಅಂತ. ಅವನು ಅವ್ರ ಭಾಷೆ ಕೇಳ್ತಾನೆ, ಅವನು ಕತೆ ಹೇಳಿದ್ರಂತೆಲ್ಲ ಏನು ಹಿಂಗೆ ಅರ್ಥ ಆಗಿಲ್ಲ. ಅವನು ಯಾವ ಹುಡುಗರು ಹೇಳ್ತಾರೆ ಏನೂ ಅರ್ಥ ಆಗಿಲ್ಲ. ಅವರು ಚಿಕ್ಕ ಮಕ್ಕಳು ಬಂದಾಗ ಅವ್ರಿಗೆ ಕನ್ನಡನೂ ಬರ್ತಿರಲ್ಲ, ಲಂಬಾಣಿ ಬರ್ತಿರಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ, ಅದೇ ಸರ್ ನಮಿಸ್ಬೇಕು ಅಂತ ಹೇಳಿದ್ರೆ ಬ್ರಿಡ್ಜಿಂಗ್ ಅಂದ್ರೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ಅವರು ಕಾಶಿಬಾಯಿ ಮೊದಲು ಒಂದು 50ರಿಂದ 70 ಪದಗಳು ಲಂಬಾಣಿ ಭಾಷೆ ಮಾತಿನಲ್ಲಿ ಬಹಳ ಪ್ರಮುಖವಾಗಿ ಶಾಲೆಯಲ್ಲಿ ಬಳಸ್ತಕ್ಕಂಥ ಪದಗಳನ್ನ ಒಂದು ಬರ್ಕೊಂಡು ಅದಕ್ಕೆ ಕನ್ನಡ ಅವ್ರು ಹೇಳಿದಾಗ ಮೊದಲು ಲಂಬಾಣಿ ಹೇಳ್ತಾರೆ, ಆಮೇಲೆ ಕನ್ನಡ ಹೇಳ್ತಾರೆ. ಹೀಗೆ ಹೇಳ್ತಾ ಬ್ರಿಡ್ಜ್ ಮಾಡಿ ಆಮೇಲೆ ಅವ್ರಿಗೆ ನೋಡಿ ತರಗತಿಯನ್ನು ಹದಗೊಳಿಸುವಂಥದ್ದು. ಅದು ಅವಾಗ ಏನಾಗ್ತದೆ, ಅವರು ನೀವು ಮಕ್ಕಳ ಭಾಷೆಯನ್ನು ಮಾತಾಡಿ ನೋಡಿ, ನೀವು ಅವ್ರಿಗೆ ನಮ್ಮವರಪ್ಪ ಶಿಕ್ಷಕರು ಅನಿಸ್ತದೆ. ನೀವು ಗುಲ್ಬರ್ಗಕ್ಕೆ ಬೆಂಗಳೂರಿಂದ ಟ್ರಾನ್ಸ್ಫರ್ ಆಗಿ ಹೋಗಿದ್ರ ಅಂತ, ಅಥವಾ ಬೆಳಗಾವಿಯಿಂದ ಗುಲ್ಬರ್ಗಕ್ಕೆ ಹೋಗಿದ್ರೆ, ಬೀದರ್ ಪಕ್ಕ ಇದ್ರೂ ಬೀದರ್ ಸಂಸ್ಕೃತಿ ಬೇರೆ ಇದೆ, ಬೀದರ್ ಸಂಪೂರ್ಣ ಬೇರೆ. ಯಾಕಂದ್ರೆ ನಾನು ವಿಸಿಟ್ ಮಾಡೋದು ನೋಡಿದ್ದೀನಿ. ಬೀದರ್ನಲ್ಲಿ ಯಾಕೆ ಕಡಿಮೆ ರಿಸಲ್ಟ್ ಬರುತ್ತೆ ಅಂದ್ರೆ ಅದು ಒಂದು ಕಾರಣ ನನ್ನ ಪ್ರಕಾರ. ಯಾಕಂದ್ರೆ ಅದನ್ನು ಅಲ್ಲಿ ಈ ಟ್ರೆಷರ್ ಆಫ್ ಏನಿರುತ್ತಲ್ಲ, ಅದು ಮಕ್ಕಳಲ್ಲಿರುವಂತಹ ಒಂದು ಸಂಪತ್ತೇನಿದೆಯಲ್ಲ, ಅದನ್ನು ನಾವು ತಗೊಳಕ್ಕಾಗಲ್ಲ. ಈಗ ಟೀಚರ್ ಬೇರೆಯವರು ಇರ್ತಾರೆ, ಅವ್ರ ಜೊತೆಗೆ ಸೇರಿ ಬರೀ ಭಾಷೆ ಒಂದೇ ಅಲ್ಲ, ಅವರ ಒಂದು ಸಂಸ್ಕೃತಿಯಲ್ಲಿ ಕೆಲವರು ಇರ್ತವೆ, ಅವನ್ನು ಸಹ ತಗೋಬೇಕಾಗತ್ತೆ. ಕೆಲವರು ಅವ್ರದ್ದೇ ಆದ ವಿಚಾರಗಳು, ಅವ್ರದ್ದೇ ಆದ ಜ್ಞಾನ ಇರುತ್ತೆ. ಸನ್ನಿವೇಶ ಬಂದಾಗ ಅದನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಡೋದು ಶಿಕ್ಷಕರು. ಅವಾಗ ಏನಾಗುತ್ತೆ, ವಿದ್ಯಾರ್ಥಿಗೆ ಶಿಕ್ಷಕರು ನನ್ನವರಪ್ಪ, ಇದು ಅಪರಿಚಿತ ಅಲ್ಲ. ಮನೆಗೂ ಶಾಲೆ ಬಂದ್ಬಿಟ್ಟು ಅಪರಿಚಿತ ಆಗ್ಬಿಡುತ್ತೆ. ಉದಾಹರಣೆಗೆ ನೀವೆಲ್ಲ ಈಗ ಬಂದಿದ್ದೀರಿ ತರಬೇತಿಗೆ, ಸ್ವಾಮೀಜಿಗಳು ನಿನ್ನೆ ಒಂದು ಫ್ರೆಂಚ್ ಲ್ಯಾಂಗ್ವೇಜಲ್ಲಿ ಅವರೊಂದು ಉಪನ್ಯಾಸ ಸ್ಟಾರ್ಟ್ ಮಾಡಿಬಿಟ್ರು ಅಂತ ಇಟ್ಕೊಂಡ್ರಿ. ನೀವು ಏನಾಗುತ್ತೆ, ಅಥವಾ ನಾನೇನೆ ತುಂಬ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಶುರು ಮಾಡಿಬಿಟ್ಟೆ ಅಂತ ಇಟ್ಕೊಳ್ಳಿ. ನೀವು ಇಂಗ್ಲೀಷ್ ಬರಲ್ಲ ಅಂತಲ್ಲ, ಶುರು ಮಾಡಿದೆ ಅಂತ ಏನಾಗುತ್ತೆ, ಏನಪ್ಪ ಇದು ನಾವು ಏನೋ ಚೆನ್ನಾಗಿರುತ್ತೆ ಅಂತ ಬಂದ್ವಿ, ಫ್ರೆಂಚ್ ನಮ್ಗೆ ಬರುತ್ತೆ, ಇಂಗ್ಲೀಷ್ ಅವ್ರು ಸ್ವಲ್ಪ ಬಂದ್ರೂ ಈ ಇಂಗ್ಲೀಷ್ ಭಾಷಣ ಯಾರಿಗೆ ಬೇಕಾಗಿದೆ ಅಂತ ಅನ್ಸುತ್ತಾ ಇಲ್ವೋ? ಹಾಗೆ ಮಕ್ಕಳಿಗೂ ಸಹ ಎಲ್ಲವೂ ಅಪರಿಚಿತ ಅನ್ಸಕ್ಕೆ ಶುರುವಾಗುತ್ತೆ. ಆಗ್ಬೋದು ಸರ್, ತಾನೇ ಹೇಳ್ತೀರಾ ಸರ್? ಸೇಮ್ ಎಕ್ಸ್ಪೀರಿಯನ್ಸ್ ನಮಗೂ ಆಗಿದೆ ಸರ್. ಹೇಳಿ ಸರ್ ಪ್ಲೀಸ್. ಅದು ನಾವು ಇಂಗ್ಲಿಷ್ ಟೀಚರ್ಸ್ ಅಪಾಯಿಂಟ್ ಆಗಿದ್ದು ತುಮಕೂರು ಡಿಸ್ಟಿಕ್ ಪಾವಗಡದಲ್ಲಿ ಅಪಾಯಿಂಟ್. ಬಾರ್ಡರ್ ಕಂಪ್ಲೀಟ್ಲಿ ತೆಲುಗು. ಹೌದು, ನನಗೆ ತೆಲುಗು ಒಂದು ಅಕ್ಷರ ಬರಲ್ಲ. ಈ ಮೇಡಮ್ ಹೇಳಿರುತ್ತೆ, ನೀವು ಹೇಳಿರುತ್ತೆ, ಆ ಥರದ ಕಥೆನೇ ಆಗಿದೆ. ನಾವು ತೆಲುಗು ನಿಧಾನವಾಗಿ 1 ವರ್ಷ ಕಲ್ತ್ಕೊಂಡ್ವಿ. ಆಮೇಲೆ ಬಹಳ ಮೆಡಿಸಿನ್ ಬರುತ್ತೆ, ಅಲ್ಲಿವರೆಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. 1 ವರ್ಷ ಕಂಪ್ಲೀಟ್ಲಿ ನಾವು ಎಲ್ಲೋ ಹೋಗ್ತಿದ್ವಿ ಅನ್ನೋ ಫೀಲಿಂಗ್ ಆಗ್ತದೆ. ವಾಪಸ್ ಬಿಟ್ಬರೋಣ ಅನ್ನೋ ಥರ ಆಗ್ತದೆ. ನಾವು ಅಲ್ಲಿಯೇ ಆಗ್ಬಿಟ್ವಿ. 10 ವರ್ಷ ಅಲ್ಲೇ ಕಳೆದ್ವಿ, ಬರೋಕೆ ಬಿಡ್ಲಿಲ್ಲ ಹಂಗಾಗಿ ಒಳ್ಳೆ ನೋಡಿ. ಯಾವಾಗ ನೀವು ಅವರಲ್ಲಿ ನಮ್ಮೊಳಗೊಬ್ಬ ಆಗ್ತೀರಾ, ವಿದ್ಯಾರ್ಥಿಗಳು ನಮ್ಮೊಳಗೊಬ್ಬ, ನಮ್ಮ ಟೀಚರ್ ನಮ್ಮವ್ರೇನೆ. ಅದಕ್ಕೆ ಒಂದು ಶಿಫಾರಸು ಇದೆ, ಏನಂದ್ರೆ ಆ ಹಳ್ಳಿಗಳಲ್ಲಿ ಇದ್ರೆ ಅಲ್ಲಿಯವ್ರನ್ನೇ ಶಿಕ್ಷಕರನ್ನಾಗಿ ಮಾಡ್ಕೊಂಡ್ರೆ ಯಶಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸಮುದಾಯ ಒಪ್ಕೊಳ್ಳೋದಿಲ್ಲ, ಆ ರೀತಿ ರಿವಾಜುಗಳು, ಆ ಭಾಷೆ ಪ್ರೈಮರಿ, ಕನಿಷ್ಠ ಪಕ್ಷ ಪ್ರೈಮರಿ. ಇಲ್ಲಾಂದ್ರೆ ಎಲ್ಲಿಂದಲೂ ಹೋಗಿರೋರು ಅಲ್ಲಿ ಆ ಸಂಸ್ಕೃತಿ ಗೊತ್ತಿರಲ್ಲ, ಸಂಪ್ರದಾಯ ಗೊತ್ತಿರಲ್ಲ, ಆ ಭಾಷೆ ಬರಲ್ಲ. ನಾವು ಮಾತನಾಡೋ ಭಾಷೆ ಬೇರೆ, ಪಠ್ಯಪುಸ್ತಕದ ಭಾಷೆ ಬೇರೆ, ಮಕ್ಕಳ ಭಾಷೆ ಬೇರೆ, ಅಲ್ಲಿಯ ವಿಚಾರಗಳು ಬೇರೆ. ಸೊ ಇದು ಈಗ ನಾನು ಅರ್ಥ ಮಾಡ್ಕೊಂಡು ಹೇಳ್ತೀನಿ. ಹೇಳಿ ಸರ್. ಅಂದ್ರೆ ನನ್ನ ಸಮರಿ ಏನಂತಂದ್ರೆ, ಸರ್, ಕೇವಲ ಶೈಕ್ಷಣಿಕ ಸಂಗತಿಗಳ ಮೇಲೆ ಕಲಿಕೆಯ ವಾತಾವರಣ ತೀರ್ಮಾನ ಆಗೋದಿಲ್ಲ. ಹೌದು, ಕರೆಕ್ಟ್. ಬರೀ ಶೈಕ್ಷಣಿಕ ಸನ್ನಿವೇಶಗಳು ಅಂದರೆ ಬರೀ ನಮ್ಮ ಟೆಕ್ಸ್ಟ್ ಬುಕ್ಕು ಅಲ್ಲಿರುವಂಥ, ಆಮೇಲೆ ನಾವು ಬಳಸೋಂಥ ಪಠ್ಯೋಪಕರಣಗಳಿರ್ಬೋದು, ಅಥವಾ ನಾನು ಎಷ್ಟೋ ವಿದ್ವತ್ತಿನಿಂದ ಪಾಠ ಮಾಡ್ತೀನಿ ಅನ್ನೋದಿರ್ಬೋದು, ಪಾಂಡಿತ್ಯ ಯಾವನ್ನೂ ಹೆಚ್ಚು
ಅವು ಲೆಕ್ಕಕ್ಕೆ ಬರ್ತವೆ. ಮೊದಲು ಲೆಕ್ಕಕ್ಕೆ ಬರೋದು ಯಾವುದು? ಮಗುವಿನ ಹಿನ್ನೆಲೆ, ಮಕ್ಕಳ ಒಂದು ಅನುಭವ, ಪ್ರೀ ಕನೆಕ್ಷನ್ಸ್ ಅಂತ ಹೇಳಿದ್ರೆ ಬ್ರೈನಲ್ಲಿ ಮಕ್ಕಳು ಏನು ಕನೆಕ್ಷನ್ಸ್ ಮಾಡ್ಕೊಂಡಿರ್ತಾರೆ, ಯಾವ ಕಲಿಕೆ ಆಗಿರುತ್ತೆ ಅವ್ರಿಗೆ, ಅದು ಅಲ್ಲಿಂದ ನಾವು ಕಟ್ಟಬೇಕು. ಅದು ಬೇಸ್ಮೆಂಟ್ ಅದು. ಸರ್ ಹಂಗಂದ್ರೆ ಒಂದು ತರಗತಿಯಲ್ಲಿ 40 ಹುಡುಗರು ಇದ್ದಾರೆ, 30 ಹುಡುಗರು ಇದ್ದಾರೆ, 30 ಹುಡುಗರದ್ದು ಬೇರೆ ಅಲ್ಲ ಸರ್, ನಾವು ಹೇಗೆ ಮಾಡಬೇಕು ಅನ್ನೋದು ಬರುತ್ತೆ. ಅದನ್ನೆಲ್ಲ ಆಮೇಲೆ ನೋಡೋಣ ಅದನ್ನು, ಅಲ್ವಾ? ಅದೇ ಸವಾಲು, ಶಿಕ್ಷಕರ ಸವಾಲು. ಈ ಹುದ್ದೆಗೆ ಬಂದಿದ್ದೀವಿ ಅಂದರೆ ಆ ಸವಾಲನ್ನು ಸ್ವೀಕರಿಸಿದ್ದೀವಿ ಅಂತ. 30 ಜನಕ್ಕೂ ಒಂದೇ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ. 30 ಜನಕ್ಕೂ ಬೇರೆ ಬೇರೆ ಆದ ಒಂದು ಕಾಯಿಲೆ ಅಂತಲ್ಲ, ಬೇರೆ ಬೇರೆ ಆದ ಟ್ರೀಟ್ಮೆಂಟ್ ಬೇಕಲ್ಲಿ. ಒಂದೇ ಅದು ನೀವು ಪಿರಿಯಡ್ಡು ಒಂದೇ ಪಿರಿಯಡ್ಡು, ಆದರೆ ಆ ಪಿರಿಯಡನ್ನು ನೀವು ನಿಮಗೆ ಒಂದು ಚಲನಶೀಲದ ಒಂದು ಸ್ವಾತಂತ್ರ್ಯ ಇದೆ. ಒಂದು ಪಿರಿಯಡ್ ಆದರೂ ಅಂಥ ಪಿರಿಯಡ್ಗಳು ಭಾಳ ಇದ್ದಾವೆ ನಿಮಗೆ. ಒಂದು ಪಿರಿಯಡ್ ಆದರೆ ಅಂಥ ಪಿರಿಯಡ್ಗಳು ವರ್ಷದಲ್ಲಿ ಭಾಳ ಇದ್ದಾವೆ. ಅಷ್ಟು ಭಾಳ ಪಿರಿಯಡಲ್ಲಿ ಯಾವ ರೀತಿಯಲ್ಲಿ ಮಾಡ್ಕೊತೀರಾ? ತರಗತಿ ಒಳಗಡೆ ಆ ಒಂದು ಪಿರಿಯಡಲ್ಲಿ ಹೆಂಗೆ ಮಾಡ್ತೀರಾ? ಪಿರಿಯಡ್ ನಂತರ ಏನು ಮಾಡ್ತೀರಿ? ಮನೆ ಅಂದರೆ ಶಿಕ್ಷಕರ ಬದ್ಧತೆ, ಒಂದು ಪಾಲ್ಗೊಳ್ಳುವಿಕೆ, ಅವರ ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ ಅದು ಉತ್ಕೃಷ್ಟವಾಗಿದ್ದರೆ ನೀವು ಆ ಒಂದು ಪಿರಿಯಡ್ ಅಷ್ಟೇ. ಆ ಒಂದು ಪಿರಿಯಡಲ್ಲಿ ನಾನು ಮಾಡೋದೇ ಎಷ್ಟು? ಪಿರಿಯಡ್ ಆಚೆ ಬೇರೆ ಏನೋ ಮಾಡ್ತೀನಿ ನಾನು, ಅದು ಸಹ ನನ್ನ ಅದು ಬಹಳ ಮುಖ್ಯವಾಗಿರೋದು. ಆ ಒಂದು ಪಿರಿಯಡ್ ಒಳಗೆ ಬಹಳನೂ ಆಗುತ್ತೆ, ಕಡಿಮೆನೂ ಆಗುತ್ತೆ, ಎರಡೂ ಆಗುತ್ತೆ. ಆದರೆ ಅದ ನಂತರನೂ ಬಹಳಷ್ಟಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಹೇಳ್ತಾ ಇದ್ದೆ ಉದ್ವೇಗಗಳು ಹೇಳ್ತಿದ್ದೇವೆ. ಒಂದು ಹೇಳಿ ಸರ್. ಒಂದು ಅನುಭವ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಜನ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ತಾರೆ. ಹೌದು. ಅದೇ ನೀವು ಮಂಡ್ಯ, ರಾಮನಗರ ಜಿಲ್ಲೆಯಲ್ಲಿ ಹೋದ್ರೆ ಅವ್ರು ಕನಿಷ್ಠ 3 ದಿನಕ್ಕೊಮ್ಮೆ ಸ್ನಾನ ಮಾಡ್ತಾರೆ, ಗರಿಷ್ಠ ಪ್ರತಿ ಶನಿವಾರ ಸ್ನಾನ ಮಾಡ್ತಾರೆ. ನಾನು 20 ವರ್ಷದ ಹಿಂದೆ ಹೋದಾಗ ನಾನು ಶಾಲಾ ಹೋಗ್ಕೊಳ್ಳೋ ಪ್ರತಿದಿನ ಸ್ನಾನ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿ ಆ ಹುಡುಗರಿಗೆ ವಿಚಿತ್ರ ಆಗೋದು, ಸ್ನಾನ ಮಾಡ್ಕೊಂಡ್ ಬರೋದು ಯಾಕೆ ಹೇಳ್ತಾರೆ ಅವರು. ಹೌದು. ಎಷ್ಟೋ ಮಟ್ಟಿಗೆ ಆಯ್ತು ಅಂದ್ರೆ ಒಂದು 8 ದಿವಸ ಆದ್ಮೇಲೆ ನಾನು ಜಾಸ್ತಿ ಹೇಳ್ತಿದ್ದಲ್ಲ, ಎಂದಿದಾದ್ರೂ 4-5 ಜನ ಪಾಲಕರು ಬಂದ್ರು, ನಮ್ಮ ಹುಡುಗರು ಯಾಕ್ರಿ ಅಷ್ಟೇ ಸ್ನಾನ ಮಾಡ್ಕೊಂಡ್ ಎಷ್ಟು ಎಷ್ಟು ಸೂಕ್ಷ್ಮತೆ ಇರ್ತೈತಿ ಅಂದ್ರೆ ನಮ್ಗೆ ಅದನ್ನ ಇಮ್ಯಾಜಿನೇಷನ್ ಮಾಡಕ್ಕೆ. ನಾವು ಯಾವ್ದಾದ್ರು ಮುಗಿದ್ಮೇಲೆ ಬರೋ ಭಾರತ್ ಮಾತಾ ಕಿ ಜಯ ಅಂತ ಹೇಳ್ತೇವೆ, ಅಲ್ಲಿ ಕುಚ್ಚಲ ಚಟ್ನಿ ರಾಗಿ ರೊಟ್ಟಿ ಅದು ಘೋಷಣೆ. ಹೌದಾ? ಅದು ಸ್ಥಳೀಯವಾಗಿ ರಾಮನಗರ, ಮಂಡ್ಯ ಈ ಭಾಗದಲ್ಲಿ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ, ಹುಚ್ಚಳ ಚಟ್ನಿ ತಗೊಬ್ರು ಅಂದ್ರೆ ರಾಗಿ ರೊಟ್ಟಿ ಅಂತ ನೀವು ಅದನ್ನು ಬಿಟ್ಟು ಬೇರೆ ಹೇಳಕಂದ್ರೆ ಅವರಿಗೆ ನಮ್ಮವನು ಅಂತ ಒಪ್ಕೊಳ್ಳೋದು. ಹೀಗಾಗಿ ಅನೇಕ ಅಂಶಗಳು ಎಷ್ಟು ಮಟ್ಟಿಗೆ ವಿಚಿತ್ರ ಆಗತ್ತೆ ಅಂದ್ರೆ, ಸಾಮಾನ್ಯವಾಗಿ ಅವರೆಲ್ಲ ನಾನ್ ವೆಜ್ ಕನ್ಸ್ಯೂಮರ್ಸ್ ಬಹುತೇಕ ಬಹಳ ಜನ. ಈ ಮೊನ್ನೆ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅದೊಂದು ದೊಡ್ಡ ವಿವಾದವೇ ಸೃಷ್ಟಿ ಆಯಿತು. ನೀವು ಶಾಲೆಗೆ ಊಟಕ್ಕೆ ತಗೊಂಡ್ಬರ್ರಿ ಅಂತ ಹೇಳಿದ್ರೆ ಅವ್ರು ಕಟ್ಕೊಂಡ್ಬರ್ತಾರೆ. ನೀವು ಈ ಉತ್ತರ ಕರ್ನಾಟಕದಲ್ಲಿ ಶಾಲೆಗೆ ತಗೊಂಡ್ಬರೋದು ಒಂದು ದೊಡ್ಡ ಅಪವಾದ, ಆದರೆ ಅಲ್ಲೇ ಹಂಗಲ್ಲ, ಅದು ಸಹಜತೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ನಮ್ಮವರಾಗಿ ಆ ನಂತರ ಪರಿವರ್ತನೆ ತರಬೇಕು. ಅಲ್ಲಿ ಸ್ನಾನ ಮಾಡಿಸ್ಬೇಕು ಅಂದ್ರೆ ನನಗೆ 7 ವರ್ಷ ಬೇಕಾಯ್ತು. ಸತ್ಯ ಇದೆ, 7 ವರ್ಷ ಬೇಕಾಯ್ತು. ಆಯಿತು, ಮುಂದುವರೋಣ. ಕರೆಕ್ಟ್. ಅಂದರೆ ಒಂದು ಉದಾಹರಣೆ ಹೇಳಿದ್ದಾರೆ ಅವರು. ಸೊ ಆ ರೀತಿ ಒಬ್ಬೊಬ್ಬರ ಒಂದು ನಿಮ್ಮೆಲ್ಲರ ಅನುಭವಗಳು ಇರುತ್ತೆ. ಇನ್ನೊಂದು 15 ನಿಮಿಷದಲ್ಲಿ ನಾನು ಇದನ್ನು ಮುಗಿಸ್ಬೇಕಾಗಿದೆ. ನೋಡಿ, ಇವಾಗ ಉದ್ವೇಗಗಳು ಅಂತ ಹೇಳಿದೆ ನಾನು. ಮಕ್ಕಳಲ್ಲಿ ತರಗತಿ ಒಳಗಡೆ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಬಾಂಧವ್ಯ ಏನಿದೆಯಲ್ಲ, ಅದು ಒಂದು ಧನಾತ್ಮಕವಾಗಿದ್ದಾಗ ತರಗತಿಯಲ್ಲಿ ಒಂದು ಧನಾತ್ಮಕವಾದ ವಾತಾವರಣ ಇರುತ್ತೆ. ಆ ಪಾಸಿಟಿವ್ ಎಮೋಷನ್ಸ್ ಏನಿದೆಯಲ್ಲ ಒಂದು ಪೂರಕವಾಗಿರುತ್ತೆ ಅಲ್ಲಿ ಎನ್ನುವಂಥದ್ದು. ಕಲಿಕಾ ವಾತಾವರಣ ಸೃಷ್ಟಿಯಾಗುತ್ತೆ ಅಲ್ಲಿ. ಸೊ ಆದರೆ ಸರಿಯಾದ ರೀತಿಯಲ್ಲಿ ಆ ಉದ್ವೇಗಗಳು, ಅಂದರೆ ಸರಿಯಾದ ರೀತಿಯಲ್ಲಿ ಶಿಕ್ಷಕರು ಅರ್ಥೈಸ್ಕೊಳ್ದೆ ಹೋದರೆ ವಿದ್ಯಾರ್ಥಿಗಳನ್ನು, ಅವರ ಜೊತೆಗೆ ಸರಿಯಾದ ರೀತಿಯಲ್ಲಿ ಒಂದು ಬಾಂಧವ್ಯ ಇಲ್ಲದೆ ಹೋದರೆ ಆಗ ಏನಾಗುತ್ತೆ, ಅಲ್ಲಿ ಕಲಿಕಾ ವಾತಾವರಣ ಇರಲ್ಲ. ಸೊ ಈ ದೃಷ್ಟಿಯಿಂದ ನೋಡಿದಾಗ ಮಕ್ಕಳನ್ನು ವೈಯಕ್ತಿಕವಾಗಿ ಅರ್ಥೈಸ್ಕೊಳ್ಳುವಂಥದ್ದು, ಪ್ರತಿಯೊಬ್ಬರ ಹಿನ್ನೆಲೆಗಳನ್ನು, ಅದು ಭಾಳ ಮುಖ್ಯ. ಮಕ್ಕಳನ್ನು ಗಮನಿಸ್ತಕ್ಕಂಥದ್ದು ಶಿಕ್ಷಕರು, ಮಕ್ಕಳು ಯಾವ ರೀತಿಯಲ್ಲಿ ವರ್ತಿಸ್ತಾರೆ, ಏನು ಅವ್ರ ಹಿನ್ನೆಲೆ ಏನು, ಇದೆಲ್ಲ ಸುಮ್ಮನೆ ಮಾಡೋಂಥದ್ದಲ್ಲ. ಅದರ ಆಧಾರದ ಮೇಲೆ ನನ್ನ ಕಲಿಕೆಯ ಅನುಭವಗಳನ್ನು ಕಟ್ಟಿಕೊಡ್ಬೇಕು ಅವ್ರಿಗೆ. ಅರ್ಥೈಸ್ಕೊಳ್ಳೋದು, ಗಮನಿಸೋದು ಅದೇ ಬೇರೆ, ನಾನು ಕೊಡೋಕ್ಕೆ ಬೋಧನಾ ಅನುಭವಗಳು ಬೇರೆ ಅಲ್ಲ. ಅರ್ಥೈಸಿಕೊಳ್ಳೋದ್ರ ಮೂಲಕ, ಗಮನಿಸುವುದರ ಮೂಲಕ, ಆಲಿಸುವುದರ ಮೂಲಕ ಮಕ್ಕಳನ್ನು ಆಲಿಸ್ತಕ್ಕಂಥದ್ದು, ಕೇಳಿಸ್ಕೊಳ್ಳುವಂಥದ್ದು ಬಹಳ ದೊಡ್ಡ ಮೌಲ್ಯ ಅದು. ಶಿಕ್ಷಕರು ಮಕ್ಕಳನ್ನು ಅವರ ಒಂದು ಧ್ವನಿಯನ್ನು ಅವರನ್ನು ಒಪ್ಪಿಕೊಳ್ಳುವಂಥದ್ದು. ಮನ್ನಣೆ ಅನ್ನುವಂಥ ಮಾತಿದೆ. ಮಕ್ಕಳಿಗೆ ರೆಕಗ್ನೈಸಿಂಗ್, ವಿದ್ಯಾರ್ಥಿಯನ್ನು ಮನ್ನಣೆಯನ್ನು ಕೊಡುವಂಥದ್ದು, ಗೌರವ ಕೊಡುವಂಥದ್ದು. ಸರ್, ಅವ್ರಿಗೆ ನನಗೆ ಗೌರವ ಕೊಡಬೇಕು ಶಿಕ್ಷಕರಿಗೆ, ಆದರೆ ಅವರು
ನಾನು ಅವ್ರಿಗೆ ಯಾಕೆ ಗೌರವ ಕೊಡಬೇಕು? ಅಲ್ಲ, ಎರಡೂ ಪೂರಕ. ನಾವು ವಿದ್ಯಾರ್ಥಿಗಳಿಗೆ ಮನ್ನಣೆಯನ್ನು ಗೌರವವನ್ನು ಕೊಟ್ಟಾಗ ಅವರು ನಮಗೆ ಗೌರವವನ್ನು ಕೊಡ್ತಾರೆ. ಇದು ಬಹಳ ಮುಖ್ಯವಾಗಿದೆ. ಪ್ರತಿಕ್ರಿಯೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಕೆಲವು ಪ್ರತಿಕ್ರಿಯೆಗಳನ್ನು, ಏನೋ ಪ್ರಶ್ನೆ ಕೇಳ್ತಿದೆ, ಉತ್ತರ ಹೇಳ್ತಾರೆ, ಆ ಉತ್ತರಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಸರಿ ಇಲ್ಲ, ನೀನು ತಲೆ ಒಳಗೇನಿಲ್ಲ, ಕುತ್ಕ ಅನ್ನೋದ್ರ ಬದಲು, ಹೌದು ನಿನ್ನ ಒಂದು ಆಲೋಚನೆ ಬೇರೆ ಥರ ಇದೆ, ಇದು ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ಬೋದಾ? ಪ್ರತಿಯೊಂದನ್ನು ನಾವು ವಿಚಾರವನ್ನು ಸೃಷ್ಟಿ ಮಾಡುವ ಒಂದು ಇದೇನಿದೆಯಲ್ಲ, ಬೇರೆಯವರ ಮಕ್ಕಳ ತಲೆ ಒಳಗೆ ವಿಚಾರವನ್ನು, ಆಲೋಚನೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಸಾಧ್ಯತೆಗಳನ್ನು ಇಡ್ತಾ ಹೋಗ್ಬೇಕು. ನೋಡಿ, ಈ ರೀತಿ ಸಾಧ್ಯತೆ ಇದೆಯಾ? ಯಾಕಂದರೆ ಮಕ್ಕಳಲ್ಲಿ ಬೇರೆ 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 ರೀತಿಯ ಅನುಭವಗಳು ಇರುತ್ತೆ. ಪ್ರಶ್ನೆಗಳನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಪ್ರಶ್ನೆಗಳನ್ನ ಪ್ರೋತ್ಸಾಹಿಸುವ ನಾವು, ಮಕ್ಕಳು ಪ್ರಶ್ನಿಸ್ತಾರೆ. ಆ ಪ್ರಶ್ನೆಗಳನ್ನು ನಿಮ್ಮ ತರಗತಿಗಳಲ್ಲಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾಳೆನೂ ಸಹ ಸೆಷನಲ್ಲಿ ನಿಮಗೆ ಅವಲೋಕನಕ್ಕೆ ಕೊಡ್ತೀನಿ ನಾನು. ನಿಮ್ಮ ತರಗತಿಗಳಲ್ಲಿ ಒಂದು ವಾರದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಒಂದು ತರಗತಿ, ನೀವು 8ನೇ ಕ್ಲಾಸಿಗೆ ತೊಗೊತೀರಾ ಅಂದರೆ 8ನೇ ಕ್ಲಾಸಲ್ಲಿ ಈ ನನ್ನ ಒಂದು 5-6 ಪೀರಿಯಡಲ್ಲಿ 8 ಪೀರಿಯಡಲ್ಲಿ ಎಷ್ಟು ಪ್ರಶ್ನೆಗಳು ನನಗೆ ಬಂತು, ನೀವು ಎಷ್ಟು ಪ್ರಶ್ನೆ ಕೇಳಿದ್ರಿ? ಎರಡೂ ಮುಖ್ಯ. ಪ್ರಶ್ನೆಗಳನ್ನು ಕೇಳುವುದು, ಪ್ರಶ್ನೆಗಳನ್ನು ಕೇಳಿಸಿಕೊಳ್ಳುವುದು. ನಾನೂ ಪ್ರಶ್ನೆ ಕೇಳಿಲ್ಲ, ಪ್ರಶ್ನೆಗಳನ್ನೂ ಕೇಳಿಲ್ಲ ಅಂದರೆ ಅಲ್ಲಿ ನಾವು ಯಾಂತ್ರಿಕವಾದ ಬೋಧನೆ ನಡೀತಾ ಇದೆ ಅಂತ. ಸೊ ಮಕ್ಕಳನ್ನು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಮಾಡುವಂಥದ್ದು, ಗೌರವಿಸ್ತಕ್ಕಂಥದ್ದು, ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಮಕ್ಕಳ ಭಾವನೆಗಳಿಗೆ ಭಾಳ ಮುಖ್ಯವಾಗಿ. ಯಾಕಂದರೆ ಅವರ ಭಾವನೆಗಳಿಗೆ ಗೌರವಿಸ್ತಕ್ಕಂಥದ್ದು. ಎಷ್ಟೋ ಸಾರಿ ಡಿವಿಯೆಂಟ್ ಬಿಹೇವಿಯರ್ ತೋರಿಸ್ತಾರೆ ಮಕ್ಕಳು, ಅಶಿಸ್ತು ತೋರಿಸ್ತಾರೆ. ಅವಾಗ ಏನು ಮಾಡಬೇಕು ಅಂದಾಗ ತಕ್ಷಣಕ್ಕೆ ಶಿಸ್ತು ಅವು ಇವು ಅವ್ರನ್ನ ಅವಮಾನಿಸ್ದಲೇ. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಮಸ್ಯೆ ಯಾವಾಗ ಆಗುತ್ತೆ ಅಂದರೆ, ಮಕ್ಕಳನ್ನು ಅವಮಾನಿಸಿದಾಗ ಅಲ್ಲಿ ಅವರ ಒಂದು ಮನಸ್ಸಿನಲ್ಲಿ ನಮ್ಮ ಸ್ಥಾನ ಇರಲ್ಲ. ಅವಮಾನಿಸಬಾರ್ದು. ಅವರಿಗೆ ವೈಯಕ್ತಿಕವಾಗಿ ಅವರನ್ನು ನಾವು ಅವ್ರ ಜೊತೆಗೆ ಒಡನಾಡಬೇಕು, ಬಹಳ ಮೃದುವಾಗಿ ಸ್ಪಂದಿಸಬೇಕು. ಅವ್ರಿಗೆ ಸಾಧ್ಯತೆಗಳನ್ನು ಹೇಳಬೇಕು, ಇದು ಹೀಗಲ್ಲ ಹೀಗೆ ಅಂತ ಕೆಲವು ಮಟ್ಟಿಗೆ ವೈಯಕ್ತಿಕವಾಗಿ ಹೇಳಿದಾಗ, ಗೌರವಯುತವಾಗಿ ಹೇಳಿದಾಗ ಮಕ್ಕಳು ಕೇಳ್ತಾರೆ. ಆ ನಂಬಿಕೆ ನಮಗಿರಬೇಕು. ಸರ್ ಅವ್ರು ಕೇಳಲ್ಲ, ಮಕ್ಕಳು ಸರಿ ಇಲ್ಲ, ನಮ್ಮ ಆಲೋಚನೆ ಹೇಗೆ ಅಂದರೆ, ನಮ್ಮ ಆಲೋಚನೆ ಹೇಗೆ ಹೋಗ್ತಿರುತ್ತೆ ಹಾಗಾಗಿ ನಾವು ವರ್ತಿಸ್ತಿರ್ತೀವಿ. ಮಕ್ಕಳು ಸರಿ ಇಲ್ಲ, ಅವರು ಅಶಿಸ್ತು, ಅವರು ಉಪಯೋಗ ಇಲ್ಲ ಅಂತಂದರೆ ನಾವು ಹಂಗೆ ವರ್ತಿಸ್ತಿರ್ತೀವಿ. ಯಾಕೆ ಹೇಳ್ರಿ? ನಮ್ಮ ತಲೆ ಒಳಗೆ ಅದೇ ಇದೆ, ನಮ್ಮ ತಲೆ ಒಳಗೆ ಅದೇ ಇದೆ ಅಂತ ಅವ್ರ ತಲೆ ಒಳಗೂ ಅದೇ ಇದೆ. ಹಾಂ, ಶಿಕ್ಷಕರ ವ್ಯಕ್ತಿತ್ವ ಮತ್ತು ಒಡನಾಡುವಂತಹ ಒಂದು ಯಾವ ರೀತಿಯಲ್ಲಿ ಒಡನಾಡ್ತಾರೆ ಅವರು, ಅದೆಲ್ಲವೂ ಸೇರಿದ್ರೆ ವ್ಯಕ್ತಿತ್ವ ಆಗುತ್ತೆ. ನೋಡ ನಿಜನೇ, ಅವೆಲ್ಲವೂ ಸೇರಿದಾಗಲೇ ಅದು ರೆಸ್ಪಾಂಡಿಂಗ್ ಜೆಂಟ್ಲಿ ಅಂತ. ನಾವೇನು ಮಾಡ್ತೀವಿ? ಮೃದುವಾಗಿ ಪ್ರತಿಸ್ಪಂದಿಸಕ್ಕೆ ಬರಲ್ಲ ನಮಗೆ. ಬಹಳ ಮನಸ್ಸಿಗೆ ಘಾಸಿ ಆಗೋ ಥರ ಸ್ಪಂದಿಸ್ತೀವಿ ನಾವು ಪ್ರಶ್ನೆ ಮಾಡ್ಕೋಬೇಕು, ನಾವು ಹೆಂಗೆ ಸ್ಪಂದಿಸ್ತೀನಿ ನಾನು ಅನ್ನುವಂಥದ್ದು. ಸೊ ಇವೆಲ್ಲವೂ ಸಹ ಬಹಳ ಮುಖ್ಯವಾಗಿ ನಮಗೆ ಕಲಿಕೆಯ ವಾತಾವರಣದಲ್ಲಿ ಇವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜೊತೆಗೆ ತರಗತಿಯಲ್ಲಿ ಯಾವ ರೀತಿಯಲ್ಲಿದೆ, ತರಗತಿಯಲ್ಲಿ ಗಾಳಿ ಬೆಳಕಿದೆಯಾ, ಕೂತ್ಕೊಳ್ಳಿಕ್ಕೆ ಜಾಗ ಇದೆಯಾ, ಕೂರಿಸುವಂತಹ ಒಂದು ಮಕ್ಕಳಿಗೆ ಸೀಟಿಂಗ್ ಕೂತ್ಕೊಳ್ಳುವಂತಹ ಇದು ಕಂಫರ್ಟಬಲ್ ಆಗಿದೆಯಾ, ಅಂದರೆ ಆರಾಮದಾಯಕವಾಗಿದೆಯಾ, ಅವರ ಒಂದು ಕೂರಿಸುವಂತಹ ವ್ಯವಸ್ಥೆ ಹೇಗಿದೆ, ಇವೆಲ್ಲವೂ ಸಹ ಕಲಿಕಾ ವಾತಾವರಣದಲ್ಲಿ ಪ್ರಭಾವವನ್ನು ಬೀರ್ತವೆ ಅನ್ನುವಂಥದ್ದು. ಜೊತೆಗೆ ನಾವು ಕೊಡುವಂತಹ ಅದು ಕೆಲವೆಲ್ಲ ನಾವು ನಾಳೆನೂ ಸಹ ಚರ್ಚೆ ಮಾಡಬಹುದು. ಈಗ ಭಾಳ ಮುಖ್ಯವಾಗಿ ನಾವು ಬಂದರೆ ಕಲಿಕೆಯ ಮಾಪನ ಅಂತ ನೋಡಿ, ಇದು ಕಲಿಕೆಯ ವಾತಾವರಣ, ಕಲಿಕೆಯ ಮಾಪನ ಎಲ್ಲವೂ ಜೊತೆಗೆ ಹೋಗುವಂಥದ್ದು. ಎಲ್ಲವೂ 3 ಜೊತೆಗೆ ಹೋಗುವಂಥದ್ದು. ಕಲಿಕೆಯ ವಾತಾವರಣದಿಂದಲೇ ಕಲಿಕೆ ಇಲ್ಲ, ಕಲಿಕೆಯ ಜೊತೆಗೆ ಕಲಿಕೆಯ ಮಾಪನ. ಏನು ಕಲಿಕೆಯ ಮಾಪನ ಅಂದ್ರೇನು? ಕಲಿಕೆ ಎಷ್ಟು ಕಲ್ತಿದ್ದಾರೆ ಅಂತ ನಾವು ಅಳೆಯುವಂಥದ್ದೇನಿದೆ, ಮಾಪನವನ್ನು ಮಾಡುವಂಥದ್ದು. ಹೇಗೆ ಮಾಪನ ಮಾಡೋದು ಹೇಳ್ತೀರಾ? ಪ್ರಶ್ನೆಗಳನ್ನು ಕೇಳೋನು, ಅವಲೋಕನ ಮಾಡೋದು. ವೆರಿ ಗುಡ್, ಸಮೀಕ್ಷೆ. ಹಾಂ, ಆಮೇಲೆ ವರ್ತನೆಗಳನ್ನು ಅವಲೋಕಿಸೋದ್ರ ಮೂಲಕ ಮಾಡುವಂಥದ್ದು. ಯಾಕೆ ಮಾಡಬೇಕು ಮಾಪನ? ಯಾಕೆ ಮಾಡಬೇಕು? ವೈ ಇಟ್ ಈಸ್ ಸಿಗ್ನಿಫಿಕೆಂಟ್? ಯಾಕೆ ಅದು ಮಹತ್ವ? ಯಾಕೆ 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 ಬೇಕದು? ಹಾಂ, ಮಕ್ಕಳ ಶಿಕ್ಷಕರದ್ದು ಇಬ್ಬರದು ನಾವು ಕಲಿಕೆಯ ಮಟ್ಟವನ್ನು ಅಲ್ಲಿರ್ಬೋದು. ಅಲ್ಲ, ಏನಕ್ಕೆ ಯಾಕೆ ಬೇಕು? ಮಕ್ಕಳ ಕಲಿಕೆಯ ಮಾಪನ ಏಕೆ ಬೇಕು? ಹಾಂ, ಶಿಕ್ಷಕರ ಮೌಲ್ಯಮಾಪನ ಅಂದ್ರೆ ಅಲ್ಲಿ ಶಿಕ್ಷಕರ ತಮ್ಮ ಶೈಕ್ಷಣಿಕವಾಗಿ ಏನು ಸುಧಾರಣೆ ಮಾಡ್ಕೋಬೇಕು. ನೋಡಿ, ಇದು ಬಹಳ ಮುಖ್ಯವಾಗಿ ಇವಾಗ ನೋಡಿ, ನಾನು ಕಲಿಕೆಯ ಅನುಭವಗಳನ್ನು ಕೊಡ್ತಾ ಇದ್ದೀನಿ. ನಾನಿಲ್ಲಿ ನಾನು ಕೊಡ್ತಕ್ಕಂಥ ಅನುಭವಗಳು ಎಷ್ಟು ಸೂಕ್ತವಾಗಿದ್ದಾವೆ,
ಇದು ನಮ್ಮ ಪ್ರಾಥಮಿಕವಾದ ಉದ್ದೇಶ ಕಲಿಕೆಯ ಮಾಪನದ್ದು. ಆದರೆ ಭಾಳ ಸರಿ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳನ್ನು ಮಕ್ಕಳನ್ನು ಕಲಿಕೆಯನ್ನು ಅಳಿತೀವಿ ಹೊರತು ಆ ಅಳತೆ ಏನಿದೆಯಲ್ಲ ಅದು ನನ್ನ ಕನ್ನಡಿ ಇದ್ದ ಹಾಗೆ ನನ್ನ ಬೋಧನೆಯ ಒಂದು ಸ್ಥಿತಿಗತಿಯನ್ನು ಅದು ತೋರಿಸುತ್ತೆ ಅಂತ ನಾವು ಹೋಗಲ್ಲ. ಮಾಡ್ತೀವಾ? ಯೂಶಲ್ ಅದು ಮಾಡಲ್ಲ. ಇದು ನಾವು ಹೇಳ್ತೀವಿ, ಇದನ್ನು ಬಿ ಎಡ್ಡಲ್ಲಿ ಹೇಳಿದ್ದಾರೆ ಸರ್, ಇದು ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಪ್ರಾಕ್ಟೀಸಲ್ಲಿ ಇದೆಯಾ ಇದು? ಇಲ್ಲ. ನೋಡಿ, ಇದು ನಮ್ಮ ಅನುಷ್ಠಾನದಲ್ಲಿ ಇದು ಬರದೇ ಹೋದರೆ ಯಾವುದು, ನಾನು ಕಲಿಕೆಯ ಮಾಪನವನ್ನು ನಾನು ಅಬ್ಸರ್ವೇಷನ್ ಮಾಡ್ತೀನಿ ಅಥವಾ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಪ್ರಶ್ನೆಗೆ ಉತ್ತರವನ್ನು ಆಲಿಸ್ಕೊಳ್ತೀನಿ, ಟೆಸ್ಟನ್ನು ಮಾಡ್ತೀನಿ ಅಥವಾ ಡೆಮೋನ್ಸ್ಟ್ರೇಷನ್ ಕೊಡ್ತೀನಿ ಅಥವಾ ಬೇರೆ 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 ವಿಧಾನಗಳ ಮೂಲಕ ನಾನು ಕಲಿಕೆಯ ಮಾಪನವನ್ನು ಮಾಡ್ತೀನಿ ಅಂದಾಗ ಅದು ಅದು 2 ಥರ ಇದೆ, 3 ಥರ ಇದೆ. ಅದು ಕಲಿಕೆಯ ಮಾಪನ ಅನ್ನೋದು 3 ಥರ ಇದೆ. ಅದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಸ್ ಲರ್ನಿಂಗ್. 3 ಥರ ಇದೆ ಕಲಿಕೆಯ ಮಾಪನ. ಕಲಿಕೆಯ ಮಾಪನ ಅಂದರೆ ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನುವಂಥದ್ದು. ಎರಡನೇದು ಕಲಿಕೆಗಾಗಿ ಮಾಪನ. ಕಲಿಕೆಗಾಗಿ ಮಾಪನ ಅಂದರೆ ಮೊದಲನೇದು ಯಾವ ಉದ್ದೇಶ ಅಂತ ಹೇಳಿದ್ರೆ, ಎಷ್ಟು ಮಕ್ಕಳಲ್ಲಿ ಕಲಿಕೆ ಆಗಿದೆ ಅನ್ನುವಂಥದ್ದನ್ನು ಕಂಡುಕೊಂಡ್ರೆ, ಯಾಕೆ ಕಂಡುಕೋಬೇಕದು, ನಾನು ಕಲಿಕೆಯ ಅನುಭವಗಳನ್ನು ಕೊಡಲಿಕ್ಕೆ ನನಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು. ಕಲಿಕೆಗಾಗಿ ಏನೋ ಮಾಪನ ಅಂತ ಹೇಳಿದ್ರೆ, ಕಲಿಕೆಗಾಗಿ ಮಾಪನ ಅಂತ ಹೇಳಿದ್ರೆ, ನಾನು ಆ ನೀಡ್ತಕ್ಕಂಥ ಮಾಪನ ಏನಿದೆಯಲ್ಲ ಅದು ಕಲಿಯುವ ದೃಷ್ಟಿಯಿಂದ ಕೊಡುವಂಥದ್ದು. ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಒಂದು ಪಾಠ ಆಯಿತು, ಕಾನ್ಸೆಪ್ಟ್ ಮ್ಯಾಪ್ ಬರೀರಿ ಅಂತ ನಾನು ಹೇಳ್ತೀನಿ. ಅಥವಾ ಒಂದು ಭಾರತದ ರಾಜ್ಯಗಳು ಪಾಠ ಆಯಿತು. ಸೊ ಭಾರತದಲ್ಲಿ ಇರುವಂತಹ ರಾಜ್ಯಗಳನ್ನು ನಕ್ಷೆಯನ್ನು ಬರೆದು ಭಾರತದನ್ನು ಅಲ್ಲಿ ಗುರುತನ್ನು ಮಾಡಿ. ಸೊ ಅಲ್ಲಿ ಕಲಿಕೆಗಾಗಿ ಮಾಪನ, ಅಲ್ಲೊಂದು ಮಾಪನವೂ ಇದೆ. ಒಂದು ಪ್ರಶ್ನೆ ಕೇಳಿದ್ದೀನಿ ನಾನು, ಆ ಪ್ರಶ್ನೆಯ ಉದ್ದೇಶ ಎಷ್ಟು ಕಲ್ತಿದ್ದಾರೆ ಅಂತಲ್ಲ, ಕಲಿಸುವುದೇ ಅದರ ಉದ್ದೇಶ. ಕಲಿಕೆಗೋಸ್ಕರನೇ ನಾನು ಮಾಪನವನ್ನು ಮಾಡ್ತಾ ಇದ್ದೀನಿ. ಈ ಥರ ನಾವು ಎಷ್ಟು ಮಾಡ್ತೀವಿ ಅನ್ನೋದನ್ನು ನಾವು ಪ್ರಶ್ನೆ ಹಾಕ್ಕೋಬೇಕು. ನಾವು ಬರೀ ಟೆಸ್ಟ್ ಮಾಡಿ ಪರೀಕ್ಷೆಗಳನ್ನು ಮಾಡಿ ಮಕ್ಕಳು, ಒಂದು ಅಪಾಯನೂ ಇದೆ ಕಿರು ಪರೀಕ್ಷೆಗಳಿಂದ. ಏನು ಅಪಾಯ ಇದೆ? ಅಸೆಸ್ಮೆಂಟ್ ಫಾರ್ ರೆಕಾರ್ಡ್ಸ್, ಅಸೆಸ್ಮೆಂಟ್ ಫಾರ್ ಲೇಬಲಿಂಗ್. ಈಸ್ ಡಲ್, ಈಸ್ ಬ್ರೈಟ್, ಈಸ್ ಗುಡ್, ಇವನು ಒಳ್ಳೆ ಚೆನ್ನಾಗಿ ಓದ್ತಾನೆ, ಇವನು ದಡ್ಡ ಇದ್ದಾನೆ, ಇವನು ಉಪಯೋಗ ಇಲ್ಲ, ಇವನು ಯೂಸ್ಲೆಸ್ಸು. ಈ ಥರ ಲೇಬಲ್ ಮಾಡಲಿಕ್ಕೆ ಬಳಸ್ಕೊಳ್ತೀವೋ ಅದು ನನಗೆ ಶಿಕ್ಷಕನಿಗೆ ಅದೊಂದು ಪಾಠವಾಗಿದೆ. ಈ ಮಗು ಕಲಿತಾ ಇಲ್ಲ. ನನ್ನ ಕಲಿಕೆಯ ಅನುಭವಗಳನ್ನು ಅಂದರೆ ದಿನನಿತ್ಯದ ಕಲಿಕೆಯಲ್ಲಿ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಮಾತಾಡ್ತಾನೇ ನಿಮ್ಮ ಜೊತೆಗೆ ನಾನು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ನಿಮ್ಮ ಹತ್ರ ಉತ್ತರ ಪಡಿತಾ ನನ್ನ ತರಗತಿನ ಸ್ಟ್ರಕ್ಚರ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ಕಡೆ ಹೋದ್ರೆ ಇಲ್ಲ ಅದು ಹೀಗೆ ಅಂತ ಮಾಡಬೇಕಾಗತ್ತೆ. ಸೊ ಹಾಗೆ ನಿಮ್ಮ ತರಗತಿಗಳಲ್ಲಿ ನೀವು ಪಾಠ ಮಾಡಬೇಕಾದ್ರೇ ಪ್ರಶ್ನೆಗಳನ್ನು ಕೇಳ್ತಾ ನಿಮ್ಮ ಬೋಧನೆಯನ್ನು ಮಾರ್ಪಡಿಸಿಕೊಳ್ಳುವಂಥದ್ದೇನಿದೆ. ಜೊತೆಗೆ ಹಾಂ ಅವ್ರನ್ನ ಮುಖ್ಯವಾಹಿನಿಗೆ ಅವರು ನಮ್ಮ ಬಿ ಎಡ್ಡಲ್ಲಿ ಒಂದು ಪಾಠ ಇದೆ ಸರ್. ಆ ಪಾಠನ ಅವರು ಚೆನ್ನಾಗಿ ನೆನಪು ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದು ಚೆನ್ನಾಗಿ ನೆನಪು ಉಳಿಸಿರೋದ್ರಿಂದ ಅದು ಇಲ್ಲಿಗೆ ಕನೆಕ್ಷನ್ ಇಲ್ಲಿ ಸಿಗ್ತದೆ. ನಾವು ಹೇಳಿದ್ವಿ ಲರ್ನಿಂಗ್ ಇಸ್ ಕನೆಕ್ಷನ್ ಅಂತ. ನಾಳೆ ಚರ್ಚೆ ಮಾಡೋದ್ರ ಬಗ್ಗೆ ನಾವು ಯಾವ್ಯಾವ ವಿಧಾನಗಳಿದಾವೆ ಕಲಿಕೆಯ. ಹಾಂ ಅಲ್ಲ, ನೀವು 9 ಗ್ರಾಮ ಇರಲಿ, ಒಂದೇ ಗ್ರಾಮ ಇದ್ರೂ ಎಲ್ಲ ಥರ ಮಕ್ಳು ಇರ್ತಾರೆ ನೋಡಿ. ಇವಾಗ ನಾವು ಇಲ್ಲಿದ್ದೀವಪ್ಪ, ನಾವು ಟೀಚರ್ಸ್ ಇಲ್ಲಿದ್ದೀವಿ, ಒಂದೇ ಥರ ಇದ್ದೀವಾ? ಮತ್ತೆ ನಮ್ಮಲ್ಲೂ ಇದ್ದೀವಿ ನಾವು. ಈಗ ಮೇಷ್ಟ್ರುಗಳಲ್ಲಿ ಇಲ್ವಾ? ಸ್ವಲ್ಪ ಕಮ್ಮಿ ಜಾಣ ಮೇಷ್ಟ್ರು, ತುಂಬ ಎಕ್ಸಲೆಂಟ್ ಇರೋ ಮೇಷ್ಟ್ರು, ಶ್ರದ್ಧೆಯಿಂದ ದುಡಿಯೋ ಮೇಷ್ಟ್ರು, ಶ್ರದ್ಧೆಯಿಂದ ದುಡಿದಿರೋ ಮೇಷ್ಟ್ರು. ಅಧಿಕಾರಿಗಳಲ್ಲಿಲ್ವಾ? ಪ್ರತಿಯೊಬ್ಬರಲ್ಲೂ ವರ್ಗೀಕರಣ ಇದೆ. ಆದರೆ
ಈ ವೈಯಕ್ತಿಕ ಭಿನ್ನತೆಗಳನ್ನು, ಈ ವ್ಯತ್ಯಾಸಗಳನ್ನು, ಈ ಡೈವರ್ಸಿಟಿಯನ್ನು ಹೇಗೆ ಮೆಟ್ಟಿ ನಿಲ್ತೀನಿ ನಾನು ಟೀಚರಾಗಿ, ಇದಕ್ಕೆ ನನ್ನ ಒಂದು ಟೆಕ್ನಿಕ್ ಏನು, ತಂತ್ರ ಏನು, ಇದಕ್ಕೆ ನನ್ನ ತಂತ್ರ ಏನು, ಸ್ಟ್ರಾಟಜಿ ಏನು, ಅದು ನನ್ನನ್ನು ಯಶಸ್ವಿ ಮಾಡುತ್ತೆ. 100% ನೀವು ಅದು ಸಕ್ಸಸ್ ಆಗದೇ ಇರ್ಬೋದು. ಆದರೆ ಅವರನ್ನು ಕಲಿಕೆಯ ಹಾದಿಗೆ ಇಲ್ಲಪ್ಪ ಅವ್ರು ಆ ಥರ ಇದ್ದಾರೆ ಅಂತ ಕೈ ಬಿಡ್ತಿರೋ, ಅವ್ರನ್ನ ಜೊತೆಗೆ ಇನ್ಕ್ಲೂಸಿವ್. ಅವರ್ ಕ್ಲಾಸ್ ರೂಮ್ ಶುಡ್ ಬಿ ಇನ್ಕ್ಲೂಸಿವ್, ಒಳಗೊಳ್ಳುವ. ಅವರೆಲ್ಲರನ್ನು ಒಳಗೊಳಿಸ್ಬೇಕು. ಇನ್ಕ್ಲೂಸಿವ್ ಅಂದಾಗ ಯಾರ್ಯಾರು ನಾವು ಹೇಳಿರಲ್ಲ, ಅವ್ರು ಇರ್ಬೋದು ದೈಹಿಕ ನ್ಯೂನತೆ, ಮಾನಸಿಕ ನ್ಯೂನತೆ, ಅಥವಾ ಬೇರೆ ಬೇರೆ ಒಂದು ಗುಂಪುಗಳು, ಸಾಮಾಜಿಕ ಗುಂಪುಗಳು, ಸಾಂಸ್ಕೃತಿಕ ಗುಂಪುಗಳು, ಗಂಡು ಮಕ್ಕಳು, ಹೆಣ್ಮಕ್ಳು, ಕಡಿಮೆ ತಿಳ್ಕೊಂಡಿರೋರು, ಬೇಗ ಕಲಿಯೋರು, ನಿಧಾನ ಕಲಿಯೋರು. ನಾನು ದಡ್ರು ಅಂತ ಹೇಳೋಕ್ಕವಲ್ಲ, ತಾವುಗಳು ಹಂಗೆ ಅಂತೀರ ಅಂತ ಅಂದ್ಕೊಂಡಿದ್ದೀನಿ ನಾನು. ತಪ್ಪಿನೂ ಸಹ ಬರಬಾರ್ದು. ಸೊ ಇನ್ಕ್ಲೂಸಿವ್ ಅಂದರೆ ಅದೆಲ್ಲ ಒಳಗೊಳ್ಳಬೇಕು ಅನ್ನುವಂಥದ್ದು. ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಕಲಿಕೆಯ ಮಾಪನ ಇನ್ನೊಂದು ಹೇಳ್ಬಿಡ್ತೀನಿ ನಾನು. ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಆಸ್ ಲರ್ನಿಂಗ್. ಕಲಿಕೆಯಾಗಿ ಮಾಪನ, ಅದೇ ಕಲಿಕೆ ಅನ್ನುವಂಥದ್ದು. ಅದೇಗೆ ಕೆಲವು ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತೆಲ್ಲ ಕೊಡ್ತೀವಿ. ನಾವೇನು ಹೇಳಿಕೊಡಲ್ಲ, ಲೈಬ್ರರಿ ಕನ್ಸಲ್ಟ್ ಮಾಡುವುದು, ಇಂಟರ್ನೆಟ್ ಅಲ್ಲಿ ನೋಡು, ಒಂದು ರೆಡಿ ಮಾಡ್ಬೋದು ಪೇಪರ್. ಅವ್ರು ಏನ್ ಮಾಡ್ತಾರೆ, ಕಲಿತಾ ಹೋಗೋದು, ಅದ್ರ ಅಸೆಸ್ಮೆಂಟ್ ಕೂಡ ಪ್ರಾಜೆಕ್ಟ್ ವರ್ಕನ್ನು ಕೊಟ್ಟು ಇರ್ಬೋದು. ಆ ಬರೀ ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಆಗಲ್ಲ. ಪ್ರಾಜೆಕ್ಟ್ ವರ್ಕಿಗೆ ಒಂದು ಚೆಕ್ ಲಿಸ್ಟ್ ಅನ್ನು ಕೊಟ್ಟು, ಇದನ್ನೆಲ್ಲ ನೀನು ಮಾಡಿದ್ರೆ ಸೆಲ್ಫ್ ಅಸೆಸ್ಮೆಂಟ್ ಅಂತೀವಿ ನಾವು. ಸೆಲ್ಫ್ ಅಸೆಸ್ಮೆಂಟ್ ಆ ಪ್ರಾಜೆಕ್ಟ್ ವರ್ಕಿಗೆ ಈ ಪ್ರಾಜೆಕ್ಟ್ ವರ್ಕಿಗೆ ಇದು ಚೆಕ್ ಲಿಸ್ಟು. ಇದೆಲ್ಲ ನೀವು ಮಾಡಿದ್ರೆ ಟಿಕ್ ಹಾಕ್ಬಿಡು, ನಿನಗೆ 100ಗೆ 100 ಮಾರ್ಕ್ಸ್ ಬಂದಿದೆ. ಅದು ಕಮ್ಮಿ ಬಂದರೆ ನೀನು 90, 70 ನೀನು ಹಾಕೋ. ಸೊ ಅವಾಗ ಅದು ಮಾಪನ ನೀವು ಮಾಡಲಿಲ್ಲ, ಟೀಚರ್ ನಾನು ಮಾಡಲಿಲ್ಲ, ಮಗುನೇ ಕಲಿತು ಇದೆ, ಮಾಪನೂ ಆಗಿದೆ. ಸೊ ಇದು ಮಾಡಿದಾಗ ಏನಾಗುತ್ತಂದ್ರೆ ಮಕ್ಕಳಲ್ಲಿ ಒಂದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಅದು ನಮ್ಮಲ್ಲಿ ಈ ವರ್ಕ್ ಪ್ರಾಕ್ಟೀಸಸ್ ಅಂತೀವಿ ನಾವು. ಈ ಒಂದು ಕೆಲಸ ಮಾಡುವಂತಹ ಅಭ್ಯಾಸಗಳಿದೆಯಲ್ಲ, ಈ ಅಭ್ಯಾಸಗಳನ್ನು ನಾವುಗಳು ಶಿಕ್ಷಕರು ಸಹ ರೂಢಿಸಿಕೊಳ್ಳುವಂಥದ್ದು, ಮಕ್ಕಳಲ್ಲಿ ರೂಢಿಸುವಂಥದ್ದು. ನಿಮ್ಮ ಎಷ್ಟು ಜನ ಅದನ್ನು ರೂಢಿಸ್ತಿದ್ದೀರೋ ಗೊತ್ತಿಲ್ಲ ನಿಮ್ಮ ಮಕ್ಕಳಲ್ಲಿ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ಇವಾಗ ನಾನು ಶಾಲೆಗೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಶಿಕ್ಷಕರು ಅವತ್ತು 5 ಜನ ಶಿಕ್ಷಕರಲ್ಲಿ 2 ಶಿಕ್ಷಕರು ಬಂದಿಲ್ಲ ಅಂತ ಅಂದ್ಕೊಳ್ಳೋಣ. ಆ ಬರದೇ ಇರೋ ಶಿಕ್ಷಕರನ್ನ ಈ 3 ಶಿಕ್ಷಕರು ತಗೊಳ್ಳಲ್ಲ ಅಂತ. ಕೆಲವು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಕೆಲವು ಶಾಲೆಗಳಲ್ಲಿ ಇರಲ್ಲ. ಆ ಮಕ್ಕಳು ಏನು ಮಾಡ್ತಿರ್ತಾರೆ ಅವಾಗ? ನಿಮ್ಮ ಶಾಲೆಗೆ ಏನು ಮಾಡ್ತಾರೆ ಅಂದ್ರೆ ಹಂಗಲ್ಲ. ಅದೇನು ತೋರಿಸುತ್ತೆ ಅಂದ್ರೆ ಅದು ಕರೆಕ್ಟ್. ಅದು ಏನಂದ್ರೆ ನಮ್ಮ ದೊಡ್ಡ ಸೋಲು. ನಾವು ಮಕ್ಕಳಲ್ಲಿ ಕೆಲಸ ಮಾಡುವಂತಹ ಸ್ವಂತ ಜವಾಬ್ದಾರಿಯಿಂದ ಕೆಲಸದಲ್ಲಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಅಭ್ಯಾಸವನ್ನು ನಾವು ಮಾಡಿಸಿಲ್ಲ. ಈವನ್ ಇಫ್ ದ ಟೀಚರ್ ಈಸ್ ಆಬ್ಸೆಂಟ್. ನಮಗೆ ಬರೋಣ, ಹೆಡ್ ಮಾಸ್ಟರ್ ಇಲ್ಲ, ನನ್ನ ನೋಡೋರು ಇಲ್ಲ ಅಂದಾಗ ನಾವು ಎಷ್ಟೋ ಬಣ್ಣ ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಬ್ಬ ವ್ಯಕ್ತಿ ಗಮನಿಸೋರು ಇಲ್ಲದೆ ಹೋದಾಗಲೂ ನಾನು ಕೆಲಸ ಮಾಡ್ತೀನಿ ಅಂದರೆ ಆ ಮಟ್ಟ. ಇವಾಗ ಯಾರೋ ಒಬ್ರು ನೋಡಿದಾಗ ಕಸ ಹೊಡೆಯೋದು ಬೇರೆ ಚೆನ್ನಾಗಿ ಅಲ್ವಾ? ನೋಡ್ತಾರಪ್ಪ, ಯಾರೂ ನೋಡಲ್ಲ, ನನ್ನ ತೃಪ್ತಿಗೆ ನಾನು ಆ ಒಂದು ಸ್ವಶ್ರದ್ಧೆ ಏನಿಲ್ಲ, ಆ ಸ್ವ ಜವಾಬ್ದಾರಿ ಏನಿಲ್ಲ. ಸೊ ಇದು ಮಕ್ಕಳು. ಹೆಡ್ ಮಾಸ್ಟರ್ ನೋಡದೇ ಇದ್ದಾಗಲೂ ನಾನು ಕ್ಲಾಸ್ ಮಾಡ್ತೀನಿ, ಯಾರು ಗಮನಿಸ್ತಾ ಇಲ್ಲಪ್ಪ. SDMCನವ್ರು ಕೇಳಲ್ಲ, ಪೇರೆಂಟ್ಸ್ ಕೇಳಲ್ಲ, ಸರ್ಕಾರ ಕೇಳಲ್ಲ, ಯಾರೂ ಕೇಳಲ್ಲ. ನನ್ನ ತರಗತಿಗಳು ನಾನು ಏನು ಮಾಡ್ತೀನಿ. ಆದರೂ ನಾನು ಅಂತರಾತ್ಮ ಚುಚ್ಚುತ್ತೆ. ಆದರೆ ಚುಚ್ಚೋದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಒಂದು ಇದನ್ನು ಆನಂದವಾಗಿ ಕಲಿತೀನಿ ಅನ್ನೋ. ಸೊ ಇದು ಬಹಳ ಮುಖ್ಯವಾಗಿರುತ್ತೆ. ಇಷ್ಟನ್ನು ಹೇಳ್ತಾ ನಾನು ಇದೇ ಡಿಸ್ಕಷನ್ನ ನಾನು ನಾಳೆನೂ ಸಹ ಬರುತ್ತೆ, ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ಒಂದು ನಿಮಿಷ, ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಗಮನಿಸಬೇಕು ಅಂತ ಹೇಳಿ. ಈಗ ನಾವೆಲ್ಲರೂ ಅತ್ಯಂತ ಸಹಜ ಮತ್ತು ವಾಸ್ತವ, ಪ್ರಾಕ್ಟಿಕಲ್ ಅಂತ ಒಪ್ಕೊಂಡಿರುವಂತಹ ಒಂದು ಸನ್ನಿವೇಶ ಏನಂತಂದ್ರೆ, ನಾವು ಕಲಿಕೆಯ ಸನ್ನಿವೇಶವನ್ನ
ಕಲಿಕೆಯ ಮಾಪನದ ಸನ್ನಿವೇಶದಿಂದ ಪ್ರತ್ಯೇಕ ಮಾಡಿದ್ದೀವಿ. ಜೊತೆಗೆ ಹೋಗ್ತಾ ಇಲ್ಲ ಅಂತ. ಖಂಡಿತ ಇಲ್ಲ, ಮತ್ತೆ ಹೋಗ್ತಾ ಇಲ್ಲ ಅಷ್ಟೇ ಅಲ್ಲ, ಹೋಗಬೇಕಾಗಿದೆ ಅನ್ನುವಂಥ ಅರಿವು ಕೂಡ ನಮಗೆ ಅದೇ ಬೇರೆ ಇದೇ ಬೇರೆ ಮಾಡ್ತೇವೆ. ಇದೇ ಬೇರೆ ಮಾಡ್ತೀವಿ. ಕರೆಕ್ಟ್. ಇದರಿಂದ ಆಗ್ತಾ ಇರುವಂತಹ ದುಷ್ಪರಿಣಾಮಗಳಿದೆಯಲ್ಲ ಅದು ಒಂದು. ಆಮೇಲೆ ನೀವು ಒಂದು ಮಾತನ್ನು ಹೇಳಿದ್ರಿ, ಒಬ್ಬ ಶಿಕ್ಷಕ ಇಲ್ಲದೇ ಇದ್ದಾಗಲೂ ಕೂಡ ಆ ಮಕ್ಕಳು ಹೇಗೆ ತರಗತಿಯಲ್ಲಿ ತೊಡಗಿಸಬಹುದು ಅಂತ. ಆದರೆ ಆ ಸಾಧ್ಯತೆಯ ಬಗ್ಗೆ ಮಕ್ಕಳಲ್ಲಿ ನಮಗೆ ವಿಶ್ವಾಸ ಇದೆಯಾ ಅನ್ನುವಂಥ ಮೂಲಭೂತ ಪ್ರಶ್ನೆ ಬರುತ್ತೆ. ಸೊ ಹಿಂಗೆ ಇದ್ದ ಮಕ್ಕಳಿಗೆ ಏನು ಗೊತ್ತಾಗುತ್ತೆ. ಸೊ ಈ ಥರದ್ದೆಲ್ಲ ಇದೆ. ಆದ್ರಿಂದ ಬಹುಶಃ ಈ ಮಾಪನವನ್ನು ಮುಖ್ಯವಾಗಿ ಕೇಂದ್ರವಾಗಿ ಇಟ್ಟುಕೊಂಡೇ ನಾವು ಚರ್ಚೆ ಮಾಡಬೇಕಾದ ಶೈಕ್ಷಣಿಕ ಸಂಗತಿಗಳು ಬಹಳ ಇವೆ. ನಾನು ಆಗಲೇ ಹೇಳಿದ್ನಲ್ಲ, ಕಲಿಕೆಯ ಅಂದರೆ ಕೇವಲ ಶೈಕ್ಷಣಿಕ ಸಂಗತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಹೇಗೆ ಕಲಿಕೆಯ ವಾತಾವರಣವನ್ನು ನಿರ್ಧಾರ ಮಾಡೋಕ್ಕಾಗೋದಿಲ್ವೋ ಹಾಗೆಯೇ ಶೈಕ್ಷಣಿಕ ಮಾನದಂಡಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಶೈಕ್ಷಣಿಕ ಪ್ರಗತಿಯನ್ನು ಅಳೆಯೋದಕ್ಕೂ ಆಗೋದಿಲ್ಲ. ಆದ್ರಿಂದ ಇದು ತುಂಬ ಸಂಕೀರ್ಣವಾಗಿದೆ. ಮತ್ತು ಈ ಸಂಕೀರ್ಣವಾಗಿದೆ ಅಂತನ್ನೋದರ ಎಚ್ಚರ ಇದ್ದಾಗ ಬಹುಶಃ ಅದರ ಸನ್ನಿವೇಶ ಬೇರೆ ಆಗುತ್ತೆ. ಕರೆಕ್ಟ್ ಸರ್. ಕಲಿಕಾ ವಾತಾವರಣ ಹಾಗೂ ಕಲಿಕೆಯ ಮಾಪನ ಎಂಬ ವಿಚಾರದ ಮೇಲೆ ಅತ್ಯಂತ ಒಳ್ಳೆಯ ಆರೋಗ್ಯಕರ ಚರ್ಚೆ ಇವತ್ತು ಆಯಿತು. ಆ ಚರ್ಚೆಯನ್ನು ಮಾಡಿದಂತಹ ಶ್ರೀ ಡಾಕ್ಟರ್ ಎಚ್ ಬಿ ಚಂದ್ರಶೇಖರ್ ಸರ್ ಅವರಿಗೆ ನಮ್ಮ ಆಶ್ರಮದ ಪರವಾಗಿ, ಪೂಜ್ಯರ ಪರವಾಗಿ, ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಈಗ